ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇವರ ತಂದೆ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ, ತಾತ ಮಾಜಿ ಪ್ರಧಾನಿ. ಹಾಗೆ ನೋಡಿದ್ರೆ ರಾಜಕೀಯಕ್ಕೆ ಹೇಗಾದರೂ ಎಂಟ್ರಿ ಮಾಡಬಹುದಾಗಿತ್ತು. ಆದರೂ ಕೂಡ ಚುನಾವಣಾ ರಾಜಕೀಯದ ಹೋರಾಟದಲ್ಲಿ ಎದೆಯೊಡ್ಡಿ ವೀರೋಚಿತ ಸೋಲನ್ನು ಅನುಭವಿಸುತ್ತೇನೆ ಹೊರತು ಹಿಂಬದಿಯಿಂದ ರಾಜಕಾರಣ ಮಾಡಲಾರೆ ಅಂತ ಸತತ ಸೋಲುಗಳನ್ನು ಕಂಡರೂ ಕೂಡ ತಮ್ಮ ವ್ಯಕ್ತಿತ್ವ ವಿಕಸನದೊಂದಿಗೆ ಇಡೀ JDS ಪಾರ್ಟಿಯನ್ನು ಸಂಘಟಿಸೋದಕ್ಕೆ ಊರು ಗಲ್ಲಿ ತಿರುಗಿ ಕ್ಯಾಡರ್ ಅನ್ನು ಬಿಲ್ಡ್ ಮಾಡಿದ್ದಾರೆ. ಈಗ ಪಾದಯಾತ್ರೆಯ ಮೂಲಕ ಇಡೀ ರಾಜ್ಯದ ಪ್ರತಿಯೊಂದು ವ್ಯಕ್ತಿಯನ್ನ ಕೂಡ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ನಾನು ಚುನಾವಣಾ ರಾಜಕೀಯಕ್ಕೆ ಬರ್ತೀನಿ, ಚುನಾವಣಾ ರಾಜಕೀಯದಲ್ಲಿ ಗೆದ್ದೇ ರಾಜಕೀಯಕ್ಕೆ ಎಂಟ್ರಿ ಆಗ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಹೌದು, ನಾವಿವತ್ತು ಮಾತಾಡ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ. ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲಿಂದಲೂ ಆಕ್ಟಿವ್ ಇದ್ರು, ಆದರೆ ಈಗ ಎಕ್ಸ್ಟ್ರಾ ಆಕ್ಟಿವೇಟ್ ಆಗಿದ್ದೆ ಅವರ ಒಂದು ರಾಜಕೀಯವಾದಂತಹ ಗಟ್ಟಿ ನಿಲುವು. ಸೋಲುಗಳು ಅವರನ್ನ ಕಂಗೆಡಿಸಿಲ್ಲ, ಬದಲಾಗಿ ಇನ್ನಷ್ಟು ಹೋರಾಟದ ಛಲವನ್ನ ಕೊಟ್ಟಿದೆ. ಆ ಹೋರಾಟದ ಛಲವನ್ನ ಇಟ್ಟುಕೊಂಡು ಮುಂದಿನ ರಾಜಕೀಯದಲ್ಲಿ ದೊಡ್ಡ ಮಹತ್ವಾಕಾಂಕ್ಷೆಗೆ ರೆಡಿ ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅಂತಹ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಮ್ಮೊಂದಿಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಸರ್, ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಇನ್ನೂ ಆಗಿಲ್ಲ, ಯಾಕೆ ಡಿಲೇ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ? ನನಗೆ ಯಾವ ಪಟ್ಟಾಭಿಷೇಕದ ಬಗ್ಗೆ ಮಾತಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಇರೋವಂಥದ್ದು ಒಂದೇ, ಪಕ್ಷವನ್ನು ತಳಮಟ್ಟದಿಂದ ಭದ್ರವಾದಂಥ ಒಂದು ಬುನಾದಿ ಹಾಕಿ ಕಟ್ಟಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದೇನೆ. ಆಮೇಲೆ ನನಗೆ ಒಬ್ಬ ಜನತಾದಳ ಪಕ್ಷದ ಒಬ್ಬ ಯುವ ಕಾರ್ಯಕರ್ತ ಅನ್ನೋ ಒಂದು ಟ್ಯಾಗೇ ಸಾಕು. ಅದಕ್ಕಿಂತ ದೊಡ್ಡ ಪಟ್ಟ ಬಹುಶಃ ನಾನೇನು ನಿರೀಕ್ಷೆ ಇಟ್ಕೊಂಡಿಲ್ಲ. ಏಕೆಂದರೆ ಭಾಳ ಜನ ಈ ಪಕ್ಷವನ್ನು ಕಟ್ಟು ಬೆಳೆಸಿರ್ತಕ್ಕಂಥ ಹಿರಿತಲೆಗಳು ತುಂಬ ಜನ ಇದ್ದಾರೆ ಈ ಪಾರ್ಟಿನಲ್ಲಿ. ಪಾರ್ಟಿಗೋಸ್ಕರ ದೇವೇಗೌಡರು ಸಾಹೇಬರ ಕಾಲದಿಂದನೂ ಇವತ್ತು ಕುಮಾರಣ್ಣ ಅವರ ಕಾಲದವರೆಗೂ ನನ್ನ ಕಾಲದವರೆಗೂ ಕೂಡ ಪಾರ್ಟಿಯನ್ನು ಕಟ್ಟು ಬೆಳೆಸಿರ್ತಕ್ಕಂಥವ್ರು ಬಹುತೇಕರಿದ್ದಾರೆ. ಹಾಗೇನಾದರೂ ಅವಕಾಶಗಳು ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಆ ಪಟ್ಟಾಭಿಷೇಕದ ಅವಕಾಶಗಳು ಬಹುಶಃ ಬೇರೆ ಯಾವುದಾದ್ರೂ ಸಮಾಜಗಳಿಗೆ ಕೊಡುವ ಮೂಲಕ ಒಂದು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ಸಮಾನತೆಯನ್ನು ಮೆರಿಬೇಕಾಗತ್ತೆ ಅಂತಕ್ಕಂಥದ್ದು ನನಗೆ ಬಹಳ ಗಟ್ಟಿಯಾಗಿ ನಂಬಿಕೆ. ನೀವು ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಾವು ಕೂಡ ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ಒಂದು ಡ್ರೈವಿಂಗ್ ಫೋರ್ಸ್ ಬೇಕು ಸರ್. ಐ ನೋ, ಯಾಕೆ ಅಂದರೆ ಜನತಾದಳ ಒಂದು ರಾಜಕಾರಣಿಗಳನ್ನು ಹುಟ್ಟಾಕುವಂಥ ಫ್ಯಾಕ್ಟ್ರಿ. ಇವತ್ತು ಯು ಟೇಕ್ ಎನಿ ಪಾರ್ಟಿ, ಜನತಾದಳದಿಂದ ಹೋದವರೇ ಇದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ, ಪಾರ್ಟಿಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಬಟ್ ಅದರ್ವೈಸ್ ಒಂದು ಡ್ರೈವಿಂಗ್ ಫೋರ್ಸ್ ಬೇಕು. ದಟ್ ಡ್ರೈವಿಂಗ್ ಫೋರ್ಸ್ ಈಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಕಾರ್ಯಕರ್ತರು ಅಂದುಕೊಂಡಿರೋದು. ಹೀಗಾಗಿ ಪಟ್ಟಾಭಿಷೇಕದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹಾಗಾದರೆ ನೀವು ಪಟ್ಟಕ್ಕೇರಲ್ವಾ ಮೇಡಮ್? ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ಚುನಾವಣೆಗಳ ಸತತ ಸೋಲಿನ ಬಗ್ಗೆ ಮಾತನಾಡಿದ್ರಿ. ಅದಾದ ನಂತರವೂ ಕೂಡ ನನ್ನಲ್ಲಿ ಒಂದು ಹೋರಾಟದ ಕಿಚ್ಚು, ಒಂದು ಛಲ. 16,000 ಕಿಲೋಮೀಟ್ರು, ಇವತ್ತು 70ಕ್ಕೂ ಹೆಚ್ಚು ಕ್ಷೇತ್ರಗಳು ಇನ್ನೂ ಕೂಡ ಪ್ರವಾಸ ಜಾರಿಯಲ್ಲಿದೆ. ಇನ್ನೂ ಅನೇಕ ಕಡೆ ಹೋಗಬೇಕಾಗಿದೆ. ಆದರೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೆ ಒಳಗಡೆ ನಾನು ಗಮನಿಸಿದಂಥ ಅಂಶ, ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಯಾವುದೋ ಒಂದು ಪಟ್ಟಕ್ಕೆ ಏರಬೇಕು ಅಥವಾ ಏರಿಸಬೇಕು ಅಥವಾ ಅವನನ್ನು ಯಾವುದೋ ಪಟ್ಟದಲ್ಲಿ ಕೂತಾಗ್ಲೇ ಅವನು ನಮ್ಮ ಒಬ್ಬ ನಾಯಕ ಅಂತಕ್ಕಂಥದ್ದನ್ನು ಆ ಮನಸ್ಥಿತಿಲಿ ಇವತ್ತು ನಮ್ಮ ಕಾರ್ಯಕರ್ತರು ಇಲ್ಲ. ಅದರ ಬದಲಾಗಿ ನಾನು ಕೂಡ ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ಅವ್ರನ್ನ ಸಂಪರ್ಕ ಮಾಡಿ, ಅವ್ರನ್ನ ಭೇಟಿ ಮಾಡಿ, ಯಾಕೆಂದರೆ ಎಲ್ಲೋ ಒಂದು ಕಡೆ ಆಫ್ಟರ್ 2023 ಚುನಾವಣೆಯ ಫಲಿತಾಂಶದ ನಂತರ ಕಾರ್ಯಕರ್ತರಲ್ಲಿ ಜೊತೆಯಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕ್ಯಾಂಡಿಡೇಟ್ಗಳಲ್ಲಿ ಒಂದು ಸ್ವಲ್ಪ ಅವರ ಮನಸ್ಸಿನ ಮೇಲೆ ಕಡಿಮೆ ಆಗಿದೆ. ಆತ್ಮಸ್ಥೈರ್ಯ, ಆಘಾತ, ನೀವು ಯಾವ ಥರ ಹೇಳ್ತಿರೋ ಕಮ್ಮಿ ಆಗಿತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನನಗೆ ಒಳಗಡೆ ಇದೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇದು ನನ್ನೊಬ್ಬನ ಭವಿಷ್ಯದ ಪ್ರಶ್ನೆ ಅಲ್ಲ, ಇದು ಪಕ್ಷದ ಲಕ್ಷಾಂತರ ಜನ ನಿಸ್ವಾರ್ಥ ಸೇವೆ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಭವಿಷ್ಯ ರೂಪಿಸ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಧುಮುಕ್ಲೇಬೇಕಾದಂಥ ಒಂದು ಸನ್ನಿವೇಶ ಬಂದಿದೆ ಅಂತಕ್ಕಂಥದ್ದು ಬಹುಶಃ ನಾನು ನನ್ನಲ್ಲೇ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಧುಮುಕಿದೆ. 70ಕ್ಕೂ ಹೆಚ್ಚು ಕ್ಷೇತ್ರ ಪ್ರವಾಸ ಮಾಡಿದ್ದೀನಿ. ಇದ್ರ ಮಧ್ಯೆ ನನಗೆ ಅರ್ಥ ಆದಂಥದ್ದು ಒಂದೇ ವಿಚಾರ ಏನಂದರೆ, ಕಾರ್ಯಕರ್ತರ ಹುಮ್ಮಸ್ಸೇನಿತ್ತು, ಏನು ಕುಗ್ಗಿತ್ತು, ಇವತ್ತು ಅವರ ಆತ್ಮಸ್ಥೈರ್ಯ ಬಹುಶಃ ಮತ್ತಷ್ಟು ಬಲವಾಗಿದೆ, ಹೆಚ್ಚಾಗಿದೆ. ಹಾಗಾಗಿ ಇದು
ಜಸ್ಟ್ ಎ ಕೇಡರ್ ಟೂರ್. ನಾನು ಬಟ್ ಪಟ್ಟಾಭಿಷೇಕ ನಾವು ಪ್ರಾದೇಶಿಕ ಸಮತೋಲನ ಕಾಪಾಡ್ತೀವಿ ಮತ್ತು ಎಲ್ಲ ಸಮಾಜಗಳಿಗೂ ಕೂಡ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ ಅಂದರೆ ನೀವು ಪಟ್ಟಕ್ಕೆ ಕೇರಳ, ದಟ್ ಇಸ್ ಮೈ ಡೈರೆಕ್ಟ್ ಕ್ವಶನ್. ನೀವು ರಾಜ್ಯಾಧ್ಯಕ್ಷ ಆಗ್ತೀರಾ ಆಗಲ್ವಾ, ಅಥವಾ ಬೇರೆ ಯಾರಾದರೂ ಆಗ್ತಾರಾ? ಮೇಡಮ್ ಈಗ ಫ್ಯಾಮಿಲಿ ಒಳಗಿರುತ್ತಾ ಹೊರಗಿರುತ್ತಾ? ಜನತಾದಳ ಪಕ್ಷದ ಇತಿಹಾಸ ತೆಗೆದು ನೋಡಿದಾಗ ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಬರ್ತಕ್ಕಂಥವ್ರು ಮಿರಾಜುದ್ದೀನ್ ಪಟೇಲ್ರವರು, ಜೊತೆಯಲ್ಲಿ ಒಬ್ಬರು ಗೊಲ್ಲರ ಸಮಾಜಕ್ಕೆ ಕೂಡ, ಗೊಲ್ಲ ಸಮುದಾಯಕ್ಕೂ ಕೂಡ ಎ ಕೃಷ್ಣಪ್ಪನವ್ರಿಗೂ ಕೊಟ್ಟಂಥ ಇತಿಹಾಸ ಇದೆ. ಇವತ್ತು ಸಕಲೇಶ್ಪುರದ ನಿಕಟಪೂರ್ವ ಶಾಸಕರು ನಮ್ಮ ಎಚ್ ಕೆ ಕುಮಾರಸ್ವಾಮಿರವರು ಕೂಡ. ನೀವು ಯಾರೇ ಹೆಸರು ಹೇಳಿ ಸರ್, ದ ಹಾರ್ಡ್ ಕೋರ್ ಟ್ರೂತ್ ಏನು ಅಂತಂದರೆ ಅವ್ರಿಗೆ ಯಾವುದೇ ಡಿಸಿಷನ್ ಮೇಕಿಂಗ್ ಪವರ್ ಇರಲ್ಲ. ದೇ ಆರ್ ಜಸ್ಟ್ ಒಂದು ಗೊಂಬೆ ಥರ ಇರ್ತಾರೆ. ಸೊ ಅಂಥದನ್ನು ನಾವು ನೋಡಿದ್ದೀವಿ. ಬಟ್ ಇನ್ಮುಂದೆ ಹೊಸ ನಾಯಕತ್ವದಲ್ಲಿ ಹೊಸ ಬದಲಾವಣೆಗಳು ಏನಾದರೂ ಕಾಣ್ಬೋದಾ ಅಂತ ನಾನು ಕೇಳ್ತಾ ಇರೋದು, ಡೈರೆಕ್ಟ್ ಕ್ವೆಶ್ಚನ್. ಬದಲಾವಣೆಗಳು ಖಂಡಿತವಾಗ್ಲೂ ಕಾಣಲಿಕ್ಕೆ ಸಾಧ್ಯ ಇದೆ ಮೇಡಮ್. ಆ ಬದಲಾವಣೆಗಳ ಒಂದು ಪರ್ವ ಬಹುಶಃ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಈಗ ಏನು ಹೇಳ್ಬೋದು ಅಂದರೆ ಒಂದು ಗಿಡ ನೆಟ್ಟಿದ್ದೀವಿ, ಆ ಗಿಡ ಮುಂದೊಂದು ದಿನ ಒಂದು ಮರವಾಗಿ ಬೆಳೆದು ಸಾಕಷ್ಟು ಜನಕ್ಕೆ ನೆರಳಾಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ. ನೀವು ಯಾಕೆ ಹೇಳ್ತಿಲ್ಲ, ಹೌದು ನಾನು ರಾಜ್ಯಾಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಇಡೀ ರಾಜ್ಯಾದ್ಯಂತ ಮತ್ತೆ ಪ್ರವಾಸ ಮಾಡ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾನು ಎಡ್ತಾಕ್ತೀನಿ ಅಂತ ನೀವು ಯಾಕೆ ಓಪನ್ ಆಗಿ ಡೈರೆಕ್ಟ್ ಆಗಿ ಅದೇ ತರ? ಅಲ್ಲ, ನನಗೆ ಯಾವತ್ತೂ ಕೂಡ ನಾನು ರಾಜ್ಯಾಧ್ಯಕ್ಷನಾದ್ರೇನೆ ನಮ್ಮ ಕಾರ್ಯಕರ್ತರು ನನ್ನ ಒಪ್ಕೊಳ್ತಾರೆ ಅನ್ನೋ ಭಾವನೆ ಯಾವತ್ತೂ ಕೂಡ ನನಗೆ ಭಾವನೆ ಮೂಡಿಸಿಲ್ಲ ಕಾರ್ಯಕರ್ತರು. ಈಗ ದೇವೇಗೌಡರ ಫ್ಯಾಮಿಲಿನೇ JDSಗೆ ಆಸ್ತಿ, ಅದನ್ನ ಬಿಟ್ಟು ಅದೊಂಥರ ಅಂಟಿದ್ದಂಗೆ ಎಲ್ಲರನ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋದೇ ಆ ಅಂಟು. ಸೊ ಅದು ಬಿಟ್ಟರೆ ನನ್ಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಅಂತ. ಬಟ್ ಆ ಕಾಂಟೆಕ್ಸ್ಟಲ್ಲಿ ಕೇಳ್ತಾ ಇರೋದು, ಸೊ ಆರ್ ಯು ಗೋಯಿಂಗ್ ಟು ಬಿಕಮ್ ಇದು ಏನು ರಾಜ್ಯಾಧ್ಯಕ್ಷ ಆಗ್ತೀರಾ ಅಂತ? ತಾವು ಹೇಳಿದ್ದು ಒಂದು ಪಾಯಿಂಟ್ಗೆ ನಾನು ಒಪ್ಕೊಳ್ಳೇಬೇಕಾಗ್ತದೆ, ನನ್ನ ಸಹಮತ ಇದೆ. ಏನಪ್ಪ ಅಂದರೆ ದೇಶದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಯಾವುದಾದ್ರೂ ಒಂದು ವ್ಯಕ್ತಿ ಮೇಲೋ ಅಥವಾ ಒಂದು ಕುಟುಂಬದ ಮೇಲೆ ಆಧಾರಿತವಾಗಿ ಆ ಒಂದು ಪಕ್ಷ ನಡ್ಕೊಂಬರ್ತಾ ಇರ್ತಕ್ಕಂಥದ್ದು. ಬಹುಶಃ ಅದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ದೇವೇಗೌಡರು ಕುಟುಂಬದ ಬಹುಶಃ ಜನತಾದಳ ಪಕ್ಷ ಅಂತಕ್ಕಂಥದ್ದು ಅವತ್ತೇನು ಸ್ಪ್ಲಿಟ್ ಆಯಿತು ಆಫ್ಟರ್ 99. ಅದು JDUನಲ್ಲಿ ಒಂದಷ್ಟು ಜನ ಹೋದರು, JDSಗೆ ಒಂದಷ್ಟು ಜನ ಬಂದರು. ಬಹುಶಃ ಅದಾದಮೇಲೂ ಕೂಡ ಎಲ್ಲೋ ಒಂದು ಕಡೆ ದೇವೇಗೌಡರು ಸಾಹೇಬ್ರ, ಕುಮಾರಣ್ಣ ಅವರ ಹೋರಾಟದ ಪಕ್ಷ 25 ವರ್ಷಗಳ ಕಾಲ ಇತ್ತೀಚೆಗೆ ಬೆಳ್ಳಿ ಹಬ್ಬ ಕೂಡ ಆಚರಣೆ ಆಯಿತು. ಆದರೆ ಮೇಡಮ್, ನನಗೆ ನೀವು ಕೇಳ್ತಾ ಇರ್ತಕ್ಕಂಥ ಈ ಪ್ರಶ್ನೆಗೆ ಬಹುಶಃ ನನಗೆ ಯಾವತ್ತೂ ಕೂಡ ನನ್ನ ಮನಸ್ಸಿಗೆ ನಾನು ಈ ಪಟ್ಟದಲ್ಲಿ ಹೋಗಿ ಕುತ್ಕೋಬೇಕು ಅಂತಕ್ಕಂಥ ಆಸೆ ಪಟ್ಟಂಥವನಲ್ಲ. ಯಾಕೆಂದರೆ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಹಿಂಬಾಗ್ಲಿಂದ ರಾಜಕಾರಣಕ್ಕೆ ನಿಖಿಲ್ ಬರಬಾರ್ದು ಅಂತ ಅಂದ್ಕೊಂಡಿದ್ದಾನೇನೋ ಅಂತಕ್ಕಂಥ ವಿಚಾರವಾಗಿ ನೀವು ಹೇಳಿದ್ರಿ. ಹೌದು, ನೀವು ಬರ್ಬೋದು ಆರಾಮಾಗಿ, ನಿಮ್ಮನ್ನ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ನಿಮ್ಮ ತಾತನವರು ಪ್ರಧಾನಮಂತ್ರಿಗಳಾಗಿದ್ದವರು, ಈಗ ಕುಮಾರಸ್ವಾಮಿ ಅವರು ಈಸ್ ಅ ವೆರಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್. ಸೊ ನಿಮ್ಮನ್ನ ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ಸರ್ಕಾರದ ಭಾಗ ಮಾಡ್ಬೋದಾಗಿತ್ತು. ಬಟ್ ಅದರ್ವೈಸ್ ನಿಮ್ಮ ಆಯ್ಕೆ, ನಾನು ಸೋತ್ರೂ ಪರವಾಗಿ ನಾನು ಚುನಾವಣಾ ರಾಜಕೀಯದಿಂದನೇ ಮೇಲೆದ್ದು ಬರಬೇಕು ಅನ್ನೋದು, ದಟ್ ಈಸ್ ದಿ ಫೈಟಿಂಗ್ ಸ್ಪಿರಿಟ್ ನಾವು ನಿಮ್ಮಲ್ಲಿ ನೋಡಿರೋದು. ಸೊ ಬಿಡಿ, ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನೀವೇನು ನಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ, ನಾವು ಅದನ್ನು ಪಕ್ಕಕ್ಕೆ ಇಡೋಣ. ಅದರ್ವೈಸ್ ಈ ಸತತ ಸೋಲುಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಯಾವ ರೀತಿ ಪಕ್ವ ಮಾಡಿದೆ ಸರ್? ನನ್ನ ಸೋಲುಗಳು ನಾನು ಅತ್ಯಂತ ವಿನಮ್ರತೆಯಿಂದ ಸ್ವೀಕಾರ ಮಾಡಲಿಕ್ಕೆ ಬಯಸ್ತೀನಿ. ಬೇಜಾರಾಗಿಲ್ವಾ ನಿಮಗೆ? ಪ್ರಜಾಪ್ರಭುತ್ವ ಇದು ಮೇಡಮ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ಯಾರನ್ನ ಯಾವ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕು, ಯಾರಿಗೆ ಅಧಿಕಾರ ಕೊಡಬೇಕು ಅಥವಾ ಯಾರಿಗೆ ತಿರಸ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜನರಿಗೆ ಮಾತ್ರ. ಸೊ ಅವ್ರು ಯಾವುದೇ ನಿರ್ಧಾರ ತಗೊಳ್ಳಿ, ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ನಾನು ತಲೆಬಾಗಿದ್ದೀನಿ. ಬಟ್ ನಾನು ಸುಮ್ಮನೆ ನಿಮಗೆ ಒಂದು ಸ್ಮಾಲ್ ವಿಚಾರ ಹೇಳೋದಾದರೆ, ಬೇರೆಯವ್ರ ಥರ ನಾನು ಯಾವತ್ತೂ ಕೂಡ ನಾನು ಸೋತೆ ಅಂತ EVM ಮೇಲೆ ಆರೋಪ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬ್ಯಾಲೆಟ್ ಪೇಪರ್ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಾಗಲಿ ನಾನು ಚರ್ಚೆ ಮಾಡಿದಂಥವ್ನಲ್ಲ. ಓಟ್ ಚೋರಿ ಆರ್ ವಾಟ್ ಎವರ್ ದ ನ್ಯೂ ಟ್ರೆಂಡ್ ಒಂದಷ್ಟು ಜನ ಹುಟ್ಟಾಕಿದ್ದಾರೆ. ಒಪ್ಕೊಂಡಿದ್ದೀನಿ ಸೋಲನ್ನು. ಆ ಸೋಲನ್ನು ಒಪ್ಕೊಂಡಿದ್ದೀನಿ ಅಂದರೆ ಆ ಚುನಾವಣೆಗೆ ಮಾತ್ರ ಸೀಮಿತವಾದಂಥ ಸೋಲನ್ನು ಒಪ್ಕೊಂಡಿದ್ದೀನಿ. ಆದರೆ ಹೋರಾಟದ ಕಿಚ್ಚನ್ನು ಒಂದು ಸ್ವಲ್ಪನೂ ಕೂಡ ಕಮ್ಮಿ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಕೇವಲ MLAನೇ ಆಗಬೇಕು, MP ಆಗಬೇಕು, ಮಂತ್ರಿನೇ ಆಗಬೇಕು, ಆವಾಗಲೇ ನಾವು ರಾಜಕಾರಣದಲ್ಲಿ ಮುಂದುವರಿತೀವಿ ಅಂತಕ್ಕಂಥ ಮನಸ್ಥಿತಿ ನನಗಿಲ್ಲ.
ನಾನು ಜನರ ಧ್ವನಿಯಾಗಿ ಕೆಲಸ ಮಾಡಬೇಕು, ಜನರ ಸಂಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಹತ್ತಿರದಿಂದ ನೋಡಬೇಕು, ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಬೇಕು. ಮುಂದೊಂದು ದಿನ ಐ ಡೋಂಟ್ ನೋ ದಟ್ ಒನ್ ಫೈನ್ ಡೇ ಜನ ಯಾವತ್ತು ನಿರ್ಧಾರ ಮಾಡ್ತಾರೆ, ಆ ಭಗವಂತ ಯಾವಾಗ ನನಗೆ ಒಂದು ಅನುಗ್ರಹ ಕಲ್ಪಿಸ್ತಾನೋ ಅವತ್ತು ಜನ ನನಗೆ ಕೊಟ್ಟಂಥ ಅಧಿಕಾರ ವಾಪಸ್ಸು ಜನರ ಸೇವೆಗೆ ಮುಡಿಪಿಡ್ತೀನಿ. ವೆರಿ ಕ್ಲಿಯರ್. ಈಗ ನೀವು ಆಗಾಗ್ಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರ್ತೀರಿ. ಇತ್ತೀಚೆಗೆ ಉದಾಹರಣೆಗೆ ಈ ಅಹಿಂಸಾ ಚೇತನ್ ವಿಚಾರದಲ್ಲಿ 3 ಸರಿ ಸೋತಿದ್ದಾರೆ, ಸೋತೋರ ಹತ್ರ ನಾನೇನು ಕೇಳಬೇಕು, ಅವ್ರು ನಾನು ಲೆಕ್ಕಕ್ಕೆ ಇಟ್ಟಿಲ್ಲ ಅಂದರೆ ನಿಮ್ಮ ಸೋಲುಗಳು ನಿಮ್ಮ ಹೋರಾಟದ ಮಧ್ಯೆ ಈ ರೀತಿ ನಿಮ್ಮನ್ನು ಅಪಹಾಸ್ಯ ಮಾಡೋ ಥರ ಮಾತಾಡ್ತಾರಲ್ಲ, ಅದಕ್ಕೆ ಅಂದರೆ ನೀವೇನೇ ಮಾತಾಡಿದ್ರೆ ಸೋತವ್ರು ಏನು ಮಾತಾಡ್ತಾರೆ, ಸೋತವ್ರು ಏನು ಮಾತಾಡ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೋತವನು ಮನೇಲಿ ಕೂತ್ರೆ ಅದು ನಿಜವಾದ ಸೋಲು. ಸೋತಿದ್ದೀನಿ, ಜನ ನನ್ನ ಸೋಲಿಸ್ಬಿಟ್ಟಿದ್ದಾರೆ ಅಂತ ಮನೇಲಿ ಕೈಕಟ್ಟೆ ಹಾಕ್ಕೊಂಡು ಕೂತ್ಕೊಂಡ್ರೆ ಅದು ನಿಜವಾದ ಸೋಲು. ಆದರೆ ನಾನು ಸೋತಿರೋದು ಚುನಾವಣಾ ರಾಜಕಾರಣದಲ್ಲಿ. ನಾನು ಜನರಿಗೆ ಸೇವೆ ಮಾಡ್ತಕ್ಕಂಥ ನನ್ನಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ ಇರ್ಬೋದು, ಆ ಮನಸ್ಥಿತಿ ಇರ್ಬೋದು, ಅದರಲ್ಲಿ ನಾನು ಸೋಲನ್ನು ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ನಾನಿಲ್ಲಿರುವಂಥದ್ದು ಜನರಿಗೋಸ್ಕರ ಬದುಕ್ತೀನಿ, ಜನರಿಗೋಸ್ಕರ ಇರ್ತೀನಿ. ಜನರು ಮುಂದೊಂದು ದಿನ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ವಾಪಸ್ ಜನರ ಪರವಾಗಿ ನಿಂತ್ಕೊತೀನಿ. ಆದರೆ ಮೇಡಮ್, ಇವತ್ತು ಭಾಳಷ್ಟು ಜನ ಮಾತಾಡ್ತಾರೆ, ಸೋಷಿಯಲ್ ಮೀಡಿಯಾ ಯುಗ, ಎಲ್ರಿಗೂ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ದೇ ಆರ್ ಹ್ಯಾವಿಂಗ್ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಥಾಟ್ ಎಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಮಾತಾಡ್ತಾರೆ. ಅದನ್ನು ಭಾಳ ಮನಸ್ಸಿಗೆ ತಗೊಂಡು ಹೋಗ್ತಕ್ಕಂಥದ್ದು ಆಗಬಾರ್ದು. ಬಟ್ ನಾನು ಅಬ್ಸರ್ವ್ ಮಾಡಿರೋದು, ಇವಾಗ ತಂದೆಯವರು ಮತ್ತು ನಿಮ್ಮ ತಾತನವರು BJP ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಬಟ್ ಮೈತ್ರಿ ಮಾಡ್ಕೊಂಡ್ರು ಕೂಡ ಅವ್ರು ಮಾತಾಡದೇ ಇರುವಂಥ ಹಲವಾರು ಲೋಕಲ್ ಇಶ್ಯೂಸ್, ಪ್ರಾದೇಶಿಕ ವಿಚಾರಗಳಾಗಿರ್ಬೋದು, ಅಥವಾ ಕನ್ನಡದ ವಿಚಾರ ಆಗಿರ್ಬೋದು, ಕರ್ನಾಟಕದ ವಿಚಾರವಾಗಿರ್ಬೋದು, ತಾವು ತುಂಬ ವೋಕಲ್ ಇದ್ದೀರಿ, ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದೀರಿ. ಪಾರ್ಟಿ ಸ್ಟ್ಯಾಂಡ್ ಆಗಲಿ, ಮೈತ್ರಿ ಸ್ಟ್ಯಾಂಡ್ ಬಿಟ್ಟು ತಾವು ಮಾತಾಡ್ತಾ ಇದ್ದೀರಿ. ಸೊ ಈ ಗಟ್ಟಿ ನಿಲುವು ಅಂತಂದರೆ ನನ್ನ ತಂದೆ ಏನು ಅಂದ್ಕೊಂಡ್ಬಿಡ್ತಾರೋ ಅಥವಾ ಮೈತ್ರಿ ಪಕ್ಷಗಳು ಏನು ಅಂದ್ಕೊಂಡ್ಬಿಡ್ತಾವೋ ಆ ಮುಲಾಜಿಗೆ ಬಗ್ಗದೆ ಮಾತಾಡೋದಿದೆಯಲ್ಲ, ಅದಕ್ಕೆ ಮನೆಯಲ್ಲಿ ನಿಮ್ಮ ತಂದೆಯವ್ರು ಏನಾದರೂ ಹೇಳಿದ್ದುಂಟಾ, ನೀನೇನು ಡಿಫ್ರೆಂಟಾಗಿ ಮಾತಾಡ್ತೀಯ ಆ ಥರ ಅಂತ? ದೇವೇಗೌಡರು ಸಾಹೇಬ್ರದಾಗಲಿ, ಕುಮಾರಣ್ಣ ಅವ್ರದ್ದಾಗಲಿ, ನಿಖಿಲ್ ಕುಮಾರಸ್ವಾಮಿದಾಗಲಿ, ಅಥವಾ ಯಾವುದೇ ಒಬ್ಬ ಪಕ್ಷದ ಜನತಾದಳ ಪಕ್ಷದ ಕಾರ್ಯಕರ್ತರದಾಗಲಿ ಕನ್ನಡದ ಅಸ್ಮಿಯತೆ, ಭಾಷೆ, ನೆಲ, ಜಲ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ನಿಲುವು ಭಾಳ ಗಟ್ಟಿ ನಿಲುವು ಒಂದೇ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅಪಸ್ವರಗಳಾಗಲಿ ಅಥವಾ ನಾನೇನೋ ಆಲೋಚನೆ ಮಾಡ್ತಾಯಿದ್ದೀನಿ, ಅದು ನಮ್ಮ ತಂದೆಯವರು ಇನ್ನೇನೋ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಮಾತಾಡಲ್ಲ, ನೀವು ಓಪನ್ ಆಗಿ ಮಾತಾಡ್ತೀರಾ. That is the difference. ಅಲ್ಲ, ನಾವು ವೋಕಲ್ ಆಗಿ ಮಾತಾಡಲೇಬೇಕಾಗ್ತದೆ ಮೇಡಮ್ ಎಷ್ಟೊಂದು ಸಂದರ್ಭದಲ್ಲಿ. ಯಾಕೆಂದರೆ ನಾನು ಮತ್ತೆ ಹೇಳಿದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ನನಗೆ ಏನು ಸರಿ ಅನಿಸುತ್ತೆ ಜನರ ಪರವಾಗಿ, ಅದರಲ್ಲೂ ಎಸ್ಪೆಷಲಿ ಯೋಚನೆ ಮಾಡಲ್ವಾ, ಈ ಪಾರ್ಟಿ ಲೈನ್ ಹಿಂಗಿದೆ, ನಮ್ದು ಮೈತ್ರಿ ಪಾರ್ಟಿ ಲೈನ್ ಹಿಂಗಿದೆ, ನಾನು ಈ ಲೈನ್ ಒಳಗಡೆನೆ ಮಾತಾಡಬೇಕು, ಆ ಥರದ ನಿಮಗೆ ಬ್ಯಾರಿಯರ್ಸ್? ಇವತ್ತು ದರ್ ಇಸ್ ನೋ ಬ್ಯಾರಿಯರ್ಸ್. ಐ ಆಮ್ ಫ್ರೀ. ಯಾಕೆಂದರೆ ನನಗೊಂದು ಜವಾಬ್ದಾರಿ ಇದೆ. ನಾನು ಜನಿಸಿರ್ತಕ್ಕಂಥದ್ದು ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿನ ಒಬ್ಬ ಪ್ರಜೆ ನಾನು. ಹಾಗಾಗಿ ನಮ್ಮ ಪ್ರಾದೇಶಿಕ ಪಕ್ಷ ಅಂತ ಇದ್ದಂಗೆ, ಯಾಕೆಂದರೆ ಪ್ರಾದೇಶಿಕ ಪಕ್ಷಗಳು ಯಾವುವು ಕೂಡ ಹೆಚ್ಚಾಗಿ ಉಳಿಲಿಲ್ಲ. ಆಯಾ ಸಂದರ್ಭದಲ್ಲಿ ರಾಜಕೀಯಕ್ಕೋಸ್ಕರ ಆಯಾ ಚುನಾವಣೆಗೆ ಕಟ್ಟಿದ್ರು, ಅಲ್ಲಿಂದ ಮುಚ್ಚಿದ್ರು ಪಕ್ಷ. ಒಂದಷ್ಟು ಪಕ್ಷಗಳು ಹಲವು ದಿನಗಳಲ್ಲಿ ಕ್ಲೋಸ್ ಆದಂಥದ್ದು ನೋಡಿದ್ದೀವಿ. ಆದರೆ 25 ವರ್ಷಗಳ ಕಾಲ ಕನ್ನಡಿಗರು ನಮ್ಮನ್ನು ಹರಿಸಿ ಬೆಳೆಸಿ ಸಲ್ಲಿಸಿ ಸಾಕಿರ್ತಕ್ಕಂಥ ಜನ ಏನಿದ್ದಾರೆ, ಅವ್ರಿಗೆ ನಾನು ಮೋಸ ಮಾಡೋಕ್ಕೆ ರೆಡಿ ಇಲ್ಲ. ನನಗೆ ನಾನು ಮೋಸ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಐ ಆಮ್ ವೆರಿ ವೋಕಲ್ ಅಬೌಟ್ ಇಟ್. ನಾನು ಇನ್ಯಾವುದೇ ಬೇರೆ ಒಂದು ಥಾಟು ನನ್ನ ತಲೆನಲ್ಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಏನು ಅನ್ಕೊಳ್ತಾರೆ, ಏನು ಬಿಡ್ತಾರೆ, ನನಗೆ ಏನು ಸರಿ ಅನಿಸುತ್ತೆ ನಮ್ಮ ನಾಡಿನ ಜನತೆಯ ಪರವಾಗಿ ನಾನು ಧ್ವನಿ ಗೂಡಿಸ್ತೀನಿ. ಈಗ ಚೇತನ್ ಅವರೇ ಹೇಳಿದ್ರು, ನಾನು ಅವ್ರನ್ನ ಲೆಕ್ಕಕ್ಕಿಟ್ಟಿಲ್ಲ ಅಂತ. ಸೊ ಜನ ಲೆಕ್ಕಕ್ಕೆ ಇಟ್ಕೋಬೇಕು ನಿಮಗೆ ಅಂದರೆ ನೀವೇನು ಮಾಡಬೇಕು ಸರ್? ಅದು ಜನ ನಿರ್ಧಾರ ಮಾಡ್ತಾರಲ್ವ ಮೇಡಮ್. ನಮ್ಮ ಹೋರಾಟಗಳು ನಿರಂತರವಾಗಿರಬೇಕಾಗ್ತದೆ. ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ನಾವು ಹೋರಾಟ ಮಾಡ್ತೇವೆ ಅಥವಾ ಆ ಹೋರಾಟಕ್ಕೆ ನಮಗೆ ತತ್ಕ್ಷಣ ಅದು ಪ್ರತಿಫಲ ಕೊಡದೆ ಹೋಗ್ಬೋದು. ರಾಜಕಾರಣ ಅಂತಕ್ಕಂಥದ್ದು ಇವತ್ತಿನ ಯುವಕರಿಗೆ ನನಗನ್ಸಿದ ಮಟ್ಟಕ್ಕೆ ಒಂದು ತಾಳ್ಮೆ ಅಂತಕ್ಕಂಥದ್ದು ಬೆಳೆಸ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ವಿಚಾರದ ಬಗ್ಗೆ ಭಾಳ ಡೀಪಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ. ಇವೆರಡೂ ಕೂಡ ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ.
ಅಂದರೆ ಕಲ್ಟಿವೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಜನ ಇವತ್ತು ತಿರಸ್ಕಾರ ಮಾಡಿರ್ಬೋದು, ನಾಳೆ ಇದೇ ಜನ ಮೆರೆಸ್ಬೋದು. ಆದರೆ ಜನ ನಮ್ಗೆ ಅವಕಾಶ ಕೊಟ್ಟಾಗ ಇವತ್ತು ನಾವೇನು ಸೋತಿದ್ದೀವಿ ಅಂತ ನಾನು ಕುಗ್ತಕ್ಕಂಥ ಪ್ರಶ್ನೆ ಇಲ್ಲ, ಗೆದ್ದಾಗ ಇಕ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದೇ ರೀತಿ ಇರ್ತಾನೆ ನಿಖಿಲ್ ಕುಮಾರಸ್ವಾಮಿ, ಅದ್ರಲ್ಲಿ ಭಾಳ ಸ್ಪಷ್ಟ. ಚುನಾವಣೆಯಲ್ಲಿ ಸೋತಿದ್ದೀನಿ, ಆದರೆ ಹೋರಾಟದಲ್ಲಿ ಸೋತಿಲ್ಲ, ನನ್ನ ಹೋರಾಟ ಅಚ್ಚಲ್ಲ. ನನ್ನ ಹೋರಾಟ ಯಾವತ್ತೂ ಸೋಲಲ್ಲ. ಜನರೊಂದಿಗೆ ಜನತಾದಳ ಅಂತ ಮಾಡಿದ್ರಿ ಅಲ್ವಾ ಸರ್? ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿದ್ರಿ, ತುಂಬ ಸ್ಪೀಡಾಗಿ ಹೊರಟ್ರಿ. ಈಗ ಎಲ್ಲಿದ್ದೀರಿ? ಯಾವ ಸ್ಟಾಪಲ್ಲಿದ್ದೀರಿ? ಮೇಡಮ್, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಾನು ಯಾವತ್ತೂ ಕೂಡ, ಯಾಕೆಂದರೆ ಒಂದು ನಮ್ಮ ಮೇಲೆ ರಾಜಕೀಯ ವಿರೋಧಿಗಳು ನಾನಾ ರೀತಿ ವಿಶ್ಲೇಷಣೆ ಮಾಡ್ತಾರೆ, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ನಾನು ಮೊದಲನೇ ಹಂತದಲ್ಲಿ ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಓಡಾಡೋಕ್ಕೆ ಶುರು ಮಾಡಿದೆ, ರಾಜ್ಯ ಪ್ರವಾಸ ಒಂದು ಕ್ಯಾಲೆಂಡರ್ ಹಾಕಿದೆ. ಆಗ ಕೇವಲ ಹಳೆ ಮೈಸೂರು ಪ್ರಾಂತ್ಯನೇ ನಾನು ಆಯ್ಕೆ ಮಾಡ್ಕೊಳ್ಳಿಲ್ಲ, ಬದಲಾಗಿ ಕಲ್ಯಾಣ ಕರ್ನಾಟಕಕ್ಕೆ ಹೋದೆ, ಕಿತ್ತೂರು ಕರ್ನಾಟಕಕ್ಕೆ ಬಂದೆ, ಮಧ್ಯ ಕರ್ನಾಟಕಕ್ಕೆ ಹೋಗಿದ್ದೀನಿ, ಉತ್ತರ ಕನ್ನಡಕ್ಕೆ ಹೋಗಿದ್ದೀನಿ, ಓವರಾಲ್ ಪ್ಯಾನ್ ಕರ್ನಾಟಕ ಓಡಾಡಿದ್ದೀನಿ. ಈಗ 71ನೇ ಕ್ಷೇತ್ರ ಮೊನ್ನೆಯ ದಿನ ದೊಡ್ಡಬಳ್ಳಾಪುರದಲ್ಲಿ ಮುಕ್ತಾಯ ಆಗಿದೆ. ಮತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರಕ್ಕೂ ಕೂಡ ನಾಡಿದ್ದ ದಿನ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೀನಿ. ಹಾಗಾಗಿ ನನಗೆ ನಮ್ಮ ವೋಟರ್ಸ್ ಎಷ್ಟು ಜನ ಇದ್ದಾರೆ ಅಥವಾ ನಮ್ಮ ಕೇಡರ್ಸ್ ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕಾಚಾರದ ಮೇಲೆ ನಾನು ಪ್ರವಾಸ ಮಾಡ್ತಾ ಇಲ್ಲ. ಏಕೆಂದರೆ ಜನತಾದಳ ಪಕ್ಷದ ಕೇಡರ್ಸ್ ಇರ್ಬೋದು, ವೋಟರ್ಸ್ ಇರ್ಬೋದು, ಪ್ಯಾನ್ ಕರ್ನಾಟಕ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಸೊ ಎಲ್ರಿಗೂ ನಾನು ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನ ಮಾಡಬೇಕು. ಒಟ್ಟಾರೆಯಾಗಿ ಕೇಡರ್ ಬಿಲ್ಡಿಂಗ್ನ ಒಂದು ಆರ್ಗನೈಸೇಷನಲ್ ಆಗಿ ಏನೊಂದು ಪಾರ್ಟಿ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಹೊರಟಿದ್ದೀನಿ. ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ಅದಂತೂ ಭಾಳ ಸ್ಪಷ್ಟ. ಈಗ ಪ್ರಾದೇಶಿಕ ಪಕ್ಷ ಅನ್ನುವಂಥ ಹಣೆಪಟ್ಟಿಯೊಂದಿಗೆ ತಾವು ರಾಷ್ಟ್ರದಲ್ಲಿ ಈಗ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು. ಆದರೂ ಇದು ಕೇವಲ ತಾವು ಹೇಳಿದಾಗೆ ಹಳೆ ಮೈಸೂರಿಗೆ ಮಾತ್ರ ಸೀಮಿತನಾ ಅಂತಂದರೆ ದೆರ್ ಇಸ್ ಅ ವ್ಯಾಕ್ಯೂಮ್ ಭಾಳ ಕಡೆ ಇಡೀ ಕರ್ನಾಟಕದಾದ್ಯಂತ. ಈಗ ನೀವು ಒಂದು ನಿಮ್ಮ ಪಕ್ಷ ಸಂಘಟನೆ ಮತ್ತು ಕೇಡರ್ ಬಿಲ್ಡಿಂಗ್ ಆಯಿತು, ಜನರ ಜೊತೆಗೆ ಸಂಪರ್ಕ ಆನ್ ಗ್ರೌಂಡ್ ಯಾವಾಗಿಂದ ಶುರುವಾಗುತ್ತೆ ನಿಮ್ಮ ಆ ಒಂದು ಯಾತ್ರೆ ಅಥವಾ ಆ ಒಂದು ಕಾರ್ಯಕ್ರಮ? 2028 ವಿಧಾನಸಭಾ ಚುನಾವಣೆಗೆ ನನ್ನ ತಲೆಯಲ್ಲಿ ರೋಡ್ ಮ್ಯಾಪ್ ರೆಡಿ ಮಾಡ್ಕೊಂಡಿರತಕ್ಕಂಥದ್ದು ಎರಡೇ ಪದ, ಒಂದು ಸಂಘಟನೆ, ಒಂದು ಸಂಘರ್ಷ. ಸಂಘಟನೆ ಕಾರ್ಯಕರ್ತರ ಜೊತೆ ಸಂಘರ್ಷ. ಇವತ್ತಿನ ಈ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಎಲ್ಲಿ ದೂಡಿದೆ, ಯಾವ ವ್ಯವಸ್ಥೆಗಳಲ್ಲಿ ಬದಲಾವಣೆ ತರಬೇಕಾಗಿದೆ ಮುಂದಿನ ದಿನಗಳಲ್ಲಿ, ಅದ್ರ ವಿರುದ್ಧವಾದಂಥ ಸಂಘರ್ಷ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನನ್ನ ತಲೆಯಲ್ಲಿ ರೋಡ್ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನೇನು ಕೇಡರ್ನ ಟಚ್ ಮಾಡಿ ಬರಬೇಕಾಗಿತ್ತು, ಕೇಡರಲ್ಲಿ ಒಂದು ಆತ್ಮಸ್ಥೈರ್ಯ ಕುಗ್ಗಿತ್ತು, ಆ ಕೆಲಸ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನೇನು ಕೆಲವು ದಿನಗಳಲ್ಲಿ ಅದು ಮುಕ್ತಾಯ ಆಗುತ್ತೆ. ತದನಂತರ ನಾನು ಗ್ರೌಂಡ್ ಇಳಿತಕ್ಕಂಥದ್ದು ಜನರ ಪರವಾಗಿ, ಅದು ಸಂಘರ್ಷ. ಈಗ ರಾಷ್ಟ್ರೀಯ ಪಕ್ಷಗಳಲ್ಲಿ ಆದಂಥ ಕೆಲವೊಂದು ಬದಲಾವಣೆಗಳಿಂದ ಕೆಲವೊಂದು ಜಾತಿ ಮತ್ತು ಸಮುದಾಯಗಳ ಜನ ಏನಿದ್ದಾರೆ ಅವು ರಾಷ್ಟ್ರೀಯ ಪಕ್ಷಗಳಿಂದ ವಿಮುಕ್ತರಾಗ್ತಾ ಇದ್ದಾರೆ, ಅಂದರೆ ವಿಮುಖರಾಗ್ತಾ ಇದ್ದಾರೆ. ಅವ್ರಿಗೆ ಆಪ್ಷನ್ ಇಲ್ಲ, ಥರ್ಡ್ ಪಾರ್ಟಿ ಕಾಣ್ತಾ ಇಲ್ಲ, ಬಿಕಾಸ್ ಯು ಆರ್ ಅಲೈನ್ಸ್ ವಿತ್ BJP. ಸೊ ಭಾಳಷ್ಟು ಸರಿ ನಮ್ಮ ಡಿಸ್ಕಷನ್ಗಳಲ್ಲಿ ಇತ್ತೀಚೆಗೆ ಆದಂಥ ಅಲ್ಪಸಂಖ್ಯಾತರು ಏನು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಅಪ್ಸೆಟ್ ಆಗಿದ್ದಾರೆ, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಸೊ ಹೀಗಾಗಿ ಆ ವ್ಯಾಕ್ಯೂಮ್ ಅನ್ನೋದು ಕ್ರಿಯೇಟ್ ಆಗಿದೆ. ಬಟ್ JDS BJP ಜೊತೆಗೆ ಇದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಎಲ್ಲ ಒಂದು ಕಡೆ JDS ವಿಫಲವಾಗ್ತಿದೆ ಅನ್ನೋಂಥ ಅಭಿಪ್ರಾಯ ಇದೆ. ತಮಗೂ ಹಂಗೆ ಅನಿಸ್ತಾ ಇದೆಯಾ? ಮೇಡಮ್, ಇವಾಗ ಯಾವುದೇ ಒಂದು ಪಾರ್ಟಿ ಅದು ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಅಲಯನ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಜನರ ಹಿತಕ್ಕೋಸ್ಕರ ಅಲಯನ್ಸ್ ಆಗುತ್ತೆ, ಇನ್ನೊಂದು ಎಲ್ಲೋ ಒಂದು ಕಡೆ ಆ ಒಂದು ಸಂಖ್ಯೆ ಬಲ ಏನು ಕಮ್ಮಿ ಇರುತ್ತೆ, ಯಾವುದೋ ಒಂದು ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿಯಾಗಿ ಹೊರಹೊಮ್ಮರ್ಲಿಕ್ಕಿಲ್ಲ, ಆಗ ನಾವು ಒಂದು ಅಲಯನ್ಸ್ ಪಾರ್ಟ್ನರ್ ಆಗ್ತೀವಿ. ಅದಕ್ಕೆ ಮೂಲ ಉದ್ದೇಶ ಇಷ್ಟೇ ಆಗಿರುತ್ತೆ, ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಜನಕ್ಕೆ ಅಂತಕ್ಕಂಥದ್ದು. ಆದರೆ ಸೈದ್ಧಾಂತಿಕ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಜನತಾದಳ ಪಕ್ಷ ಆಗಲಿ ಮತ್ತೊಂದು ಪಕ್ಷ ಆಗಲಿ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇರೋದಿಲ್ಲ. ಸೊ ನಿಮ್ದೇನು ಜಾತ್ಯತೀತತೆ ಏನಿದೆ, ಸೆಕ್ಯುಲರಿಸಮ್ ಏನಿದೆ, ಅದು ಗಟ್ಟಿಯಾಗಿ ಆ ತತ್ವ ನಿಮ್ಮಲ್ಲಿ ಇನ್ನೂ ಉಳ್ಕೊಂಡಿದೆಯಾ? ಆ ಕ್ವಶನನ್ನು ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ BJPಗೆ ತನ್ನದೇ ಆದಂಥ ಐಡಿಯಾಲಜಿ ಇದೆ, ಜಾತ್ಯತೀತ ಜನತಾದಳಕ್ಕೆ ತನ್ನದೇ ಆದಂಥ ಐಡಿಯಾಲಜಿ ಇದೆ. ಅದು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಆ ಒಂದು ತತ್ವ ಸಿದ್ಧಾಂತಗಳ ಜೊತೆಗೆ ತಾವು ರಾಜಿ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಒಂದು ಅನುಮಾನ ಬಹಳಷ್ಟು ಜಾತಿ ಸಮುದಾಯಗಳಿಗಿದೆ. ಹಾಗಾಗಿ ತಾವು ಯುವ ನಾಯಕರಾಗಿ ಆ ಒಂದು ಲೈನಿಂದ ಹೊರಗಡೆ ಬರೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್?
ಮೇಡಮ್, ನಾನು ಒಬ್ಬ ಹಿಂದುವಾಗಿ ಹುಟ್ಟಿದ್ದೀನಿ. ನನ್ನ ಧರ್ಮನ ನಾನು ಆಚರಿಸ್ತೀನಿ, ಸಂಭ್ರಮಿಸ್ತೀನಿ. ಅದರ ಜೊತೆಯಲ್ಲಿ ಮತ್ತೊಂದು ಧರ್ಮವನ್ನು, ಮತ್ತೊಂದು ಜಾತಿಯನ್ನು, ಮತ್ತೊಂದು ಜನಾಂಗವನ್ನು ಕೂಡ ಅಷ್ಟೇ ಗೌರವದಿಂದ ಕಾಣ್ತೀವಿ. ಇದು ವೆರಿ ಕ್ಲಿಯರ್. ಮತ್ತೊಂದು ಬೇರೆ ರಾಜಕೀಯ ಪಕ್ಷದ ಥರ ಓಲೈಕೆ ರಾಜಕಾರಣ ಅಂತಕ್ಕಂಥದ್ದು ಜನತಾದಳ ಪಕ್ಷದ ಇತಿಹಾಸದಲ್ಲಿ ದೇವೇಗೌಡರು ಮಾಡಿಲ್ಲ, ಕುಮಾರಣ್ಣನೂ ಮಾಡಿಲ್ಲ, ನಿಖಿಲ್ ಕುಮಾರಸ್ವಾಮಿನೂ ಮಾಡಲ್ಲ. ಅಪೀಸ್ಮೆಂಟ್ ಪೊಲಿಟಿಕ್ಸಿಗೆ ನಾವು ಯಾವತ್ತೂ ಕೂಡ ಮಣೆ ಹಾಕಿಲ್ಲ, ಹಾಕೋದು ಇಲ್ಲ. ವಿ ಆರ್ ವೆರಿ ಕ್ಲಿಯರ್. ಎಲ್ಲ ಜಾತಿ, ಸಮುದಾಯ, ಧರ್ಮ, ವರ್ಗವನ್ನು ಪ್ರೀತಿಸ್ತಕ್ಕಂಥದ್ದೇ ನಮ್ಮ ಸಿದ್ಧಾಂತ. ಅದನ್ನು ಬಹುಶಃ ನೀವು BJP ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಸರ್, ಕೆಲ ಅನ್ನೋದಕ್ಕಿಂತ ಡೈರೆಕ್ಟ್ಲಿ ಅಲ್ಪಸಂಖ್ಯಾತರು ನೀವೊಂದು ಆಪ್ಷನ್ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಅದರ್ವೈಸ್ ಡಿಸ್ಕಷನ್ನಲ್ಲಿ ಅವ್ರು ಹೇಳೋದು BJPನ ಬಿಟ್ಟು ಬರಲಿ, ನಾವು JDS ಕೋಟ್ ಹಾಕ್ತೀವಿ ಅಂತ. ಇದು ನಿಮಗೆ ಇಷ್ಟ ಆಗದೆ ಇರ್ಬೋದು, ಬಿಕಾಸ್ ಒಂದು ಮೈತ್ರಿಯಲ್ಲಿದ್ದಾಗ ನೀವು ಆ ಮೈತ್ರಿ ವಿರುದ್ಧ ಮಾತಾಡೋಕ್ಕಾಗಲ್ಲ. ಐ ಡು ನೋ, ಬಟ್ ದಟ್ ಈಸ್ ಇದು ಮನಸ್ಥಿತಿ ಈಗ ಕರ್ನಾಟಕದಲ್ಲಿರುವಂಥ ಅಲ್ಪಸಂಖ್ಯಾತರಿಗಿರೋದು. ವೆರಸ್ ಅವ್ರು ನಿಮ್ಮ ಜೊತೆ ಇದ್ದಂತಹ ಅಲ್ಪಸಂಖ್ಯಾತರಾಗಿರ್ಬೋದು, ಅಥವಾ ಲಿಂಗಾಯತರಾಗಿರ್ಬೋದು, ಅಥವಾ ಬೇರೆ ಜಾತಿ ಸಮುದಾಯಗಳು ಆಗಾಗ ಕೆಲವೊಂದು ಸಂದರ್ಭಕ್ಕೆ ತಕ್ಕಂತೆ ತಮ್ಮಿಂದ ಹೋಗಿದ್ದಾರೆ. ಬಟ್ ಅವರೆಲ್ಲರೂ ರೆಡಿ ಇದ್ದಾರೆ, ಬಟ್ ನೀವು ರೆಡಿ ಇಲ್ಲ. ಮೇಡಮ್, ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಅಲಯನ್ಸ್ ಇದ್ದೀವಿ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ? ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮಿಂದ ಹೊಸ ಅಲೆ ಸೃಷ್ಟಿ ಆಗಬೇಕು. ದೇವೇಗೌಡರು, ಕುಮಾರಸ್ವಾಮಿ ಹೌದು, ಬಟ್ ಈಗ ದಿಸ್ ಈಸ್ ದಿ ಜಮಾನ ಆಫ್ ಯೂತ್ಸ್. ಯು ಆರ್ ಆಲ್ಸೋ ಅ ಯೂತ್, ಯು ಆರ್ ಯಂಗ್. ಸೋಲುಗಳು ತಮಗೆ ಪಾಠ ಕಲಿಸಿಕೊಟ್ಟಿದೆ, ತಮ್ಮನ್ನ ಪಕ್ವ ಮಾಡಿದೆ, ಹೋರಾಟದ ಛಲ ಇದೆ, ಇಡೀ ರಾಜ್ಯಾದ್ಯಂತ ಸುತ್ತುತ್ತಾ ಇದ್ದೀರಿ. ಎಲ್ಲರನ್ನ ಸೆಳೆದು ಆ ಹಳೆ ಜಾತ್ಯತೀತ ಜನತಾದಳವನ್ನು ಮಾಡಬಹುದು, ಆ ಶಕ್ತಿ ನಿಮಗಿದೆ. ಬಟ್ ನೀವು ಅದನ್ನು ತೋರಿಸ್ಬೇಕಷ್ಟೇ ಜನರಿಗೆ. ಅದನ್ನು ಹೆಂಗೆ ಮಾಡ್ತೀರಿ? ಐ ಡೋಂಟ್ ನೋ. ಮೇಡಮ್, ಈಗ ನಾನು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದ್ದೀನಿ, ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲರನ್ನೂ ಗೌರವಿಸ್ತೀವಿ. ಅಲ್ಟಿಮೇಟ್ಲಿ ಚುನಾವಣಾ ರಾಜಕಾರಣ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ನಮ್ಮ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಒಂದು ಅಲಯನ್ಸ್ ಏನಿದೆ, ಆ ಕಾರಣದಿಂದ ನಮ್ಮ ಕೈ ಬಿಟ್ಟು ಹೋಗ್ತಾರೆ ಅಥವಾ ಹೋಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ತಾವು ಕೇಳ್ತಾ ಇದ್ದೀವಿ. ಮೇಡಮ್, ನಾನು ಚುನಾವಣೆ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಿಲ್ಲ. ನಾನು ಸನ್ಮಾನ್ಯ ಕುಮಾರಣ್ಣ ಅವರ ಮಾನವೀಯತೆ ಗುಣಗಳೇನಿದೆ, ಏಕೆಂದರೆ ನಮ್ಮ ಮನೆ ಮುಂದೆ ಇವತ್ತಿಗೂ ನೀವು ಬಂದರೆ ತಾವು ಬಹುಶಃ ಗಮನಿಸಿರ್ತೀರಿ. ನನ್ನ ಯಾರೋ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಹುಡುಗರೇ ಯಾರೋ ಒಂದು ವಿಡಿಯೋ ಮಾಡಿ ಹಾಕಿದರು. ಅಧಿಕಾರ ಇದ್ದರೂ ಕುಮಾರಣ್ಣ ಅವರು, ಅಧಿಕಾರ ಇಲ್ಲದೆ ಹೋದರು ಭಾಳ ಜನ ಮನೆ ಹತ್ರ ಕೆಲಸ ಕೇಳ್ಕೊಂಬರ್ತಾರೆ, ಆರೋಗ್ಯದ ಸಮಸ್ಯೆ ಹೇಳ್ಕೊಂಬರ್ತಾರೆ. ಯಾರು ಕೂಡ ನೀನು ಜನತಾದಳದವನ ಮೊದಲು ಅಂತಕ್ಕಂಥ ಪ್ರಯಾರಿಟಿನೂ ಕೂಡ ಆಲೋಚನೆ ಮಾಡಿದ್ದೀರಾ ಕುಮಾರಣ್ಣ ಅವರು. ಜನಸಾಮಾನ್ಯರನ್ನ, ಅದು ಅಲ್ಪಸಂಖ್ಯಾತರಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜನಾಂಗ ಇರಲಿ, ಯಾವುದೇ ಸಮುದಾಯ ಇರಲಿ, ಎಲ್ಲರನ್ನೂ ಅವ್ರ ಕೈಲಾದಷ್ಟು ಮಟ್ಟಕ್ಕೆ ಅವ್ರಿಗೆ ಶಕ್ತಿಯನ್ನು ತುಂಬಿಸಿ ಕಳಿಸಿರ್ತಕ್ಕಂಥದ್ದು ನೋಡ್ಕೊಂಡು ಬಂದಿದ್ದೀರಿ. ಮಿನಿಸ್ಟರ್ಗಳ PAಗಳನ್ನು ಕೂಡ ಭೇಟಿ ಆಗಕ್ಕಾಗಲ್ಲ, ಆದರೆ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಾಗಲಿ ಬೆಂಗಳೂರಲ್ಲಾಗಲಿ ಸಿಗ್ತಾರೆ, ಜನರಿಗೆ ಸಿಗ್ತಾರೆ. ಅವ್ರು ಕೇಂದ್ರ ಸಚಿವರಾಗಿರ್ಲಿ, ಮುಖ್ಯಮಂತ್ರಿ ಆಗಿದ್ದಾಗಲೂ ಆ ವಿಚಾರದಲ್ಲಿ ನಾನು ಐ ರಿಯಲಿ ಅಪ್ರಿಷಿಯೇಟ್ ಕುಮಾರಸ್ವಾಮಿ ಅವರು. ಆಕ್ಸೆಸಿಬಿಲಿಟಿ ಏನಿದೆ, ಬಹುಶಃ ಒಂದು ರಾಜಕಾರಣಿಗೆ ಇರಬೇಕಾಗಿರ್ತಕ್ಕಂಥದ್ದು ಆಕ್ಸೆಸಬಲ್ ಆಗಿರ್ಬೇಕು. ಒಬ್ಬ ರಾಜಕಾರಣಿ ಒಬ್ಬ ಕೋಟೆ ಕಟ್ಕೊಂಡು ಒಂದು 4 PAನೋ ಒಂದು 5 PSಗಳೋ ದಾಟ್ಕೊಂಡು ಬರಬೇಕು ಅಂತಕ್ಕಂಥದ್ದಾದರೆ ಅವನು ಕಾಮನ್ ಮ್ಯಾನ್ನ ಸ್ಪಂದಿಸ್ತಕ್ಕಂಥ ಗುಣಗಳಿಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನಿರ್ಧಾರ ಮಾಡಬೇಕಾಗತ್ತೆ. ಆ ವಿಚಾರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿರ್ತಕ್ಕಂಥ ಆ ತಾಯಿ ಹೃದಯ ಏನಿದೆ, ಎಲ್ಲರನ್ನೂ ಕೂಡ ಸಮಾನತೆಯ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು. ಬಹುಶಃ ಆ ಒಂದು ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ನಾನು ಒಂದು ವಾತಾವರಣ ನೋಡಿದ್ದೀನಿ. ನಾನು ನಮ್ಮ ತಂದೆಯವ್ರ ಜೊತೆಯಲ್ಲಿ ನಿಂತು ಹಿಂದಿನಿಂದನಾದರೂ ಸರಿ ಆ ವಾತಾವರಣ ನೋಡಿರ್ತಕ್ಕಂಥವನು. ನನ್ನಲ್ಲಿ ಸ್ಪಷ್ಟತೆ ಇದೆ ಮೇಡಮ್. ಅಲ್ಪಸಂಖ್ಯಾತರು BJP ಜೊತೆ ಕೈ ಜೋಡಿಸ್ತಾ ಇದ್ದಂಗೆ, ಅಥವಾ ಇನ್ಯಾವುದೋ ಜಾತಿನೋ ಧರ್ಮನೋ ವರ್ಗನೋ BJP ಜೊತೆ ಕೈ ಜೋಡಿಸಿದ್ದೀವಿ ಅನ್ನೋ ಮಾತ್ರಕ್ಕೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ. ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ.
ಸರ್, ನಿಮ್ಮನ್ನು ನೋಡ್ತಾ ಇರುವಂತಹ, ನಿಮ್ಮನ್ನು ಬಿಟ್ಟು ಹೋದಂತಹ, ನನ್ನ ಪರ್ಟಿಕ್ಯುಲರ್ ಯಾವ ಜಾತಿ ಸಮುದಾಯ ಅಂತ ಹೇಳೋದಿಲ್ಲ, ಅವ್ರು ಈ ಮೂಲಕ ತಾವೇನು ರಾಜ್ಯಾದ್ಯಂತ ಓಡಾಡೋದಕ್ಕೆ ಅಥವಾ ಪಾದಯಾತ್ರೆ ಮಾಡೋದಕ್ಕೆ ರೆಡಿ, ಅವ್ರಿಗೆ ಏನು ಅಶ್ಯೂರೆನ್ಸ್ ಕೊಡ್ತೀರಿ ಸರ್? ಮೇಡಮ್, ಎಲ್ರಿಗೂ ಕೂಡ ಯಾವುದೇ ಜಾತಿ ಧರ್ಮ ಸಮುದಾಯ ಇದ್ದರೂ ತುಂಬು ಹೃದಯದಿಂದ ಸ್ವಾಗತ ಕೋರ್ತೇನೆ. ಕಾರಣ ಏನಂತ ಹೇಳಿದ್ರೆ, ದೇಶ ಕಟ್ತಕ್ಕಂಥ ವಿಚಾರದಲ್ಲಿ, ರಾಜ್ಯದ ಸಮಗ್ರ ಹಿತದೃಷ್ಟಿಯಿಂದ ವಿಚಾರವಾಗಿ, ಬೆಳವಣಿಗೆ ವಿಚಾರದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ನಾನಂತೂ ತುಂಬು ಹೃದಯದಿಂದ ಸ್ವಾಗತ ಕೋರ್ತೀನಿ. ಎಲ್ರಿಗೂ ವಿಶ್ವಾಸದಲ್ಲೂ ಕೂಡ ತಗೊಂಡು ಹೋಗ್ತೀನಿ. ಅವ್ರ ವಿಶ್ವಾಸ ಇವತ್ತಲ್ಲ ನಾಳೆ, ಅದು ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಜನಾಂಗ ಇರಲಿ, ಅವ್ರನ್ನ ವಿಶ್ವಾಸಕ್ಕೆ ಪಡ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಯುವಕನಾಗಿ ನಿಖಿಲ್ ಕುಮಾರಸ್ವಾಮಿ ಸದಾ ಮಾಡ್ತಾನೆ. ಸರ್, ಜನ್ಜಿ ಏನಿದ್ದಾರಲ್ಲ ಸರ್, ಯೂತ್ಸ್ ಇಡೀ ರಾಷ್ಟ್ರಾದ್ಯಂತ ಹೊಸದೇ ರಾಜಕೀಯವನ್ನು ಬರೀತಾ ಇದ್ದಾರೆ ಸರ್. 50-60 ವರ್ಷಗಳ ಹಳೆ ಪಾರ್ಟಿಗಳನ್ನು ತಿರಸ್ಕರಿಸಿ ನಿನ್ನೆ ಮೊನ್ನೆ ಹುಟ್ಟಿರುವ ಪಕ್ಷಗಳನ್ನು ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸ್ತಾ ಇದ್ದಾರೆ. ಅಂತಹ ಯುವಕರ ನಾಡಿ ಮಿಡಿತ ಅರ್ಥವರೇ ಇವತ್ತು ನಾಯಕ. ಸೊ ಅಂತಹ ಜೆನ್ಸಿಗಳನ್ನು ಅಥವಾ ಅಂಥ ಯುವಕರನ್ನು ಮುಟ್ಟೋದಕ್ಕೆ ತಾವೇನಾದರೂ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್? ಮೇಡಮ್, ಬದಲಾವಣೆ ಅಂತಕ್ಕಂಥದ್ದು ಜಗತ್ತಿನ ನಿಯಮ. ಈ ಬದಲಾವಣೆ ಆಯಾ ಕಾಲಘಟ್ಟದಲ್ಲಿ ಆಯಾ ಜನ್ರೇಷನ್ಗೆ ತಕ್ಕಂತೆ, ನೀವು ಹೇಳ್ದಂಗೆ ಜೆನ್ಜಿ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದೀರಿ, ನಾಳೆ ಆಲ್ಫಾ ನೋಡ್ತೀವಿ, ಬೀಟಾ ನೋಡ್ತೀವಿ, ಎಲ್ಲರನ್ನೂ ಕೂಡ ನೋಡುವಂಥ ದಿನ ಭವಿಷ್ಯ ನಾವೆಲ್ಲ ಕಾಣ್ಬೋದು, ಎದುರು ನೋಡ್ತಾ ಇದ್ದೀವಿ. ಇದರ ನಡುವೆ ನೀವು ಹೇಳ್ದಂಗೆ ಹೆಚ್ಚು ಕಮ್ಮಿ 6 ದಶಕಗಳ ಹತ್ತತ್ರ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು, ರಾಜಕೀಯ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಪಕ್ಷಗಳನ್ನ ತಿರಸ್ಕರಿಸಿ ಇವತ್ತು ಇವತ್ತಿನ ಜನ್ರೇಷನ್ ಜನ್ರೇಷನ್ಗಳು ತಗೊಂಡಿರ್ತಕ್ಕಂಥ ನಿರ್ಣಯ ಏನಿದೆ, ಎಲ್ಲ ಒಂದು ಕಡೆ ಆ ಬದಲಾವಣೆಯನ್ನು ನಿರೀಕ್ಷೆ ಇಟ್ಕೊಂಡು ತಗೊಂಡಿರ್ತಕ್ಕಂಥ ಇದು ವಿಚಾರ. ಆದರೆ ನಾನು ಇವತ್ತಿನ ಕಾಲಘಟ್ಟದ ಯುವಕರಿಗೆ ನನ್ನ ಅನಿಸಿಕೆ ನಾನು ಹೇಳುವಂಥದ್ದು, ಯಾವ ವ್ಯವಸ್ಥೆಗಳಲ್ಲಿ ಲೋಪಗಳಿದೆ ಅಂತಕ್ಕಂಥದ್ದು ನಿರಂತರವಾಗಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಯುವಕರು. ಯಾಕೆಂದರೆ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ನ ನಾನು ಎಲ್ಲರದು ಮೆಜಾರಿಟಿ ಆಫ್ ದಮ್ ನಾನು ರೆಗ್ಯುಲರ್ ನೋಡ್ತಾ ಇರ್ತೀನಿ, ಬಿಕಾಸ್ ಐ ಆಲ್ಸೋ ಬಿಲಾಂಗ್ ಟು ದ ಸೇಮ್ ಜನ್ರೇಷನ್, ಸೇಮ್ ಗ್ರೂಪ್. ಸೊ ಈ ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥ ಜನ್ರೇಷನ್ ಏನಿದ್ದಾರೆ, ಅದರ ಇಂಪ್ಯಾಕ್ಟೇ ಬೇರೆ. ವ್ಯವಸ್ಥೆ ಒಳಗಡೆ ಬಂದು ಆ ವ್ಯವಸ್ಥೆನ ಬದಲಾವಣೆ ಮಾಡ್ತಕ್ಕಂಥ ಒಂದು ಮನಸ್ಸನ್ನು ಕೂಡ ಇವತ್ತಿನ ಕಾಲಘಟ್ಟದ ಯುವಕರು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಪೇಕ್ಷೆ. ಕರೆಕ್ಟ್. ಯಾಕೆಂದರೆ ವ್ಯವಸ್ಥೆ ಸರಿ ಇಲ್ಲ ಅನ್ನೋದೊಂದು ಭಾಗ. ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ ಏನು ಮಾಡಬೇಕು? ವಿದ್ಯಾವಂತರು ಬರಬೇಕು, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಡೀಪಾಗಿ ಅನಲೈಸ್ ಮಾಡಿ, ಅದನ್ನು ಅಧ್ಯಯನವನ್ನು ಮಾಡಿ, ತಾಳ್ಮೆಯನ್ನು ಬೆಳೆಸ್ಕೊಂಡು, ನಾಳೆನೇ ನಾನು MP ಆಗಬೇಕು, ನಾಳೆನೇ ನಾನು MLA ಆಗಬೇಕು, ನಾಳೆನೇ ನಾನು ಏನೋ ಒಂದು ಸ್ಥಾನದ ಅಪೇಕ್ಷೆಯನ್ನು ಇಟ್ಕೊಂಡು ಬರ್ತೇನೆ ಅಂತಕ್ಕಂಥದ್ದನ್ನು ಬದಿಗಿಟ್ಟು, ಇವತ್ತು ಮನೇಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡೋದಕ್ಕಿಂತ ಬದಲಾಗಿ ಅಂಥವರೆಲ್ಲರೂ ಕೂಡ ಹೊರಗಡೆ ಬಂದು ಸಿಸ್ಟಮ್ ಒಳಗಡೆ ಬರ್ತಕ್ಕಂಥದ್ದಕ್ಕೆ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸೂಕ್ತ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿಯ ಸಹಕಾರ, ಅವ್ರ ಜೊತೆನ ನಿರಂತರವಾಗಿ ನಿಂತ್ಕೊತೀನಿ ಅಂತ ಯುವಕರ ಜೊತೆ. ಓಕೆ, ಯೂತ್ಸ್ಗೆ JDS ಬಾಗಿಲು ಯಾವಾಗಲೂ ಓಪನ್ ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಇವತ್ತಿನ ನಮ್ಮ ಭಾರತ ದೇಶದಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಬಹುಸಂಖ್ಯೆ ಬಹುಪಾಲು ಯುವಕರು, ಆಮೇಲೆ ನಮ್ಮ ಮಹಿಳೆಯರು. ಇವರಿಬ್ಬರ ಜೊತೆಯಲ್ಲೂ ಕೂಡ ಜನತಾದಳ ಪಕ್ಷ ನಿರಂತರವಾಗಿ ಅವ್ರದ್ದು ಏನೇ ಕನಸುಗಳಿರಲಿ, ಅವ್ರ ದೇಶ ಕಟ್ತಕ್ಕಂಥ, ರಾಜ್ಯ ಕಟ್ತಕ್ಕಂಥ ಯಾವುದೇ ಕಲ್ಪನೆಗಳಿರಲಿ, ಅದಕ್ಕೆ ಪೂರಕವಾಗಿ ಅವ್ರಿಗೆ ಬೆಂತಟ್ಟಿ ಜನತಾದಳ ಪಕ್ಷದ ಕಡೆಯಿಂದ ಮುಂದೆ ಅದು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಯಾವುದೇ ಸ್ಥಳೀಯ ಚುನಾವಣೆಗಳು ಬರಲಿ, ಬಹುತೇಕ ಯುವಕರಿಗೆ ಅವಕಾಶ ಮಾಡಿ, ವಿದ್ಯಾವಂತ ಯುವಕರಿಗೆ ಯಾರು ಸಮಾಜದ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ಸಮಾಜವನ್ನು ಒಂದು ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಚಿಂತನೆಗಳ ಆಲೋಚನೆಗಳು ಇಟ್ಕೊಂಡಿದ್ದಾರೆ, ಅಂಥವ್ರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ಜನತಾದಳ ಪಕ್ಷ ನಿರಂತರವಾಗಿ ನಿಂತ್ಕೊಳ್ಳುತ್ತೆ. ಸರ್, GBA ಎಲೆಕ್ಷನ್ಸ್ ಗೊತ್ತಿಲ್ಲ ಇವ್ರಿಗೆ ಸರ್ಕಾರದವ್ರು ಮಾಡ್ತಾರಾ ಇಲ್ವ, ಯಾಕಂದರೆ ತಾವು JDS ಅವರೇ ಒಂದು RTI ಹಾಕಿದ್ರಿ, ಯಾಕೆ ಎಲೆಕ್ಷನ್ಸ್ ಮಾಡ್ತಾ ಇಲ್ಲ ಅಂತ, ಸರ್ಕಾರನೇ ಹಿಂದೇಟ್ ಆಗ್ತಾ ಇದೆ ಅಂತ. ಈಗ ಚುನಾವಣಾ ಆಯೋಗ ಕೂಡ ರೆಡಿಯಾಗಿ ನಿಂತಿದೆ ಎಲೆಕ್ಷನ್ ಮಾಡೋದಕ್ಕೆ. ಸೊ ಯಾವ ರೀತಿಯಾಗಿ ರೋಡ್ ಮ್ಯಾಪ್ ರೆಡಿಯಾಗಿದೆ ಸರ್ ತಮ್ಮ GBAಗೆ? ಮೈತ್ರಿಯಲ್ಲಿ ಹೋಗ್ತಿರೋ, ವಿದೌಟ್ ಮೈತ್ರಿ ಹೋಗ್ತಿರೋ, ಮಾತುಕತೆಗಳು ನಡೀತಾ ಇದ್ದಾವ, ಏನು ಒಂದು ಕ್ಲಾರಿಟಿ ಇಲ್ಲ JDS ಪಾರ್ಟಿದು. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ತಾವು ಹೇಳಿದಂಗೆ, ಯಾಕಂದರೆ ಆನ್ ಗ್ರೌಂಡ್ ಭಾಳ ಜನ ನಾನು ಮಾತಾಡ್ಸೋವಾಗ ಹೇಳಿದ್ದು, ಸೊ BJP ಮತ್ತು ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಎಲ್ಲರೂ ರೆಡಿ ಇದ್ದಾರೆ
ಬಟ್ ಜೆ ಡಿ ಎಸ್ ಹೇಗೆ ಏನು ಅವ್ರು ಇಂಡಿವಿಜುವಲ್ ಹೋಗ್ತಾರಾ ಅಥವಾ ಮೈತ್ರಿಯಲ್ಲಿ ಹೋಗ್ತಾರಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಜನರಲ್ಲಿ, ನಾಯಕರುಗಳಲ್ಲಿ. ಸೊ ಅದಕ್ಕೆ ಯಾವಾಗ ಕ್ಲಾರಿಟಿ ಸಿಗ್ಬೋದು ಜೆ ಡಿ ಎಸ್ ಪಾರ್ಟಿಯಿಂದ? ಮೇಡಮ್, ಈಗ ಒಂದು ತಮಗೆ ಗೊತ್ತಿದ್ದಂಗೆ ಕುಮಾರಣ್ಣ ಅವ್ರ ಕಾಲಘಟ್ಟದಲ್ಲಿ BBMP ಅಂತ ರಚನೆ ಆಯಿತು. ಈಗ ಮತ್ತೆ ಅದಕ್ಕೆ ಪುನರ್ ನಾಮಕರಣ ಹೊಸದಾಗಿ ಮಾಡಿದ್ದಾರೆ, GBI ಅಂತ. ಅದಕ್ಕೆ ಹೊಸದಾಗಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ. 11 ವರ್ಷ ಆಗಿದೆ ಚುನಾವಣೆ ಆಗಿ. ಈಗ ಮತ್ತೆ ಯುವಕರ ಪಾಯಿಂಟ್ ನಾನು ಮಾತಾಡೋದಾದ್ರೆ, ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದಾದ್ರೆ ಆಯಾ ಕಾಲಘಟ್ಟಕ್ಕೆ ಆಯಾ ಸಮಯಕ್ಕೆ ಸೂಕ್ತವಾಗಿ ಚುನಾವಣೆಗಳು ನಡೆಸಬೇಕಾಗ್ತದೆ. ಸರ್ಕಾರ ನೀವು ಹೇಳಿದ್ರಿ, ಈಗಲೂ ಕೂಡ GBA ಅಂತ ಘೋಷಣೆ ಮಾಡಾಯ್ತು, ಆದರೆ ಇಲ್ಲಿವರೆಗೂ ಚುನಾವಣೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಪೂರಕವಾಗಿ ಯಾವುದೋ ಹೆಜ್ಜೆ ಇಡ್ತಾ ಇಲ್ಲ ಅನ್ನೋದು. ಅದರಲ್ಲಿ ಜನತಾದಳ ಪಕ್ಷನೂ ಕೂಡ ಕೋರ್ಟಿನ ಮೆಟ್ಲೇರಾಗಿದೆ, ಕೋರ್ಟು ಚೀಮಾರಿ ಹಾಕಾಗಿದೆ. GBA ಕಮಿಷನರು ಬಂದು ಸರಿ, ನಿಮಗೆ ಯಾಕೆ ಅಷ್ಟು ಅರ್ಜೆಂಟ್? ತಾವೇನಾದ್ರೂ ಇಂಡಿವಿಜುವಲ್ ಆಗಿ ಫೈಟ್ ಮಾಡ್ತಿರೋ ಅಥವಾ ಮೈತ್ರಿಯಲ್ಲಿ ಹೋಗ್ತಿರೋ? ನಿಮ್ ಲೈನ್ ಇನ್ನೂ ಕ್ಲಾರಿಟಿ ಇಲ್ಲ ಮೇಡಮ್. ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ಕಾರ್ಪೊರೇಷನ್ ಅಧ್ಯಕ್ಷರುಗಳು ಇತ್ತೀಚೆಗೆ ನೇಮಕಾತಿ ಮಾಡಿದ್ವಿ. ಒಳಗಡೆ ಗ್ರೌಂಡ್ ಅಲ್ಲಿ ಡಿಲಿಮಿಟೇಷನ್ ಆಗಿದೆ, ರಿಸರ್ವೇಶನ್ಸ್ ಜಾರಿ ಆಗಿದೆ, ಫೈನಲ್ ನೋಟಿಫಿಕೇಶನ್ ಹೊರಗಡೆ ಬಂದಿದೆ. ಈಗ ಬದಲಾವಣೆ ಅಂತಕ್ಕಂಥದ್ದು ಏನಾಗ್ಲಿಕ್ಕಿಲ್ಲ, ಇನ್ನು ಅವಕಾಶಗಳಿಲ್ಲ. ಎಲ್ಲ 20,000 ಜನಸಂಖ್ಯೆ ಇರ್ತಕ್ಕಂಥ ವಾರ್ಡ್ಗಳು ಬಂದಾಗಿದೆ, 40,000ವರೆಗೂ ಇದೆ. ಸೊ ಈಗ 369 ವಾರ್ಡ್ಗಳಲ್ಲಿ ಅವಕಾಶ ಇದೆ. ಇದರಲ್ಲಿ ಜನತಾದಳ ಪಕ್ಷ ಯಾವ್ಯಾವ ಭಾಗದಲ್ಲಿ ನಮ್ಮ ಸ್ಟ್ರೆಂತ್ಗಳೇನು, ವೀಕ್ನೆಸ್ಗಳೇನು ಅಂತಕ್ಕಂಥ ಅನಲೈಸ್ ಮಾಡ್ತಕ್ಕಂಥದ್ದು ಈಗಾಗಲೇ ಪ್ರಾರಂಭ ಆಗಿದೆ. ಇದರ ಮಧ್ಯೆ ನಾನು ಹೇಳ್ತಕ್ಕಂಥದ್ದು, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು, ಜ್ವಾಲಂತ ಸಮಸ್ಯೆಗಳು, ಇದನ್ನ ಜನ ಪ್ರತಿನಿತ್ಯ ಬೈಕಂಡಾದ್ರೂ ಸರಿ ಇನ್ನೊಂದಾದ್ರೂ ಸರಿ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ಜನ ಯೂತ್ಸ್ ರೆಡಿ ಆಗಿದ್ದಾರೆ. JDS ಏನ್ ಮಾಡುತ್ತೆ ಅಂತ. ಈಗ ನೀವು ಪಕ್ಷಕ್ಕಿಂತ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್, ಕ್ಯಾಂಡಿಡೇಟ್ ಹೇಗೆ ಕೆಲಸ ಮಾಡ್ತಾನೆ ಅಂತ ಕ್ಯಾಂಡಿಡೇಟ್ಗಳು ಸಿಕ್ಕರೆ ನೀವು ಅಲ್ಲೋನು ಹೋಗ್ಬೋದಲ್ಲ, ಫೈಟ್ ಮಾಡ್ಬೋದಲ್ಲ. ಬೆಂಗಳೂರಲ್ಲಿ ಬಹಳಷ್ಟು ಜನ ಯುವಕರು ರೆಡಿ ಇದ್ದಾರೆ ಈ ವಿಚಾರವಾಗಿ. ಮೇಡಮ್, ಯುವತಿಯರು ರಿಸರ್ವೇಶನ್ಸ್ ಬೇರೆ ಇದೆ. ಈ ವಿಚಾರವಾಗಿ ನಾನು ವೆರಿ ಕ್ಲಿಯರ್ ಇದ್ದೀನಿ. ಈಗ ಅಲಯನ್ಸ್ ಅಲ್ಲಿ ಲೋಕಸಭಾ ಚುನಾವಣೆನಲ್ಲಿ ಅಲಯನ್ಸ್ ಆಯಿತು. ಇಟ್ ಇಸ್ ಎ ಲೋಕಸಭಾ ಚುನಾವಣೆ, ದೇಶದ ಚುನಾವಣೆ ಡೆಲ್ಲಿ ಮಟ್ಟದಲ್ಲಿ ಆಗಿದೆ. ಸ್ಥಳೀಯವಾಗಿ ಅಂತ ಬಂದಾಗ ಈಗ ಯಾವುದೇ ರಾಜಕೀಯ ಪಕ್ಷಕ್ಕಾದ್ರೂ ಸರಿ ಇದು ಕಾರ್ಯಕರ್ತರಿಗೆ ಅರ್ಪಿಸ್ಬೇಕಾಗಿರ್ತಕ್ಕಂಥ ಚುನಾವಣೆ. ನಮ್ಮನ್ನ MP MLA ಆಗಿ ಮಾಡ್ಕೊಳ್ಳೋದಕ್ಕೆ ದುಡ್ದಿರ್ತಾರೆ. ಹಾಗಿದ್ದಾಗ ಸ್ವಾಭಾವಿಕವಾಗಿ ನಮ್ಮ ಮಿತ್ರ ಪಕ್ಷದಲ್ಲೂ ಕೂಡ ಕ್ಯಾಂಡಿಡೇಟ್ಗಳ ಸುರಿಮಳೆ ಜಾಸ್ತಿ ಇರುತ್ತೆ, ಸಂಖ್ಯೆ ಜಾಸ್ತಿ ಇರುತ್ತೆ. ನಮ್ಮಲ್ಲೂ ಜಾಸ್ತಿ ಇದೆ. ನಮ್ಮಲ್ಲಿ ಜಾಸ್ತಿ ಇದೆ ಅಂದರೆ ಅಟ್ಲೀಸ್ಟ್ ನಮ್ಮ ಸ್ಟ್ರೆಂತ್ಗಳೇನಿದೆ ಅದನ್ನೇ ನಾನು ಹೇಳ್ತಾರೆ, ಅದು ಅನಲೈಸ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ನಾನು ಇಂಡಿವಿಜುವಲ್ ಆಗಿ ಹೋಗೋದಕ್ಕೆ ನಮ್ಗೆ ಯಾವುದೇ ರೀತಿ ಆತಂಕನೂ ಇಲ್ಲ, ಭಯನೂ ಇಲ್ಲ. ಕಾರಣ ಏನಂದರೆ, ಬೆಟ್ಟದಷ್ಟು ಸಮಸ್ಯೆಗಳು ಬೆಂಗಳೂರು ನಗರದ ಜನತೆ ಎದುರಿಸ್ತಾ ಇದ್ದಾರೆ. 28 ಕ್ಷೇತ್ರದಲ್ಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಜನರ ಪರವಾಗಿ ಧ್ವನಿಗೂಡಿಸ್ತೀವಿ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಿದ್ಧ ಇದ್ದಾನೆ. ಅದ್ರ ಜೊತೆನಲ್ಲಿ ಯಾರ್ಯಾರು ಯುವಕ ಕಾರ್ಯಕರ್ತರು, ಯುವತಿಯರು, ಯುವಕರು ಅಂದ್ರೆ ಯುವತಿಯರು ಸೇರಿದಂತೆ ಯಾರ್ಯಾರ ಜೊತೆಯಲ್ಲಿ ಕೈ ಜೋಡಿಸ್ತಾರೋ ಎಲ್ಲರನ್ನು ಕಟ್ಕೊಂಡು ಚುನಾವಣೆಯನ್ನು ಮಾಡ್ತೀವಿ. ಆಯ್ಕೆ ಹೆಂಗ್ ಮಾಡ್ತೀರಿ? ಈ ಹೊಸ ತಲೆಮಾರಿನ ಅಭ್ಯರ್ಥಿಗಳನ್ನ ಆಯ್ಕೆ ಹೆಂಗ್ ಮಾಡ್ತೀರಿ? ಸೊ ಯಾಕೆಂದ್ರೆ ಇದು ಡಿಜಿಟಲ್ ಜಮಾನ, ತಮ್ಗೆ ಗೊತ್ತಿದೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಸೊ ತಾವು ಏನಾದರೂ ಮೇಡಮ್ ಸಿಂಪಲ್, ಬೇರೆ ಏನು ಇದು ತುಂಬಾ ರಾಕ್ ಸೈನ್ಸ್ ಏನಿಲ್ಲ, ಬೇರೆ ಯಾವ್ದು ಫಾರ್ಮುಲಾ ಇಲ್ಲ. ಇವಾಗ ಒಂದು 20,000 ಜನಸಂಖ್ಯೆ ಇರ್ತಕ್ಕಂಥ ವಾರ್ಡ್ ಅಲ್ಲಿ ಯಾರು ಜನರ ಜೊತೆ ಒಡನಾಟದಲ್ಲಿದ್ದಾರೆ, ಯಾರ ಹೆಸರು ಜಾಸ್ತಿ ಜನ ಅಲ್ಲಿ ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಇಂಥವ್ರು ಒಬ್ರು ಕ್ಯಾಂಡಿಡೇಟ್ ಆದ್ರೆ ಜನ ಇಂಥವ್ರಿಗೆ ಹೌದಪ್ಪ ಬೆನ್ ತಟ್ತಾರೆ ಅಂತಕ್ಕಂಥದ್ದು ನಮಗೆ ಒಂದು ವರದಿ ಬರುತ್ತೋ, ವೆರಿ ಕ್ಲಿಯರ್. ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ಇಲ್ಲ ಅಥವಾ ಇನ್ಯಾರೋ ಬಂದು ಹೇಳಿದ್ರು ಅಂತಕ್ಕಂಥದ್ರ ಮೇಲೆ ಟಿಕೆಟ್ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇಲ್ಲಿ. ನಾನಂತೂ ವೆರಿ ಕ್ಲಿಯರ್ ಇದ್ದೀನಿ. ಡೇ 1 ಇಂದ ಇದು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀನಿ, ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬ್ರ ಹತ್ರನೂ ವಿಷಯ ತಿಳಿಸಿ. ಈಗ ನಿಮ್ದು 3 ತಲೆಮಾರಿ ಇದೆ ಸರ್, ದೇವೇಗೌಡರು, ಕುಮಾರಸ್ವಾಮಿ ಅವರು ಮತ್ತು ನೀವು. ಸೊ ಇಲ್ಲಿ 3 ತಲೆಮಾರಿದೆ. ಈ 3 ತಲೆಮಾರಿಗೂ ಅಂದರೆ ಹಳೆ ಬೇರು ಹೊಸ ಚಿಗುರು. ಸೊ ಎಸ್ಪೆಷಲಿ ಯೂತ್ಸ್ ಅವ್ರ ಬಗ್ಗೆ ನೀವು ಡಿಸಿಷನ್ ತಗೊಳ್ಬೇಕು. ಸೊ ಈ ಫಾರ್ಮ್ಯುಲಾ ಹೆಂಗಿರುತ್ತೆ? ಹಳಬ್ರು ಮತ್ತು ಹೊಸಬ್ರು ಫಾರ್ಮ್ಯುಲಾ ಹೆಂಗಿರುತ್ತೆ? 50-50 ಇರುತ್ತಾ ಅಥವಾ 80-20 ಇರುತ್ತಾ? ಹೆಂಗಿರುತ್ತೆ ಸರ್? ಯಾಕೆ ಅಂತಂದರೆ ಯುವರ್ ಯೂತ್ ಲೀಡರ್, ನೀವೊಬ್ಬ ಯಂಗ್ ಲೀಡರ್. ಸೊ ಯಂಗ್ ಜನರೇಷನ್ಗೆ ನ್ಯಾಯ ಒದಗಿಸ್ಕೊಡೋದು ನಿಮ್ಮ ಕರ್ತವ್ಯ. ಸೊ ಹಳೆ ತಲೆಮಾರಿಗೆ ನ್ಯಾಯ ಕೊಡಿಸೋದು ಅವ್ರದ್ದು ಕರ್ತವ್ಯ. ಹೆಂಗಿರುತ್ತೆ ನಿಮ್ಮಲ್ಲಿ ರೇಷಿಯೋ ಅಂತ? ಮೇಡಮ್ ವೆರಿ ಕ್ಲಿಯರ್, ಇದು ಕಾಂಬಿನೇಷನ್ ಅಲ್ಲೇ ಹೋಗ್ಬೇಕಾಗತ್ತೆ. ಈಗ ಹಿರಿಯರ ಮಾರ್ಗದರ್ಶನ
ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ಅವ್ರದ್ದಾದಂಥ ರಾಜಕಾರಣದ ಬದುಕಿನಲ್ಲಿ ಅವ್ರಿಗಾಗಿರ್ತಕ್ಕಂಥ ಅನುಭವಗಳು ಕೂಡ ನಾವು ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಇವತ್ತಿನ ನೀವು ಹೇಳ್ದಂಗೆ ಯಂಗ್ ಬ್ಲಡ್ ಏನಿದೆ, ಒಂದು ಅಗ್ರೆಸಿವ್ ನೇಚರ್ನ ಯಂಗ್ ಬ್ಲಡ್ ಏನಿದೆ, ಅವ್ರನ್ನು ಕೂಡ ಯಾವ ರೀತಿ ನಾವು ಬಳಸ್ಕೋತೀವಿ, ಜೊತೆಯಲ್ಲಿ ಅವ್ರಿಗೆ ಯಾವ ರೀತಿ ಅವಕಾಶ ಕಲ್ಪಿಸ್ಕೊಡ್ತೀವಿ, ಅವ್ರ ಮೂಲಕ ಯಾವ ರೀತಿ ರಾಜ್ಯ ಕಟ್ತೀವಿ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾಗಿ ಈ ರೇಷಿಯೋ ನಿರ್ಧಾರ ಆಗ್ತಕ್ಕಂಥದ್ದು ಅವರವರ ಆ ವಾರ್ಡ್ ಮಟ್ಟದಲ್ಲಿ ಅವ್ರು ಯಾವ ರೀತಿ ಸಾಮರ್ಥ್ಯ ಬೆಳೆಸ್ಕೊಂಡಿರ್ತಾರೆ, ಯಾವ ರೀತಿ ಜನಸಂಪರ್ಕ ಇಟ್ಕೊಂಡಿರ್ತಾರೆ, ಆ ಒಂದು ವರದಿಯ ಆಧಾರದ ಮೇಲೆ ಫೈನಲ್ ಮಾಡ್ತೀವಿ. ವೆರಿ ಕ್ಲಿಯರ್. ಬಟ್ ಯೂತ್ಸ್ಗಂತೂ ತುಂಬಾ ಮನ್ನಣೆ ಇರುತ್ತೆ, 100% ಅವಕಾಶ ಮಾಡಿ. ಈಗ ಸರ್ ರಿಸರ್ವೇಶನ್ ಇರೋದ್ರಿಂದ GBAದಲ್ಲಿ ಇವರೇನೋ 50-50 ಅಂತ ಇದ್ದಾರೆ, ಐ ಡೋಂಟ್ ನೋ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ತಮ್ಮ ಹೆಣ್ಮಕ್ಳ ಕೇಡರ್ ಹೇಗಿದೆ JDS ಪಾರ್ಟಿಯಲ್ಲಿ? ಭಾಳ ರೇರ್ ಅಪ್ಪ ಹೆಣ್ಮಕ್ಳ ಲೀಡರ್ಸ್ ಕಾಣೋದು ನಿಮ್ಮ ಪಾರ್ಟಿಯಲ್ಲಿ. ಯಾಕೆ ಹೆಣ್ಮಕ್ಳು ಇಲ್ವಾ ನಿಮ್ಮ ಪಾರ್ಟಿಯಲ್ಲಿ? ಮೇಡಮ್, ತೆನೆ ಹೊತ್ತ ರೈತ ಮಹಿಳೆ ಅದು ನಮ್ಮ symbol ಜನತಾದಳ ಅಲ್ಲ, ಪಕ್ಷದ ಇದೆ ಈಗ. ಸಿಂಬಲ್ ಹಾ. ಇಲ್ಲ, ಸಿಂಬಾಲಿಕಲಿ ಏನಾದರೂ ಇರಲಿ, ಆಯ್ತು, ಅದನ್ನ ಸೈಡ್ಗಿಡೋಣ, ಬದಿಗಿಡೋಣ. ಆದರೆ ಇವತ್ತು 100% ಹೆಣ್ಮಕ್ಳಿಗೆ ಆದ್ಯತೆ ಸಿಕ್ಕಬೇಕು, ಕೊಡಬೇಕು, ಬಿಕಾಸ್ ದೇ ಡಿಸರ್ವ್ ಇಟ್. ಆಮೇಲೆ ದೇವೇಗೌಡ್ರು ಇನ್ಸಿಸ್ಟ್ ಮಾಡಿ ತಂದಿದ್ದು ವುಮನ್ ರಿಸರ್ವೇಶನ್ ಸ್ಥಳೀಯ ಚುನಾವಣೆಗಳಲ್ಲಿ ಈಗಾಗಲೇ ಇದು ಏನೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಿಸರ್ವೇಶನ್ ಇದೆ. ಇಟ್ಸ್ ದೇವೇಗೌಡರ ಕೊಡುಗೆ ಅದು. ಬಟ್ ಪಾರ್ಟಿಯಲ್ಲೇ ಇಲ್ಲ ಅದು. ಇನ್ಫ್ಯಾಕ್ಟ್ ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿದ್ದಾಗ ಇತ್ತೀಚಿನ ದಿನಗಳಲ್ಲಿ ಏನ್ ನಡೀತು ಸಂಸತ್ನಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಹೆಣ್ಮಕ್ಳಿಗೆ ರಿಸರ್ವೇಶನ್ ತಗೊಂಡ್ಬರ್ಬೇಕು ಅಂತ ಬಹುಶಃ ತಮ್ಗೆಲ್ಲ ಗೊತ್ತಿರ್ತದೆ. ಆ ವಿಚಾರವಾಗೂ ದೇವೇಗೌಡರು ಹೋರಾಟ ಮಾಡಿದ್ರು. ಆಮೇಲೆ ಅಂತಿಮವಾಗಿ ನಂಬರ್ಸ್ ಇರಲಿಲ್ಲ, ಡ್ರಾಪ್ ಆಯ್ತು, ಬಿತ್ತು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟ್ಲಿ ಅತಿ ಹೆಚ್ಚು ಹೆಣ್ಮಕ್ಳನ್ನ ಒಂದು ಅವಕಾಶ ಮಾಡಿಕೊಡ್ತೀವಿ. ಹೆಂಗೆ ಎನ್ರೋಲ್ ಮಾಡ್ಕೋಬೇಕು? ಈ ರಾಜ್ಯದ ಮಹಿಳೆಯರು ಇವತ್ತು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವರು JDS ಪಾರ್ಟಿ. ಬಿಕಾಸ್ ನೀವು ನೋಡಿ, ಕುಮಾರಸ್ವಾಮಿ ಅವರಂದ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ಯಾಕಂದ್ರೆ ಅವರ ಆ ಒಂದು ನಡವಳಿಕೆ ಮೇಡಮ್. ಹಾಗಾಗಿ ಸೊ ಈಗ ಅವರು ಎನ್ರೋಲ್ ಮಾಡ್ಕೋಬೇಕು ಅಥವಾ ಅವರು ಮುಂದಿನ ದಿನಗಳಲ್ಲಿ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಬರಬೇಕು ಅಂತಂದ್ರೆ ವಾಟ್ ಈಸ್ ದಿ ಚಾನಲ್ ಸರ್? ಮೇಡಮ್, ಇವತ್ತು ನಾನು ನಿಮ್ಗೆ ವಾಸ್ತವದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಒಂದು ಹೇಳ್ತೀನಿ ನಿಮಗೆ. ಈಗ ಹೆಣ್ಮಕ್ಳು ರಿಸರ್ವೇಷನ್ ದೇವೇಗೌಡರು ಸಾಹೇಬರು ತಂದುಕೊಟ್ರು ಅಂತ ಹೇಳ್ತೀರಿ, ಅಥವಾ ಇಲ್ಲಿ ಹೆಣ್ಮಕ್ಳೇ ನಿಂತ್ಕೋಬೇಕು, ಇಲ್ಲೇನೋ ರಿಸರ್ವ್ ಇದೆ ಅಂತ ಅಂದ್ಕೊಳ್ಳೋಣ ನಾಳೆ ಮುಂದಿನ ದಿನಗಳಲ್ಲಿ. ಯಾವುದೇ ಒಂದು ಪಕ್ಷ ಇರಲಿ, ಅದು ಪ್ರಾದೇಶಿಕ ಪಕ್ಷ ಇರಲಿ, ರಾಷ್ಟ್ರೀಯ ಪಕ್ಷ ಇರಲಿ, ಹೆಣ್ಮಕ್ಳು ಬರ್ತಕ್ಕಂಥವ್ರು ಯಾರು ಇರ್ತಾರೆ ಅಂದರೆ, ಅಥವಾ ಅವ್ರನ್ನ ಮದುವೆ ಆಗಿರ್ತಕ್ಕಂಥ ಆ ಗಂಡ ರಾಜಕಾರಣದಲ್ಲಿ ಇರ್ತಾನೆ, ಕೊನೆಗೆ ಆ ಗಂಡನಿಗೆ ಅವಕಾಶ ಸಿಕ್ಕದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಒಂದು ಹೆಣ್ಮಗಳನ್ನ ಕರ್ಕೊಂಬಂದು ನಿಲ್ಲಿಸ್ತಕ್ಕಂಥ ವಾತಾವರಣ ನಾವು ಕಾಣ್ಬೋದು. ಇದನ್ನ ಹೊರತುಪಡಿಸಿಯೂ ಕೂಡ ಹೆಣ್ಮಕ್ಳು ಹೆಣ್ಮಕ್ಳಾಗಿಯೇ ನಾನು ಹೇಳೋದು, ವಿತೌಟ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ವಿತೌಟ್ ಎನಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಪೊಲಿಟಿಕಲ್ ಸಪೋರ್ಟ್, ಅವ್ರಿಗೆ ಇರ್ತಕ್ಕಂಥ ಜಸ್ಟ್ ಫ್ಯೂಚರ್ ವಿಷನ್ ಮೇಲೆ ಅವ್ರಿಗೆ ನಾವು ಮನ್ನಣೆ ಕೊಡ್ತಕ್ಕಂಥದ್ದು ಮಾಡ್ತೀವಿ, ಗುರುತಿಸ್ತೀವಿ. ಹೆಂಗೆ ಗುರುತಿಸ್ತೀವಿ? ವಾಟ್ ಈಸ್ ಹೆಂಗೆ? ಈಗ ನಾನು JDS ಪಾರ್ಟಿಯಲ್ಲಿ ನಾನು ಬರಬೇಕು ಅಂತಂದ್ರೆ ಏನು ಮಾಡಬೇಕು ಒಬ್ಬ ಹೆಣ್ಮಗಳು? ಮೇಡಮ್, ಒಂದು ಈಗ ಹೆಣ್ಮಕ್ಳ ಒಂದು ಪದಾಧಿಕಾರಿಗಳ ಒಂದು ಟೀಮನ್ನು ಕಟ್ಟಿದ್ದೀವಿ. ಇದನ್ನ ಮತ್ತಷ್ಟು ವಿಸ್ತಾರಗೊಳಿಸಬೇಕಾಗ್ತದೆ. ಬಿಕಾಸ್ ಹೆಣ್ಮಕ್ಳು ಈ ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ಲೈನ್ ಅಲ್ಲಿ ನಿಮ್ಮನ್ನ ಸಂಪರ್ಕಿಸೋದು, ಆ ಥರದ್ದು ಏನಾದರೂ ಡಿಜಿಟಲಿ ನಿಮ್ದು ಏನಾದರೂ ಸಮೂಹ ಮಾಧ್ಯಮ ಇದೆಯಾ? ಅಲ್ಲ, ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈಗ ನಮ್ಮ ವೆಬ್ಸೈಟ್ಗಳ ಮೂಲಕ. ನೀವು ಹೇಳ್ದಂಗೆ ಯಾರ್ಯಾರು ಬೇಕಾದ್ರೆ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು, ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದು ಯಾರ್ಯಾರು ಆಸಕ್ತರಿದ್ದಾರೆ, ಸೊ ಅಂಥವ್ರಿಗೆಲ್ಲ ಒಂದು ಅವಕಾಶವನ್ನು ಮಾಡ್ಕೊಡ್ತೀವಿ. ಥ್ರೂ ಆನ್ ಆ್ಯಪ್ ಆರ್ ಥ್ರೂ ಎ ವೆಬ್ಸೈಟ್ ಆರ್ ಸಮಥಿಂಗ್ ಲೈಕ್ ದಟ್ ಮಾಡ್ತೀವಿ. ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲೂ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಆನ್ ಗ್ರೌಂಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಹೆಚ್ಚಾಗಿ ಪದಾಧಿಕಾರಿಗಳನ್ನ ಇನ್ನೊಂದಷ್ಟು ವಿಸ್ತರಣೆ ಮಾಡಿಕೊಂಡು ಒಂದು ಅವಕಾಶ ಮಾಡಿಕೊಡ್ತಕ್ಕಂಥದ್ದಕ್ಕೆ ಡೆಫಿನೆಟ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪಾದಯಾತ್ರೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಸೊ ಅದು ನಿಜಾನ? ಅದು ಹೆಂಗೆ, ಏನು ಎತ್ತ, ಅದ್ರ ಬಗ್ಗೆ ಯಾವಾಗ ತಾವು ರೋಡ್ ಮ್ಯಾಪ್ ಕೊಡ್ತೀರಿ ಅಂತ? ನಮ್ಮ ಇಲ್ಲಿವರೆಗೂ ಭೂಮಿ ತಾಯಿಯನ್ನು ಹೆಜ್ಜೆ ಹಾಕಿ ನಡೆದಂಥವ್ರಿಗೆ ಜನ ಯಾವತ್ತಿಗೂ ಕೂಡ ಮನ್ನಣೆ ಕೊಟ್ಟಿದ್ದಾರೆ. ಅದು ನಮ್ಮ ದೇಶದ ಇತಿಹಾಸ, ಅನೇಕ ರಾಜ್ಯಗಳಲ್ಲಿ ಅದು ಸಾಬೀತಾಗಿದೆ. ಪಾದಯಾತ್ರೆ ಅಂತಕ್ಕಂಥದ್ದು ಅತ್ಯಂತ ವಿಷಯಾಧಾರಿತವಾದಂಥ ಪಾದಯಾತ್ರೆಗಳಾಗಬೇಕು. ಸುಮ್ಮನೆ ಪಾದಯಾತ್ರೆ ಏನೋ ಕಾಟಾಚಾರಕ್ಕೆ ಮಾಡ್ತೀವಿ, ಏನೋ ತೋರ್ಗಾಣಿಕೆಗೆ ಮಾಡ್ತೀವಿ ಅಂತಕ್ಕಂಥದ್ದು ಆಗಬಾರ್ದು. ವಾಟ್ ಈಸ್ ದ ರಿಯಲ್ ಇಶ್ಯೂ ವಿಚ್ ಪೀಪಲ್ ಆರ್ ಫೇಸಿಂಗ್ ಆ್ಯಂಡ್ ಯಾವ ಸಂದರ್ಭದಲ್ಲಿ ಮಾಡಬೇಕು? ಯಾಕೆಂದರೆ ಈಗ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು ಒಂದು 3.25 ವರ್ಷ ಅಷ್ಟು ಆಡಳಿತ ಕಳೆದಿದೆ.
ನಾವು ಒಂದು ಸ್ವಲ್ಪ ಸಮಯ ಕೊಡಬೇಕು. ಯಾವತ್ತೂ ಕೂಡ ವಿರೋಧ ಪಕ್ಷದವರು ಒಂದು ಆಡಳಿತ ಪಕ್ಷಕ್ಕೆ ಅದು ಯಾವ ರೀತಿ ಆಡಳಿತ ಮಾಡಿ ತೋರಿಸ್ತಾರೆ ಅಂತಕ್ಕಂಥ ಸಮಯನೂ ಕೂಡ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ಬಹುಶಃ ಆ ಗಡುವು ಮುಗಿದಿದೆ, ಜನನೂ ಬೇಸತ್ತಿದ್ದಾರೆ. ಸೊ ಜನರ ರಿಯಲ್ ಇಶ್ಯೂಸ್ ಏನಿದೆ ಅದನ್ನು ಮುಂದಿಟ್ಕೊಂಡು, ಪ್ಲಸ್ ಅದನ್ನು ಮುಂದೊಂದು ದಿನ ನಮ್ಮಲ್ಲಿ ಜನ ಏನಾದರೂ ನಮಗೆ ಮುಂದಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನಾವು ಯಾವ ರೀತಿ ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ಮೀಟ್ ಮಾಡಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ನಮ್ಮಲ್ಲಿ ಕ್ಲಾರಿಟಿ ಸಿಕ್ಕಂಥ ದಿನ ನಿಜಕ್ಕೂ ನೀವು ಹೇಳ್ದಂಗೆ ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿ ಕೈ ಹಾಕ್ತಾನೆ. ಆಲ್ ರೈಟ್ ಸರ್, ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿತ್ತು ಡ್ಯಾಡೀಸ್ ಹೋಮ್ ಅಂತ. ಒಂದು ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿದ್ದರೂ ಕೂಡ ಅವರ ಹೃದಯ ಯಾವತ್ತೂ ಕೂಡ ರಾಜ್ಯ ರಾಜಕಾರಣದಲ್ಲೇ. ನಾನು 5 ವರ್ಷ ನನ್ನ ಇಚ್ಛೆಗೆ ತಕ್ಕಂತೆ, ನನ್ನ ಕಾರ್ಯಕ್ರಮಗಳಿಗೆ ತಕ್ಕಂತೆ ನಾನು ಎಂದೂ ಕೂಡ ಕಾರ್ಯನಿರ್ವಹಿಸೋಕ್ಕಾಗಿಲ್ಲ. ಸಾಂದರ್ಭಿಕ ಶಿಶುವಾದೆ, ಹೀಗಾಗಿ ನಾನು ಎಂದೂ ನನ್ನ ಅವಧಿಯನ್ನು ಪೂರ್ಣಗೊಳಿಸಲಿಲ್ಲ ಅನ್ನೋ ಕೊರಗು ಅವರಿಗಿದೆ. ಸೊ ಈ ಬಾರಿ ಡ್ಯಾಡೀಸ್ ಹೋಮ್ ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಯಾವಾಗ ಬರ್ತಾರೆ ವಾಪಸ್ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ? ಬರ್ತಾರಾ ಇಲ್ವಾ? ಮೇಡಮ್, ವಾಸ್ತವಾಂಶದಲ್ಲಿ ನಿಮಗೆ ಒಂದು ಸ್ಪಷ್ಟಪಡಲಿಕ್ಕೆ ಬಯಸ್ತೇನೆ. 2008ರ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ, ಅದು 9ರ ಲೋಕಸಭೆ ಇರ್ಬೋದು, ಅಲ್ಲಿಂದ 4 ವಿಧಾನಸಭಾ ಚುನಾವಣೆ, 4 ಲೋಕಸಭಾ ಚುನಾವಣೆ ಜನತಾದಳ ಪಕ್ಷ ಫೇಸ್ ಮಾಡಿರ್ತಕ್ಕಂಥದ್ದು ಕುಮಾರಣ್ಣ ಅವರ ನಾಯಕತ್ವದಡಿ. 28ರಲ್ಲೂ ಕೂಡ ಯಾವುದೇ ಅನುಮಾನ ಬೇಡ, ಈಸ್ ದ ಫೇಸ್ ಆಫ್ ದ ಪಾರ್ಟಿ ಸನ್ಮಾನ್ಯ ಕುಮಾರಣ್ಣ ಅವರು. ಈಗ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾದಂಥ ಬೆಳವಣಿಗೆ, ಕೈ ಜೋಡಿಸಿದ್ವಿ. ತದನಂತರ ಕುಮಾರಣ್ಣ ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಹಳೆ ಮೈಸೂರು ಪ್ರಾಂತ್ಯದ NDA ಅಭ್ಯರ್ಥಿಯ ಗೆಲುವಿಗೂ ಕೂಡ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಅಭಿಪ್ರಾಯಗಳು ಕೇಂದ್ರದ ನಾಯಕರು ವ್ಯಕ್ತಪಡಿಸಿದ್ರು. ಸೊ ಅಲ್ಟಿಮೇಟ್ಲಿ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡಿದ್ರು, ಅದೊಂದು ಇತಿಹಾಸ. ಇವತ್ತು ಕೇಂದ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಸಚಿವ ಸಂಪುಟದಲ್ಲಿ 2 ಖಾತೆಗಳನ್ನ ನಿಭಾಯಿಸ್ತಾ ಇದ್ದಾರೆ. ಇದ್ರ ಮಧ್ಯೆ ನೀವು ಹೇಳ್ದಂಗೆ ಕುಮಾರಣ್ಣ ಅವ್ರಿಗೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಸಂಪತ್ಭರಿತವಾದಂಥ ನಾಡು, ಎಲ್ಲೋ ಒಂದು ಕಡೆ ನಾವು ನೋಡಬೇಕಾದಂಥ ಅಥವಾ ಕಾಣಬೇಕಾದಂಥ ಅಭಿವೃದ್ಧಿ ಇಲ್ಲಿವರೆಗೂ ನಮ್ಮ ನಾಡು ಕಾಣಲಿಕ್ಕಾಗಿಲ್ಲ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ ಕೊರಿತಕ್ಕಂಥ ವಿಚಾರ ನಾವು ಅವ್ರ ಜೊತೆ ಕೂತಂಥ ಸಂದರ್ಭದಲ್ಲಿ. ಆದರೆ ಒಂದಂತೂ ನಾನು ಬಹಳ ಸ್ಪಷ್ಟಪಡಿಸ್ತೀನಿ, ನನಗೆ ಮುಂದೇನೋ ಕುಮಾರಣ್ಣನ ಪೊಸಿಷನ್ ಏನೋ ಅಥವಾ ಯಾವ ಒಂದು ಸೀಟ್ನಲ್ಲಿ ಹೋಗಿ ಕೂತ್ಕೋತಾರೆ ಅಂತಕ್ಕಂಥದ್ದನ್ನ ಅದು ನಾನು ಇಲ್ಲಿ ಕೂತ್ಕೊಂಡು ನಾನಾಗಲಿ ಯಾರೂ ಕೂಡ ನಿರ್ಧಾರ ಮಾಡಿ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು, ಬಂದೇ ಬರ್ತಾರೆ. ಅದು ನನಗೆ ಗೊತ್ತಿಲ್ಲ. ಜನ ಎಲ್ಲ ಯಾವ ವಿಧಾನಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ? ಮೇಡಮ್, ನಾನು ನಿಮಗೆ ನಿಜ ಹೇಳಬೇಕು ಅನ್ನೋದಾದರೆ, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಆಫ್ಟರ್ ಮಂಡ್ಯ 2019ರ ಲೋಕಸಭಾ ಚುನಾವಣೆ ನನ್ನ ರಾಜಕೀಯ ಪ್ರವೇಶ ಮಂಡ್ಯ ಜಿಲ್ಲೆಯಿಂದ. ತದನಂತರ 23ರಲ್ಲಿ ರಾಮನಗರ ಕ್ಷೇತ್ರಕ್ಕೆ ಬಂದೆ. ಕಾರಣ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ. 94ರಿಂದ ಇವತ್ತರೆಗೂ ದೇವೇಗೌಡರ ಕುಟುಂಬದ ಜೊತೆ ಒಂದು 30 ವರ್ಷದಿಂದ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇದೆ. 24ರ ಗಡಿಯಲ್ಲಿ ಲೋಕಸಭೆಯಲ್ಲಿ ಕುಮಾರಣ್ಣ ಅವ್ರಿಗಿಂತ ಮುಂಚಿತವಾಗೆ ಆಪ್ಷನ್ ಇದ್ದಿದ್ದು ಆ್ಯಸ್ ಎ ಕ್ಯಾಂಡಿಡೇಟು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರು. ಕಾರಣ ಏನಂದರೆ 19ರ ಮಂಡ್ಯ ಲೋಕಸಭಾ ಚುನಾವಣೆ ಸೋಲು, ಚುನಾವಣೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ, ಅದು ಬೇರೆ ರೀತಿ ಆಯಿತು, ರಾಜಕೀಯ ಷಡ್ಯಂತ್ರ ಅನ್ನೋದು ಪ್ರತಿಯೊಬ್ಬರು ಚರ್ಚೆ ಮಾಡ್ತಕ್ಕಂಥ ವಿಚಾರ. ನಿಮ್ಮ ಮೂಲಕನೇ ನಾವು ಉತ್ತರ ಕೊಡಬೇಕು, ಬಂದು ನಿಂತ್ಕೊಳ್ಳಿ, ಜನ ತಯಾರಿದ್ದಾರೆ, ನೀವು ಯಾಕೆ ಬರ್ತಾ ಇಲ್ಲ ಲೋಕಸಭೆಗೆ ಅಂತಕ್ಕಂಥ ಚರ್ಚೆನೂ ಕೂಡ ಅಲ್ಲಿ ನಮ್ಮ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಆದಂಥದ್ದು ಮುಗೀತು. ಅಲ್ಲೂ ಕೂಡ ನಾನು ಬ್ಯಾಕ್ ಆಫ್ ಆದೆ, ಬೇಡ ಚುನಾವಣೆ, ಯಾಕೆಂದರೆ ಈಗ ತಾನೇ ನಾನು ವಿಧಾನಸಭಾ ಚುನಾವಣೆ ಫೇಸ್ ಮಾಡಿದ್ದೀನಿ. ಪದೇ ಪದೇ ಕ್ಷೇತ್ರ ಬದಲಾವಣೆ ಮಾಡ್ತಕ್ಕಂಥದ್ದು ಅದು ಒಂದು ರೀತಿ ನನಗೂ ಸರಿ ಅನ್ಸೋದಿಲ್ಲ. ಆಚೆ ಕಡೆ ಸಂದೇಶನೂ ಕೂಡ ಮತದಾರರಿಗೆ ನಮ್ಮ ಮೇಲೆ ವಿಶ್ವಾಸ ಇಲ್ವಾ ಅಂತಕ್ಕಂಥ ಸಂದೇಶ ಹೋಗ್ಬಾರ್ದು ಮತದಾರರಿಗೆ ಅಂತ ನನ್ನ ತಲೆಯಲ್ಲಿ ಇದ್ದಂಥ ಭಾವನೆ. ಮತ್ತೆ ಉಪಚುನಾವಣೆ ಅದು ಸಾಂದರ್ಭಿಕ ಶಿಶು, ನೀವು ಅದು ನಾನು ಎಲ್ಲಿಂದಾನೂ ನಾನು ಯಾವತ್ತೂ ಕೂಡ ಬಯಸಿದವನಲ್ಲ. ಕಡೆ ಕ್ಷಣದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಲಿಪಶು ಮಾಡಿದ್ದು ಅದನ್ನ ನೀವೇ ಹೇಳಬಾರ್ದು, ನಾವೇ ಹೇಳ್ತೀವಿ ಚನ್ನಪಟ್ಟಣದಲ್ಲಿ. ಹಂಗಾಗಿ ಮೇಡಮ್, ಈಗ ನಾನು ರಾಮನಗರದಲ್ಲಿ ಪಕ್ಷ ಸಂಘಟನೆ ಭಾಳ ಬಿರ್ಸಾಗಿ ಮಾಡ್ತಾ ಇದ್ದೀನಿ. ನನಗೆ ವಿಶ್ವಾಸ ಇದೆ, ರಾಮನಗರದ ಜನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಯಾವ ರೀತಿ ಗುರುತಿಸಿದ್ರು, ಅದಕ್ಕಿಂತ ಮುಂಚಿತವಾಗಿ ದೇವೇಗೌಡರ ಸಾಹೇಬ್ರನ್ನ ಯಾವ ರೀತಿ ಗುರುತಿಸಿದ್ರು, ಅದೇ ರೀತಿ ಅವ್ರು ಕೊಟ್ಟಂಥ ಅವಕಾಶ ವಾಪಸ್ಸು ಅವ್ರಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ರಲ್ಲಿ
ನಾವೇನೋ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋದಿಲ್ಲ. ಹ್ಮ್ ಆದರೆ ಒಂದು ಅಳಿಲ್ So, ಸೇವೆ ಮುಂದಿನ ಕ್ಷೇತ್ರದ ವಿಧಾನಸಭೆ ಚುನಾವಣೆನ ತಾವು ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತೀರಿ. ರಾಮನಗರದಿಂದ ನಾನು ಫಿಕ್ಸ್ ಆಗಿದ್ದೀನಿ ಮೇಡಮ್. ನಮ್ಮ Good. ಕಾರ್ಯಕರ್ತರು ಮುಖಂಡರಿಗೆ ನಿನ್ನೆನೂ SIR ಮೀಟಿಂಗ್ ಇತ್ತು, ಹ್ಮ್ ಮಾತಾಡಿ ಬಂದಿದ್ದೀನಿ. ಹ್ಮ್ ನಿರಂತರವಾಗಿ ಟಚ್ಚಲ್ಲಿದ್ದೀನಿ, ಸಂಪರ್ಕದಲ್ಲಿದ್ದೀನಿ. ನಾನು ಆ್ಯಸ್ ಎ ವೆರಿ ನಾರ್ಮಲ್ ಬೇಸಿಕ್ ಕ್ಯಾಂಡಿಡೇಟ್ ಆಗಿ ಯಾವ ರೀತಿ ಎಲ್ಲರೂ ಓಡಾಡಬೇಕು ಆ ರೀತಿ ನಾನು ಕೂಡ ನಿರಂತರವಾಗಿ ಸಂಘಟನೆ ಮಾಡ್ತಾಯಿದ್ದೀನಿ. ಸರ್, ಈಗ SIR ಅನ್ನೋದು ಇಡೀ ದೇಶಾದ್ಯಂತ ಅತಿ ದೊಡ್ಡ ವಿಷಯವಾಗಿದೆ ಸರ್. ಸೊ SIR ಯಾರಿಗೆ ಫೇವರ್ ಆಗಿದೆ, ಯಾರಿಗೆ ಫೇವರ್ ಆಗಿಲ್ಲ, ಅದು ಮಾಡ್ತಾ ಇರುವಂಥ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಬೇರೆ ರಾಜ್ಯಗಳು ಮಾತಾಡೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಆದರೆ ಕರ್ನಾಟಕದಲ್ಲಿ SIR ಬಗ್ಗೆ JDS ಒಂದು ಗಮನ ಇಟ್ಟಿದೆಯಾ, ನೀಟಾಗಿ ವಾಚ್ ಮಾಡ್ತಾ ಇದೆಯಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆಯಾ? ಯಾಕೆಂದರೆ ಚುನಾವಣಾ ರಾಜಕೀಯದಲ್ಲಿ ಸರ್, ನೀವು ಮೈತ್ರಿ ಆದ ಮಾತ್ರಕ್ಕೆ ನೀವು ನಿಮ್ಮ ಪಕ್ಷ ನಿಮ್ಮ ಒಂದು ರಾಜಕೀಯ ಅಸ್ತಿತ್ವವನ್ನು ಕಳ್ಕೊಳ್ಳೋ ನಿಟ್ಟಿನಲ್ಲಿ ತುಂಬ ಸೆಲ್ಫ್ ಸುಸೈಡ್ ಮಾಡ್ಕೊಳ್ಳೋಂಥ ಸ್ಟೆಪ್ಸ್ಗಳನ್ನು ಹಾಕ್ಬಾರ್ದು. ಯಾಕಂದರೆ ಸ್ಟಿಲ್ ಲಾಂಗ್ ವೆಯ್ಟ್ ಟು ಗೋ. ಇವತ್ತು BJP ಜೊತೆ ಇದ್ದೀರಿ, ನಾಳೆ ಇಂಡಿವಿಜುವಲ್ ಆಗ್ಬೋದು, ಗೊತ್ತಿಲ್ಲ ಪರಿಸ್ಥಿತಿಗಳು ಹೆಂಗೆ ಬದಲಾಗುತ್ತೆ ಅಂತ. ಬಟ್ ನಿಮ್ಮ ವೋಟ್ ಬೇಸನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ SIR ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊತಾ ಇದ್ದೀರಾ ಅಥವಾ ಎಲ್ಲ BJPಗೆ ಬಿಟ್ಬಿಟ್ಟಿದ್ದೀರಾ? ಮೇಡಮ್, ತಾವು ಹೇಳ್ದಂಗೆ ಹ್ಮ್ SIR ಇಂದ ಬೇರೆ ಬೇರೆ ರಾಜ್ಯಗಳ ರಿಸಲ್ಟು, ಫಲಿತಾಂಶಗಳು ಯಾವ್ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಕಳೆದ 4 ತಿಂಗಳು 5 ತಿಂಗಳುಗಳಿಂದ ನಿರಂತರವಾಗಿ ಪಕ್ಷದ ಕಚೇರಿಯಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟ್ಸು, ಇವತ್ತಿನ ಪ್ರೆಸೆಂಟ್ MLAಸು ಅಥವಾ ಮುಂದೆ MLA ಆಗ್ತಕ್ಕಂಥ ಆಕಾಂಕ್ಷಿತರು ಯಾರಿದ್ದಾರೆ ಎಲ್ಲರನ್ನೂ ಕೂರಿಸಿ ಒಂದು ಕಾರ್ಯಾಗಾರವನ್ನು ಮಾಡಿದ್ದೀವಿ. ಅವ್ರ ಕೈಗೆ ಇಷ್ಟು ದೊಡ್ಡ ಬುಕ್ಲೆಟನ್ನು ಕೂಡ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಯಾರ್ಯಾರಿಗೆ ಅರ್ಥ ಆಗಲಿಲ್ಲ ಬಿಡಿಸೇಳುವಂಥ ಪ್ರಯತ್ನಗಳು ಕೂಡ ಕ್ಷೇತ್ರ ವ್ಯಾಪ್ತಿ BLA 2ಗಳು BLA ಅಂತಕ್ಕಂಥ ರೆಪ್ರೆಸೆಂಟೇಷನ್ನು ನಮ್ಮ ಪಾರ್ಟಿ ಆಫೀಸಿಗೆ ಕಳಿಸ್ಕೊಡ್ತಾ ಇದ್ದಂಗೆ ನಮ್ಮ ವಕ್ತಾರರುಗಳೇನಿದ್ದಾರೆ ರಾಜ್ಯ ಮಟ್ಟದಲ್ಲಿ ಅವರು ಆಯಾ ಕ್ಷೇತ್ರ ವ್ಯಾಪ್ತಿಗೆ ಹೋಗಿ ಆ ಕಾರ್ಯಾಗಾರದ ಮೂಲಕ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಭಾಳ ಗಟ್ಟಿಯಾಗಿ ಮಾಡ್ತಾ ಇದ್ದೀವಿ. ಬಿಕಾಸ್ ವಿ ನೋ ಆ ರಿಸಲ್ಟು 20,000 ಆನ್ ಆನ್ ಆ್ಯಾವ್ರೇಜ್, 40,000 ಆನ್ ಆನ್ ಆ್ಯಾವ್ರೇಜು ತಮಿಳ್ನಾಡಲ್ಲಿ ಎಷ್ಟು ಡಿಲೀಟ್ ಆಯಿತು, ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಡಿಲೀಟ್ ಆಯಿತು, ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ, ಅದರಿಂದ ಪರಿಸ್ಥಿತಿಗಳು ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತಕ್ಕಂಥ ಅರಿವು ಸಂಪೂರ್ಣವಾಗಿ ನಮಗಿದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಪೂರಕವಾಗಿ ಹೆಜ್ಜೆ ಆಗ್ತಾ ಇದ್ದೀವಿ ಮೇಡಮ್. ಸರ್, ಈಗ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ಗೆ 3.25 ವರ್ಷ ಆಯಿತು ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಏನು ಹೇಳ್ತೀರಿ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ? 2013 ಮತ್ತು 18ರ ಮಧ್ಯೆ ಇದ್ದಂಥ ಸಿದ್ದರಾಮಯ್ಯನವರ ಆಡಳಿತವೇ ಬೇರೆ, ಇವತ್ತಿನ ಆಡಳಿತವೇ ಬೇರೆ. ಎಲ್ಲೋ ಒಂದು ಕಡೆ ವಿಷನ್ ಇಲ್ದಿರ ಸುಮ್ಮನೆ ಮುಖ್ಯಮಂತ್ರಿ ಕುರ್ಚಿನಲ್ಲಿ ನಾನು ಕೂಡ ಕೂತ್ಕೊಂಡು ಕಾಲ ಕಳಿಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾನು ಹೇಳ್ತಕ್ಕಂಥದ್ದು ಕೂಡ ನನಗೆ ನೋವು ಆಗ್ತದೆ. ಯಾಕೆಂದರೆ ಕಳೆದ 3 ವರ್ಷದಲ್ಲಿ ಮೇಡಮ್ ಪ್ರತಿ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಅವಧಿನಲ್ಲೇ ನಾವು ಮಾತನಾಡ್ತಕ್ಕಂಥದ್ದಾದರೆ 8,24,000 ಕೋಟಿ ಸಾಲದಲ್ಲಿ 5 ಲಕ್ಷ ಕೋಟಿ ಸಾಲ 2013, 18 ಸೇರಿ ಈ 3.25 ವರ್ಷ ಸೇರಿ 5 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದೇ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ನಾನು ಗ್ಯಾರಂಟಿಗಳ ಬಗ್ಗೆ ನಾನು ಅಪಸ್ವರ ಎತ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ವರ್ಷಕ್ಕೆ 55,000 ಕೋಟಿ ಗ್ಯಾರಂಟಿ ಸ್ಕೀಮ್ಸ್ಗೆ ಹೊಂದಿಸ್ಬೇಕಾಗ್ತದೆ. ಬಹುಶಃ ನನಗೇನು ಅದು ಕರೆಕ್ಟಾಗೆ ಕೂತ್ಕೊಂಡು ನೀವು ಸಿಸ್ಟಮ್ಯಾಟಿಕ್ಕಾಗಿ ಅಡ್ಮಿನಿಸ್ಟ್ರೇಷನ್ನ ರನ್ ಮಾಡ್ತೀನಿ ಅಂತಕ್ಕಂಥದ್ದಾದರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ಸಂಪದ್ಭರಿತವಾದಂಥ ರಾಜ್ಯ, 4.25 ಲಕ್ಷ ಕೋಟಿ ಬಡ್ಜೆಟನ್ನು ಕಳೆದ ಬಾರಿಯೂ ಕೂಡ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಸಣ್ಣ ಬಡ್ಜೆಟ್ ಏನಲ್ಲ, ಖಂಡಿತವಾಗ್ಲೂ ನೀವು ಮಾಡ್ಬೋದಾಗಿತ್ತು. ಆದರೆ ಸಾಲದ ಹೊರೆ ಏನಿದೆ ಪ್ರತಿಯೊಬ್ಬ ಪ್ರಜೆ ಮೇಲೂ ಮೇಡಮ್ ಇವತ್ತು ನೀವು 1.25 ಲಕ್ಷ ರೂಪಾಯಿವರೆಗೂ ಸಾಲ ಇದೆ ಪ್ರತಿಯೊಬ್ಬ ಪ್ರಜೆ ಮೇಲೆ, ಪ್ರತಿಯೊಬ್ಬ ನಾಗರಿಕನ ಮೇಲೆ. ಸೊ ನೀವು ಗ್ಯಾರಂಟಿ ಸ್ಕೀಮ್ಸ್ನ ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ನಮ್ದು ಯಾವುದೇ ರೀತಿ ತಕರಾರಿಲ್ಲ, ಯು ಕಂಟಿನ್ಯೂ ವಿತ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಒಂದು ರಾಜ್ಯ ಬೆಳಿಬೇಕು, ಒಂದು ದೇಶ ಬೆಳಿಬೇಕು ಅಂತಕ್ಕಂಥದ್ದಾದರೆ ಅಭಿವೃದ್ಧಿಗೆ ಅನುದಾನಗಳು ಕೊಡಬೇಕಲ್ಲ ಮೇಡಮ್. ರಸ್ತೆಗಳಾಗಬೇಕು, ಚರಂಡಿಗಳಾಗಬೇಕು, ಶಾಲಾ ಕಟ್ಟಡಗಳು ಕಟ್ಟಬೇಕಾಗ್ತದೆ, ಆಸ್ಪತ್ರೆಗಳು ನಿರ್ಮಾಣ ಮಾಡಬೇಕಾಗ್ತದೆ, ಎಲ್ಲಾಗ್ತಾ ಇದೆ. ಆಮೇಲೆ ಉದ್ಯೋಗಗಳೆಲ್ಲ ಸೃಷ್ಟಿ ಮಾಡಿದ್ದೀರಿ. ನಿರುದ್ಯೋಗಿ ಯುವಕರ ಗೋಳಂತೂ ಕೇಳಕ್ಕೆ ಆಗೋದಿಲ್ಲ ಸರ್, ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಲೆಕ್ಕವಿಲ್ಲದೆ ಇರೋಷ್ಟು
ಉದ್ಯೋಗದ ಸಮಸ್ಯೆ ಇವತ್ತು ನೀವು ಹೇಳ್ದಂಗೆ ಧಾರವಾಡದಲ್ಲಿ ಏನಾಯಿತು ನೋಡಿದ್ದೀವಿ ಮೇಡಮ್. ಆ ಮಟ್ಟದ ಯುವಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದಾದರೆ ಅವರಲ್ಲಿ ಎಷ್ಟರ ಮಟ್ಟಕ್ಕೆ ಆಕ್ರೋಶ ಪ್ರತಿನಿತ್ಯ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿದೆ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕಾಗ್ತದೆ. ಒಂದು ಮೇಡಮ್ ನೋಡಿ, ಇವತ್ತಿಗೂ ನಮಗೂ ಇರ್ತಕ್ಕಂಥ ಚಾಲೆಂಜಸ್ಸು. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಹತ್ರ ಬರ್ತಕ್ಕಂಥವ್ರು ITI ಸ್ಟೂಡೆಂಟ್ಸು, ಇಂಜಿನಿಯರ್ಸು, ಡಿಪ್ಲೊಮೊ ಎಲ್ಲ ರೀತಿಯಾದಂಥ ಕೋರ್ಸ್ಗಳು ಮಾಡ್ಕೊಂಬಂದಿದ್ದಾರೆ. ಎಲ್ಲ ರೈತರ ಮಕ್ಕಳು, ಮಧ್ಯಮದ ವರ್ಗದ ಮಕ್ಕಳು. ಬಟ್ ಇವತ್ತು ಉದ್ಯೋಗ ಇಲ್ಲ. ಸರ್ಕಾರನೇ ಉದ್ಯೋಗ ಮೇಳ ಅಂತ ಮಾಡ್ತು ಮೇಡಮ್. ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆ? ನನಗೆ ಇನ್ನೂ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ, ನಾನು ಇವತ್ತು ಭಾಳ ಗಟ್ಟಿ ನಿಲುವಿಂದ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಪ್ರಾದೇಶಿಕ ಪಕ್ಷ ಆಗಿ ಸ್ಥಳೀಯವಾಗಿ ಉದ್ಯೋಗ ಎಷ್ಟು ಜನಕ್ಕೆ ಸೃಷ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದು ನಾನು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೀನಿ. ನಾನು ಹೋರಾಟ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ. ಯಾಕೆಂದರೆ ಕಂಪ್ನಿಗಳ ಸ್ಥಾಪನೆ ಆಗಿದೆ. ಎಲ್ಲ ಹೊರಗಿನವರು, ಉತ್ತರ ಭಾರತದಿಂದ ಬಂದಿರತಕ್ಕಂಥವ್ರು, ಬೇರೆ ಬೇರೆಯವ್ರಿಗೆ ಇವತ್ತು ಉದ್ಯೋಗ ಕೊಡ್ತಕ್ಕಂಥದ್ದು. ನಮ್ಮವ್ರಿಗೆ ಉದ್ಯೋಗ ಕೊಡೋದಕ್ಕೆ ಅವಕಾಶ ಇದ್ದರೂ ಕೂಡ ನಮ್ಮವ್ರನ್ನ ವಂಚಿತರಾಗಿ ಮಾಡಿ ಕೂರಿಸಿದ್ದಾರೆ ಕಂಪ್ನಿಗಳು. ಒಂದು ಕಡ್ಡಾಯವಾಗಿ ಒಂದು ರೂಲ್ ತಗೊಬನ್ನಿ, ಇಷ್ಟು ಪರ್ಸೆಂಟೇಜ್ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಕನ್ನಡಿಗರಿಗೆ ಇಷ್ಟು ಜನಕ್ಕೆ ಸೃಷ್ಟಿ ಮಾಡಲೇಬೇಕು, ಕಂಪ್ನಿಗಳು ಕೊಡಲೇಬೇಕು ಅಂತಕ್ಕಂಥ ಒಂದು ರೂಲನ್ನು ಯಾಕೆ ಜಾರಿ ಮಾಡೋಕ್ಕಾಗಲ್ಲ? ಯಾಕೆ ಒಂದು ಕಾನೂನು ಮಾಡೋಕ್ಕಾಗಲ್ಲ ಸರ್ಕಾರಗಳು? ಯಾರೋ ಬಂದು ನಮ್ಮ ರಾಜ್ಯದಲ್ಲಿ ಉಳ್ಕೊಂಡು ಇಲ್ಲಿ ಬದುಕು ಕಟ್ಕೊಳ್ಬೇಕಾದ್ರೆ ನಮ್ಮ ನಾಡಿನ ಯುವಕರಿಗೆ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ? ಯಾಕೆ ಸರ್ಕಾರಗಳು ಕಣ್ಣು ಮುಚ್ಕೊಂಡು ಕೂತಿದೆ? ನಿಮ್ಮ ಹೋರಾಟ ಎಲ್ಲಿದೆ ಸರ್ ಆ ವಿಚಾರದಲ್ಲಿ? ನೀವು ರೈಲ್ವೆ ನೇಮಕಾತಿಯಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಬಗ್ಗೆ ತಾವು ಮಾತಾಡಿದ್ರಿ. ಇದು ಯಾರ ವಿರುದ್ಧ ಸರ್? ಯಾರು? ಸಿದ್ದರಾಮಯ್ಯ ಮಾಡ್ಬೇಕಾ ಅದನ್ನ? ಮೇಡಮ್, ಇದು ಅದನ್ನ ಕೇಂದ್ರ ಸರ್ಕಾರ ಮಾಡ್ಬೇಕಲ್ಲ ಸರ್? ಸರ್ ತಮ್ಮ ಹೋರಾಟ ಎಲ್ಲಿದೆ ಸರ್? ತಮ್ಮ ಗಟ್ಟಿ ಧ್ವನಿ ಎಲ್ಲಿದೆ ನಿಖಿಲ್ ಕುಮಾರಸ್ವಾಮಿ ಅವರೇ? ನೀವು ಇವತ್ತು ನಮ್ಮ ಜೊತೆ ಮಾತಾಡ್ತಿದ್ರಿ, ಫೇರ್ ಇನಫ್. ಬಟ್ ತಾವು ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆದು ಇಟ್ಸ್ ಓಕೆ, ತಮ್ಮ ತಂದೆಯವರು ಕೇಂದ್ರ ಸರ್ಕಾರದ ಭಾಗವಾಗಿರ್ಬೋದು, ಬಟ್ ಯು ರೆಪ್ರೆಸೆಂಟ್ ಯೂತ್ಸ್ ಆಫ್ ದಿಸ್ ಕರ್ನಾಟಕ ಸ್ಟೇಟ್. ಸೊ ನಿಮ್ಮ ಹೋರಾಟ ಎಲ್ಲಿದೆ ಸರ್? ಮೇಡಮ್, ಈ ವಿಚಾರವಾಗಿ ನನ್ನ ಎಕ್ಸ್ ಖಾತೆನಲ್ಲಿ ನಾನೊಂದು ವಿಚಾರ ಹಾಕಿದ್ದೆ. ಅದಕ್ಕೆ ಪೂರಕವಾಗೂ ನಾನು ಹೇಳ್ಬಿಡ್ತೀನಿ. 2024 ಆಗಸ್ಟ್ ತಿಂಗಳಲ್ಲಿ ಕನ್ನಡದಲ್ಲಿ ಒಂದು ಬರೀತಕ್ಕಂಥದ್ದಕ್ಕೆ, ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಅದನ್ನು ಕೂಡ ನಾನು ಕೋಟ್ ಮಾಡಿ ಹಾಕಿದ್ದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಕಳೆದ 3-4 ದಿನಗಳಿಂದ ಮಾತಾಡಿ ಕನ್ಸರ್ನ್ ಮಂತ್ರಿಗಳು ಅಶ್ವಿನಿ ವೈಷ್ಣವ್ ಅವರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವ್ರ ಜೊತೆ ನಾನೇ ಒತ್ತಡ ಹಾಕಿ ಮಾಡಿಸ್ತಕ್ಕಂಥದ್ದಕ್ಕೆ ಕೆಲಸ ಶುರು ಮಾಡಿಸಿದ್ದೀವಿ. ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಸರ್. ನೀವು ರಾಜಿ ಮಾಡ್ಕೋಬಾರ್ದು ಸರ್. ಯಾಕೆ ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಐ ಡೋಂಟ್ ನೋ ಜನ ನಿಮ್ಮನ್ನು ಹೇಗೆ ಆಶೀರ್ವಾದ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಬಟ್ ತಮ್ಮ ಹೋರಾಟ ಮಾತ್ರ ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ ತಮ್ಮದೇ ಅವ್ರಿಗೆ ಅವ್ರ ಸರ್ಕಾರದ ಭಾಗ ಆಗಿರೋದ್ರಿಂದ ಐ ಡೋಂಟ್ ನೋ ಅವ್ರು ಯಾವಾಗ ಮಾತಾಡ್ತಾರೋ, ಏನು ಮಾತಾಡ್ತಾರೋ. ಬಟ್ ನೀವು ಮಾತ್ರ ರಾಜಿ ಮಾಡ್ಕೋಬಾರ್ದು. ಯಾವ ಕಾರಣಕ್ಕೂ ಮಾಡ್ಕೊಡಲ್ಲ ಮೇಡಮ್. ನಿಮ್ಮ ಮಾತಿನ ಮೇಲೆ ನನ್ನ ಸಹಮತ ಇದೆ. ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರಿ ನೀವು. ಒಂದು ಸ್ವಲ್ಪ 3,000 ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ನೋಬಡಿ ಈಸ್ ಹ್ಯಾಪಿ ಅಂತ ಅನ್ಸುತ್ತೆ. ಯಾರೂ ಸಂತೋಷವಾಗಿಲ್ಲ, ಯಾರೂ ನೆಮ್ಮದಿ ಆಗಿಲ್ಲ ರಾಜ್ಯದಲ್ಲಿ. ಒಂಥರ ಏನೋ ಒಂದು ಎಲ್ಲರೂ ಕೂಡ ಒಂದು ಸಂಕಷ್ಟದಲ್ಲಿದ್ದಾರೆ ಅಂತ ಅನಿಸುತ್ತೆ ಸರ್. ಮೇಡಮ್, ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ನವರು, ಒಂದು ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಾತನಾಡ್ತಕ್ಕಂಥದ್ದು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ. ಬಟ್ ನೀವು ಇವಾಗ ರೈತರ ಬಗ್ಗೆ ಹೇಳಿದ್ರಿ. ರೈತರ ಜೀವನಕ್ಕೆ ಗ್ಯಾರಂಟಿ ಸಿಗ್ತಾ ಇಲ್ಲ. ಈಗ ಮೋದಿ ಅವರು ಮೊನ್ನೆ ಭಾಷಣ ಮಾಡಿದ್ರಪ್ಪ, ನೀವು ಗೊಬ್ಬರ ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ನೀವು ಏನು ಪೆಟ್ರೋಲು ಡೀಸೆಲ್ನ ನೀವು ಕಡಿಮೆ ಯೂಸ್ ಮಾಡಿ ಅಂತ ಎಲ್ಲ. ಈಗ ಗೊಬ್ಬರ ಯೂಸ್ ಮಾಡಬೇಡಿ ಅಂದರೆ ರೈತರಿಗೆ ಸರ್ ಬೆಳೆ ಬೆಳೆಯೋ ಕಾಲ ಸರ್, ಅವ್ರಿಗೂ ಹೆಂಗಿದು ಕಷ್ಟ ಅಲ್ವಾ ಸರ್? ಇಲ್ಲ, ಗೊಬ್ಬರದ್ದೇ ನಾವು ನೋಡಿದ್ವಲ್ಲ ಮೇಡಮ್. ಇವಾಗ ಗೊಬ್ಬರ ಸುಲಭವಾಗಿ ಇವತ್ತು ಸರ್ಕಾರದ ಕಡೆಯಿಂದ ರೈತರಿಗೆ ನೆಟ್ಟಿಸ್ಬೇಕಾಗಿತ್ತು. ಅದು ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸರ್, ಬಿಕಾಸ್ ಆಫ್ ದಿಸ್ ಕ್ರೈಸಿಸ್, ಯುದ್ಧದ ಭೀತಿಯಲ್ಲಿ ನಮಗೇನು ರಸಗೊಬ್ಬರಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳಿವೆ, ಅದರ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಸರ್ ಇವತ್ತು ರೈತರಿಗೆ ಹೇಳ್ತಾ ಇದ್ದಾರೆ ನೀವು ಗೊಬ್ಬರ ಕಡಿಮೆ ಬಳಸಿ ಅಂತ. ಸರ್ ಮುಂದಿನ ದಿನದಲ್ಲಿ ಆಹಾರದ ಕೊರತೆ ಆಗುತ್ತೆ ಸರ್, ಫುಡ್ ಕ್ರೈಸಿಸ್ ಶುರುವಾಗುತ್ತೆ. ಇಟ್ಸ್ ನಾಟ್ ಎ ಈಸಿ ವಿಚಾರ. ಆ್ಯಂಡ್ ಎಸ್ಪೆಷಲಿ JDS ಪಾರ್ಟಿ ರೈತರ ಪರ, ಅದು ರೈತರೇ ಅವ್ರ ಉಸಿರು. ಹೀಗಾಗಿ ರೈತರ ವಿಚಾರದಲ್ಲಿ JDS ಪಾರ್ಟಿ ಮಾತ್ರ ರಾಜಿ ಮಾಡ್ಕೊಳ್ಳೋಂಗಿಲ್ಲ. ಕುಮಾರಸ್ವಾಮಿ ಅವರು
ನಮ್ಮ ರೈತರ ಪರವಾಗಿ ನಿಂತ್ಕೋಬೇಕು. ರಸಗೊಬ್ಬರದಲ್ಲಿ ನೀವು ಯಾವುದೇ ರೀತಿಯಂತ ಮುಂದಾಲೋಚನೆ ಇಲ್ಲದೆ ನೀವು ಗೊಬ್ಬರ ಬಳಸ್ಬೇಡಿ, ನೀವು ಡೀಸೆಲ್ ಬಳಸ್ಬೇಡಿ, ನೀವು ತಿನ್ನೋದು ಬಿಟ್ಬಿಡಿ ಅಂದರೆ ಇದು ಕಷ್ಟ ಆಗುತ್ತೆ ಸರ್. ಅಟ್ಲೀಸ್ಟ್ ರೈತರ ವಿಚಾರದಲ್ಲಿ ಅಲ್ಲ, ನೀವು ಹೇಳ್ತಾ ಇರೋದು 100% ಸತ್ಯ ಮೇಡಮ್. ಯಾಕೆಂದರೆ ರೈತ ಅವನಿಗೆ ಗೊತ್ತಿರ್ತಕ್ಕಂಥದ್ದು ಒಂದೇ, ಅದು ಕೃಷಿ ಆಧಾರಿತವಾದಂಥ ಜೀವನ. ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೋ ವ್ಯವಹಾರಗಳು ವಹಿವಾಟುಗಳು ರೈತನಿಗೆ ಗೊತ್ತಿಲ್ಲ. ಆದರೆ ತಾವೇ ಹೇಳ್ದಂಗೆ ಈಗ ಕ್ರೈಸಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎದುರು ನೋಡ್ತಾ ಇದೆ, ಅದು ಜಸ್ಟ್ ನಾಟ್ ಭಾರತ ದೇಶ ಅಲ್ಲ. ಈಗ ಏನು ಯುದ್ಧ ನಡೀತಾ ಇದೆ, ಈ ಯುದ್ಧದ ಮಧ್ಯೆ ಆಗ್ತಾ ಇರ್ತಕ್ಕಂಥ ಈ ಗ್ಯಾಸು ಸಿಗ್ತಕ್ಕಂಥ ಕೊರತೆಗಳಿರ್ಬೋದು, ಅಥವಾ ಈಗ ರಸಗೊಬ್ಬರದ್ದಿರ್ಬೋದು, ಬಹುಶಃ ಇವೆಲ್ಲ ನೋಡ್ಕೊಂಡು ಉಪಯೋಗ ಮಾಡಿ ಅಂತ ಪ್ರಧಾನಿಗಳು ಹೇಳಿರ್ಬೋದು. ಬಟ್ ಆದರೆ ಪರಿಸ್ಥಿತಿಗಳು ರೈತರ ಪರಿಸ್ಥಿತಿಗಳು ಹಾಗಿಲ್ಲ. ನೀವು ಹೇಳಿದಾಗ ರಸಗೊಬ್ಬರದ ಕೊರತೆ ಆಗಬಾರ್ದು. ಕುಮಾರಸ್ವಾಮಿ ಅವರು ಆ ನಿಟ್ಟಿನಲ್ಲಿ ಮುಂಜಾಗ್ರತೆ ವಹಿಸಬೇಕು, ಅಟ್ಲೀಸ್ಟ್ ಕರ್ನಾಟಕದ ವಿಚಾರದಲ್ಲಿ. ನಾನು ಒಪ್ಕೊಳ್ತೀನಿ ಖಂಡಿತ. ರೈತರದ್ದು ಯಾವುದೇ ಸಮಸ್ಯೆಗಳಿರಲಿ, ಅವರು ಬೆಳೆ ಬೆಳೀತಕ್ಕಂಥದ್ದಕ್ಕೆ ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಈ ಅಂಶಗಳೇನಿದೆ ಅವ್ರಿಗೆ ಖಂಡಿತವಾಗ್ಲೂ ಮುಟ್ಲೇಬೇಕಾಗ್ತದೆ. ಆ ವಿಚಾರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಪಾರ್ಟಿ ಇರ್ಬೋದು, ನಮ್ಮ ನಿಲುವು ರೈತರ ಪರವಾಗಿ. ಆಲ್ ರೈಟ್ ಸರ್. ಈಗ IPL ಪಂದ್ಯದ ಬಗ್ಗೆ ತಾವು ಮಾತಾಡಿದ್ರಿ. VIP ಟಿಕೆಟ್ ಕೊಡೋದ್ರ ಸಲುವಾಗಿ IPL ಪಂದ್ಯನೇ ಬೇರೆ ಕಡೆ ಮಾಡಬೇಕಾಯ್ತು ಅಂತ ಮೋದಿ ಅವ್ರ ಸಲುವಾಗಿ IPL ಪಂದ್ಯವನ್ನು ಅಹಮದಾಬಾದ್ಗೆ ಶಿಫ್ಟ್ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ನೋಡಿ. ಫೈನಲ್ ಪಂದ್ಯಗಳು ಅಹಮದಾಬಾದಲ್ಲೇ ಯಾಕೆ ಆಗಬೇಕು ಮೇಡಮ್? KSCA ಒಬ್ಬ ಮೆಂಬರು ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಫ್ಯಾಕ್ಟ್ ನನ್ನ ಸೋಷಿಯಲ್ ಮೀಡಿಯಲ್ಲೂ ಕೂಡ ಹಾಕಿದ್ದೀನಿ. ಇಲ್ಲಿ ನೀವು 900 ಟಿಕೆಟ್ ಕಡ್ಡಾಯವಾಗಿ MLAಗಳಿಗೆ, ಚುನಾಯಿತಿ ಪ್ರತಿನಿಧಿಗಳಿಗೆ 900 ಟಿಕೆಟ್ ಸಲುವಾಗಿ ಅಹಮದಾಬಾದ್ಗೆ ಶಿಫ್ಟ್ ಮಾಡ್ತಾರಂದ್ರೆ ಸರ್, ಅದು ಒಪ್ಕೊಳ್ಳೋ ಮಾತಲ್ಲ. ಕೆಪಾಸಿಟಿ ಎಷ್ಟಿರುತ್ತೆ ಸರ್? ಒಂದು ಸ್ಟೇಡಿಯಂ ಕೆಪಾಸಿಟಿ ಎಷ್ಟು? 900 ಟಿಕೆಟ್ ಎಷ್ಟು? 900 ಟಿಕೆಟ್ಗೋಸ್ಕರ ನೀವು ಅಹಮದಾಬಾದ್ಗೆ ಶಿಫ್ಟ್ ಮಾಡ್ತೀರಿ ಅಂದ್ರೆ ಇದು ಸರ್ ನಂಬಕ್ ಕಷ್ಟ ಸರ್. ಇಲ್ಲ ಮೇಡಮ್, ಬಿಕಾಸ್ ಆಫ್ ಮೋದಿ ಅವರು ನೀವು ಅಹಮದಾಬಾದ್ಗೆನೆ ಎಲ್ಲಾ ರೀತಿಯಾದಂತ ಎಲ್ಲ ಹಾಟ್ ಅಂಡ್ ಹ್ಯಾಪನಿಂಗ್ ಪ್ಲೇಸ್ ಅಹಮದಾಬಾದ್ ಆಗಬೇಕು, ನಾಟ್ ಬ್ಯಾಂಗ್ಳೂರ್. ಇಸ್ ಇಟ್? ಕಳೆದ ವರ್ಷ IPL ಫೈನಲ್ ಗೆದ್ದ ಮೇಲೆ ನಡೆದಂಥ ದುರ್ಘಟನೆ ಏನಿತ್ತು, ಬಹುಶಃ ಯಾವ ರಾಜ್ಯದ, ನಮ್ಮ ರಾಜ್ಯದ ಜನ ಮರೀಲಿಕ್ಕೆ ಆಗದೆ ಇರತಕ್ಕಂಥ ಘಟನೆ ಅದು. 11 ಜನ ಅಮಾಯಕರು ಬಲಿಯಾದರು. ಇದರ ಜವಾಬ್ದಾರಿ ಯಾರು ಹೊತ್ಕೋಬೇಕಾಗಿತ್ತು? ಸರ್ಕಾರ. KSCA ಮೇಲೆ ಹೇಳಿದ್ರು, KSCA ಸರ್ಕಾರ ಮೇಲೆ ಹೇಳಿದ್ರು. ಇವಾಗ KSCAಗೆ ಆಗಲಿ, ನೀವು ಜಮೀನು ಕೊಟ್ಟಿದ್ದೀರಲ್ಲ, ಎಷ್ಟು ಕೊಟ್ಟಿದ್ದೀರಿ ಜಮೀನು? ಈಗ ನಾನು ಹೇಳೋದು ಮೇಡಮ್, ಇದು ಆ್ಯಕ್ಚುಲಿ ಒಬ್ಬ RCB ಅಭಿಮಾನಿಗೋ ಅಥವಾ ಕ್ರಿಕೆಟಿನ ಅಭಿಮಾನಿಗೋ ಅರ್ಪಿಸ್ಬೇಕಾಗಿರ್ತಕ್ಕಂಥದ್ದು IPL ಅನ್ನುವಂಥದ್ದು. ಇಲ್ಲಿ ಒಂದು RCB ಅಭಿಮಾನಿ ಆದ್ರೆ ಬೆಂಗಳೂರಲ್ಲೇ ಮಾಡಿಸ್ತೀರಾ? ಅಲ್ಲ, ಮಾಡಿಸೋದಕ್ಕಂತ ವಾತಾವರಣನೇ ಸೃಷ್ಟಿ ಮಾಡಿಲ್ವಲ್ಲ ಮೇಡಮ್ ಸರ್ಕಾರ. ಈಗ ಕಳೆದ ವರ್ಷ ನೋಡಿದ್ರೆ ಏನಾಯ್ತು ಅಂತ ನಿಮ್ಗೆ ಹೇಳಿದೆ. ಈಗ ಈಗಲೂ ಕೂಡ ನಾನು ಮೇಡಮ್ ನಾನು ಓಪನ್ ಆಗಿ ಸದನದ ಒಳಗಡೆ 3 ಪಕ್ಷಗಳು ಕೂಡ ಟಿಕೆಟ್ ಸಿಕ್ಕೋ ವಿಚಾರದಲ್ಲಿ ಒಂದು ಮಾತು ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ರು. ಅವತ್ತು ಕೂಡ ನಾನು ಅದನ್ನ ವಿರೋಧ ವ್ಯಕ್ತಪಡಿಸಿದ್ದೀನಿ. ಅಲ್ಲ, ಟಿಕೆಟ್ನ ಅಥವಾ ನಾನು ಹೇಳೋದು ಮೇಡಮ್, ಈಗ ಟಿಕೆಟ್ ಕೌಂಟರ್ಗಳಿಗೆ ಹೌದು ಟಿಕೆಟ್ ಎಲ್ಲಿ ಸಿಗ್ತಾ ಇದೆ ನಮ್ಮ ಜನಕ್ಕೆ? ಬ್ಲ್ಯಾಕ್ ಅಲ್ಲಿ ಎಷ್ಟಕ್ಕೆ ತಗೋತಾ ಇದ್ದಾರೆ ಟಿಕೆಟು? ಮಾರ್ಕೆಟ್ ಅಲ್ಲಿ ಎಷ್ಟಕ್ಕೆ ತಗೋತಾ ಇದ್ದಾರೆ ಟಿಕೆಟು? ಬಟ್ ವಾಟ್ ಎವರ್ ಸರ್, ಅಭಿಮಾನಿಗಳಿಗೆ ಕೈಗೆ ಈಗ ಇಷ್ಟು ಮ್ಯಾಚ್ಗಳು ನಡೆದು ಬೆಂಗಳೂರಲ್ಲಿ ಏನೋ ಅವಘಡ ನಡೆದಿಲ್ಲ, ಕೂಲಾಗೆ ನಡೀತಾ ಇದೆ. ಬಟ್ ಅಹಮದಾಬಾದ್ಗೆ ಶಿಫ್ಟ್ ಮಾಡೋದಕ್ಕೆ ಕೇವಲ VIP ಕಲ್ಚರ್ ಕಾರಣ ಅನ್ನೋದನ್ನ ನಾನು ಮಾತ್ರ, ಅಥವಾ ಈ ರಾಜ್ಯದ ಜನ ಅದ್ರ ಬಗ್ಗೆ ಅಪ್ಸೆಟ್ ಇದ್ದಾರೆ ಸರ್. ನಾನು ನಿಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಅಲ್ಲ, ನನ್ನ ಅನಿಸಿಕೆ ಮೇಡಮ್, 2 ಸೀರಿಯಸ್ ಕಾರಣಗಳೇ. ಕಳೆದ ವರ್ಷ ನಡೆದಂತ ದುರ್ಘಟನೆ ಏನಿತ್ತು, ಪ್ಲಸ್ ಇವರು ಇಲ್ಲಿ 900 ಟಿಕೆಟು, 700 ಟಿಕೆಟು, ಅಫಿಷಿಯಲ್ಸ್ಗೆ 900 ಟಿಕೆಟು, ಇವ್ರಿಗೆ ಮತ್ತಿನ್ನೂ ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು, ಮತ್ತಿನ್ನೂ 10,000 ಜನಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಡಗಳಿದೆಯಲ್ಲ, ಈ ಬಹುಶಃ ಈ ಒತ್ತಡಕ್ಕೆ ಮಣದು ಅಲ್ಲಿಗೆ ಶಿಫ್ಟ್ ಆಗಿದೆ ಅಂತಕ್ಕಂಥದ್ದು. ನೀವು ಹೋರಾಟ ಮಾಡಿ ಅದ್ರ ವಿರುದ್ಧ, ನೀವು ಮಾಡಿ ಸರ್. ಯಾಕೆ ಆಗ್ಬಾರ್ದು? ನಮ್ಮ ಬೆಂಗಳೂರಲ್ಲಿ ಯಾಕೆ ಆಗ್ಬಾರ್ದು? ಅಹಮದಾಬಾದಲ್ಲೇ ಯಾಕೆ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಸರ್ ಈ ತ್ರಿಭಾಷಾ ಸೂತ್ರ ಸರ್, ಯಾಕೆಂದ್ರೆ ಯು ಆರ್ ದಿ ಪಾರ್ಟ್ನರ್ ಆಫ್ BJP. ಈಗ BJP ತ್ರಿಭಾಷಾ ಸೂತ್ರವನ್ನು ತರೋದಕ್ಕೆ ಎಸ್ಪೆಷಲಿ ತಮಿಳ್ನಾಡಲ್ಲಿ ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಯಿತು. ಸೊ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಇದೆಯಾ ನಿಮ್ಮಲ್ಲಿ ತ್ರಿಭಾಷಾ ಸೂತ್ರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಇವಾಗ ಯಾವುದೇ ರಾಜ್ಯದಲ್ಲಾಗಲಿ ನಂದಂತೂ ನೋಡಿ ಮೇಡಮ್, ಭಾಷೆ ಮೇಲೆ ಎಸ್ಪೆಷಲಿ
ಈಗ ಈ ತ್ರಿಭಾಷಾ ಸೂತ್ರವನ್ನು ನಮ್ಮ ಮೇಲೆ ಏರ್ತಕ್ಕಂಥದ್ದು ಫೋರ್ಸ್ಫುಲಿ ನಾನಂತೂ ಅದನ್ನು ಒಪ್ಪಲಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಕನ್ನಡ ಇದ್ದರೆ ಜೀವನ ಸಾರ್ವಭೌಮ. ನಡೆಯುತ್ತೆ, ಸಾರ್ವಭೌಮ. ಹೌದು, ನಮ್ಮ ಕನ್ನಡ ನಾಡಿನ ಭಾಷೆಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅಭಿಮಾನ ಕಮ್ಮಿ ಆಗ್ತಕ್ಕಂಥದ್ದು ಕೂಡ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಇದ್ರ ಮಧ್ಯೆ ನಾವು ಈ ರೀತಿ ಏರ್ತಾ ಹೋದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ನಮ್ಮ ಭಾಷೆಯ ಅಭಿಮಾನನೂ ಕೂಡ ಹೆಚ್ಚಾಗಿ ಕಳ್ಕೊಳ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಂದಂತೂ ಸಹಮತ ಇಲ್ಲ ಮೇಡಮ್. ಫೇರ್ ಎನಫ್. ಸರ್, ಈಗ ಕಾಂಗ್ರೆಸ್ ಪತನ ಆಗುತ್ತೆ ಸರ್ಕಾರ ಈ ಒಳಜಗಳದಿಂದ ಅಂತ ತಾವು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಸೊ ತಾವು ನಿರೀಕ್ಷಿಸ್ತಾ ಇದ್ದೀರಾ ಇದು ಬಿದ್ದೋಗುತ್ತೆ ಸರ್ಕಾರ ಅಂತ? ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ. ಸರ್ಕಾರ ಕೊನೆಯ ದಿನದವರೆಗೂ, ಕೊನೆಯ ಸೆಕೆಂಡ್ವರೆಗೂ ಫೈಲಿಗೆ ಸೈನ್ ಹಾಕಿ ಅಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ, ಭ್ರಷ್ಟಾಚಾರದ ಹಣ ಏನಿದೆ, ಅದನ್ನ ತಗೊಂಡು ಜೇಬ್ಗೆ ಹಾಕೊಂಡು ಹೋಗ್ತಕ್ಕಂಥದ್ದು ಈ ಸರ್ಕಾರ ಮಾಡುತ್ತೆ ಹೊರತುಪಡಿಸಿ ಬಹುಶಃ ಕುರ್ಚಿ ಗದ್ದಲ ಅಂತಕ್ಕಂಥದ್ದು ಇದೇನು ಹೊಸದೇನಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಕಳೆದ 3 ವರ್ಷದಿಂದಾನು, ಅದರಲ್ಲೂ 1 ವರ್ಷದಿಂದ ಬಹಳ ತಾರಕಕ್ಕೆ ಏರ್ಬಿಟ್ಟಿದೆ. ಇದು ಎಲ್ಲೋ ಒಂದ್ ಕಡೆ ನನಗೆ ಒಂದು ರೀತಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ, ಅವ್ರ ಕಡೆ ಅವ್ರ ಅಂಗಳಕ್ಕೆ ಬಾಲ್ ತಿರುಗಿದಾಗ ಎಲ್ಲೋ ಒಂದ್ ಕಡೆ ಅವರು ಹೈಕಮಾಂಡ್ ಜೊತೆ ಕೂತ್ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದ್ರೆ, ಮತ್ತೆ ಹೈಕಮಾಂಡು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಬೀದಿನಲ್ಲಿ ರಂಪಾಟ ಆಗ್ತಾ ಇದೆ, ಮೀಡಿಯಾಗಳಲ್ಲಿ ಡಿಬೇಟ್ಸ್ ನಡೀತಾ ಇದೆ, ಸಾರ್ವಜನಿಕರು ಚರ್ಚೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ ಯಾರು ಕೂಡ ಇಂಟರ್ಫಿಯರೆನ್ಸ್ ಆಗಿ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ನನ್ನ ಅಭಿಪ್ರಾಯದಲ್ಲಿ ಇದು ಈಗ ನಡ್ಕೊಂಡು ಹೋಗ್ತದೆ. ಆದರೆ ಸರ್ಕಾರ ಏನು ಕೊನೆ ಕ್ಷಣದವರೆಗೂ ಕೂಡ ಆ ಭ್ರಷ್ಟಾಚಾರದ ದುಡ್ಡು ಅವ್ರ ಜೇಬಿಗೆ ಸೇರೋವರೆಗೂ ಕೂಡ ಸರ್ಕಾರ ನಡೆಸ್ತಾರೆ. ಆಲ್ ರೈಟ್ ಸರ್, ಈಗ ನೀವು ನಿಮ್ಮ ರೋಲ್ ಮಾಡಲ್ ಯಾರು ಸರ್? ದೇವೇಗೌಡರ, ಕುಮಾರಸ್ವಾಮಿ ಅವರು? ಯಾರ ಸ್ಟೈಲ್ ಆಫ್ ಪಾಲಿಟಿಕ್ಸ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಿ? ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತ ಇದ್ದಂಗೆ ನಮಗೆ ಒಂದು ಪದ ನಮ್ಮ ಮುಂದೆ ಕಣ್ಣೆದುರುಗಡೆ ಬರ್ತಕ್ಕಂಥದ್ದು ಹೋರಾಟ. ಹೋರಾಟದ ಕಿಚ್ಚು ಇವತ್ತಿಗೂ ಕೂಡ 93 ವಯಸ್ಸಿನ ದೇವೇಗೌಡರು ಸಾಹೇಬರು ಕಮ್ಮಿ ಆಗಿಲ್ಲ. ಅದ್ರ ಮಧ್ಯೆ ನಾನು ಸ್ವಲ್ಪ ಈ ರಿಸರ್ಚ್ ಬಗ್ಗೆ ನಿಮ್ಗೆ ಹೇಳಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಡೀಪ್ ಆಗಿ ಅನಲೈಸ್ ಮಾಡ್ತಕ್ಕಂಥದ್ದಕ್ಕೆ, ಇವತ್ತು ಅವರು ಲೋಕಸಭೆಗೆ ಹೋಗಿ ಯಾವುದಾದ್ರೂ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾರೆ ಅಂದ್ರೆ ಹಿಂದಿನ ದಿನ ಅವರು ಪ್ರಿಪ್ರೇಷನ್ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಈ ವಯಸ್ಸಿನಲ್ಲೂ ಕೂಡ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಬಹುಶಃ ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ ಇದೆ, ಆಮೇಲೆ ವಿಚಾರದ ಬಗ್ಗೆ ನನಗೆ ಡೀಪ್ ನಾಲೆಡ್ಜ್ ಇರಬೇಕು ನಾನು ಮಾತಾಡಬೇಕಾದ್ರೆ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೇನಿದೆ. ಬಹುಶಃ ಇದನ್ನ ನಾನೊಬ್ಬನೇ ಅಲ್ಲ, ರಾಜಕಾರಣಕ್ಕೆ ಬರ್ತಕ್ಕಂಥ ಯುವ ಪೀಳಿಗೆ ಏನಿದೆ ಇದನ್ನ ಫಾಲೋ ಮಾಡಬೇಕಾಗ್ತದೆ. ಯಾಕೆಂದ್ರೆ ಯಾವುದೇ ವಿಚಾರದ ಬಗ್ಗೆ ಡೀಪ್ ಅನಲೈಸೇಷನ್ ನಾವು ಯಾರು ಮಾತಾಡೋದಕ್ಕಿಂತ ಮುಂಚಿತವಾಗಿ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದಾದರೆ ನಿಮಗೆ ಗೊತ್ತಿದೆ, ತಾಯಿ ಹೃದಯ, ಜೊತೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವ್ರು. ಇವರಿಬ್ಬರ ಒಂದು ಆದರ್ಶ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತೀನಿ ಮೇಡಮ್. ಮುಂದಿನ 10 ವರ್ಷಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿರ್ತಾರೆ? ಅವ್ರ ಕನಸೇನು? ಮುಂದೆ ಅವರು ಯಾವ ಕನಸನ್ನ ಕಾಣ್ತಾ ಇದ್ದಾರೆ? ಮೇಡಮ್, ಇದು ನಿಖಿಲ್ ಕುಮಾರಸ್ವಾಮಿಯ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ. ಯಾಕೆ ನಿಮಗೆ ಮಹತ್ವಾಕಾಂಕ್ಷೆ ಇರಬಾರ್ದಾ? ಅಲ್ಲ, ಖಂಡಿತ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲೇ ಇಲ್ಲ ಅಂತ ಹೇಳ್ತಕ್ಕಂಥವನು ರಾಜಕಾರಣಿನೇ ಅಲ್ಲ, ಆದರೆ ಸನ್ಯಾಸಿ ಆಗ್ಬೇಕಷ್ಟೆ. ಆದರೆ ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳೋವಂಥದ್ದು ಮೇಡಮ್, ನಾವೆಲ್ಲರೂ ಇವತ್ತು ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಅಥವಾ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಜನತಾದಳ ಪಕ್ಷದ ಒಂದು ನೆರಳಿನಲ್ಲಿ. ಹಾಗಾಗಿ ನನ್ನ ಮುಂದೆ ಇರ್ತಕ್ಕಂಥ ಕಲ್ಪನೆ ಇಷ್ಟೇ, ಕೇಡರ್ನ ಕಟ್ಟಬೇಕಾಗ್ತದೆ. ಇನ್ನು 25 ವರ್ಷಗಳ ಕಾಲ ಈ ಪಕ್ಷ ಸದೃಢವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ನಂದಾದಂಥ ಕೆಲವೊಂದಷ್ಟು ಆಲೋಚನೆಗಳು, ಚಿಂತನೆಗಳನ್ನ ಇಟ್ಕೊಂಡಿದ್ದೀನಿ. ರೋಡ್ ಮ್ಯಾಪ್ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ನಿಮ್ಗೊಂದು ಹೇಳಿದೆ, ಸಂಘಟನೆ ಸಂಘರ್ಷ ಅಂತ. ಸಂಘಟನೆ ಅಂತಕ್ಕಂಥದ್ದು ಒಂದು ನನ್ನ ತಲೆನಲ್ಲೇನು, ಒಬ್ಬ ಕಾರ್ಯಕರ್ತನಿಗೆ ಸಬಲರಾಗಿ ಮಾಡಬೇಕು, ಅವ್ರನ್ನ ಸಬಲೀಕರಣರಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ. ಯಾಕೆಂದ್ರೆ ಕಾರ್ಯಕರ್ತ ಅಂತಕ್ಕಂಥವನು ಸೀಮಿತ ಆಗಬಾರ್ದು, ಕಾರ್ಯಕರ್ತ ಅಂತಕ್ಕಂಥವನು ಕೇವಲ ಪಕ್ಷದ ಜೆಂಡಾ ಹಿಡಿಯೋಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಬದಲಾಗಿ ಅವನು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವನಿಗೆ ಶಕ್ತಿ ತುಂಬಿಸ್ಬೇಕು ನಾವು.
ಅದೇ ಸ್ಥಳೀಯ ಚುನಾವಣೆಗಳಲ್ಲಿ ಶಕ್ತಿ ತುಂಬಿಸ್ತಕ್ಕಂಥದ್ದಕ್ಕೆ ಇರ್ತಕ್ಕಂಥ ಅವಕಾಶ. ಹ್ಮ್ ಹಾಗಾಗಿ ಅವರು ಶಕ್ತಿಯುತರಾದರೆ, ಅವರು ಸಬಲರಾದರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಇಂಥ ನಿಖಿಲ್ ಕುಮಾರಸ್ವಾಮಿ 100 ನಿಖಿಲ್ ಕುಮಾರಸ್ವಾಮಿಗಳನ್ನ ಹುಟ್ಟಾಕ್ತಕ್ಕಂಥ ಸಾಮರ್ಥ್ಯ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ತುಂಬಿಸ್ಬೇಕು ಅಂತಕ್ಕಂಥದ್ದೇ ನನ್ನಲ್ಲಿರ್ತಕ್ಕಂಥ ಒಂದು ದೃಢ ಸಂಕಲ್ಪ. ಸೊ ಮುಂದಿನ 10 ವರ್ಷಗಳಲ್ಲಿ ತಾವು ರಾಜ್ಯ ಸರ್ಕಾರದ ಭಾಗವಾಗಿ ಇರ್ತೀರಿ. ಹೋಪ್ಫುಲಿ 28ರಲ್ಲೇ ರಾಜ್ಯ ಸರ್ಕಾರದ ಭಾಗವಾಗಿರ್ತೀನಿ ಮೇಡಮ್. ಈಗ ಏನೋ ಭಾಳ ವಿಚಾರಗಳು ಓಡಾಡ್ತಾ ಇದ್ದಾವೆ ಸರ್. DCM ಆಗ್ತಾರೆ, ಮುಂದೆ ಏನಾದರೂ BJP ಆ್ಯಂಡ್ JDS ಮೈತ್ರಿ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು DCM ಆಗ್ಬೋದು ಅಂತ. ಸೊ ಆ ಥರದ್ದು ಏನಾದರೂ ಡಿಸ್ಕಷನ್ಸ್ ಇದೆಯಾ ಸರ್? ಕಿಂಚಿತ್ತು ಕೂಡ ನನಗೆ ಆ ರೀತಿಯಾದಂಥ ಇವತ್ತಿನ ತತ್ಕ್ಷಣ ಆ ರೀತಿ ಆಲೋಚನೆಗಳಿಲ್ಲ ಮೇಡಮ್. ನನ್ನ ಆಲೋಚನೆಗಳಿರ್ತಕ್ಕಂಥದ್ದಿಷ್ಟೇ, ಒಂದು ಒಳ್ಳೆಯ ಜನಪರವಾದಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾಗತ್ತೆ. ಇವತ್ತಿಬ್ಬರು ಒಂದು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದ್ದೀವಿ. ನಾನು ಹೇಳದ್ನಲ್ಲ, ಆ್ಯಕ್ಚುಲಿ ಇಲ್ಲಿವರೆಗೂ ಕೂಡ ಪ್ರಿಪೋಲ್ ಅಲಯನ್ಸ್ಗಳು ನಮ್ಮ ರಾಜ್ಯದಲ್ಲಿ ಬಹಳ ವರ್ಷಗಳಾಗಿತ್ತು. ಯಾವತ್ತೂ ಕೂಡ ಪ್ರಿಪೋಲ್ ಅಲಯನ್ಸ್ಗಳಾಗಿಲ್ಲ. ಎಲ್ಲವೂ ಕೂಡ ಚುನಾವಣೆಯ ಒಂದು ಫಲಿತಾಂಶ ಬಂದ ಮೇಲೆ ಪೋಸ್ಟ್ಪೋಲ್ ಆಗಿರ್ತಕ್ಕಂಥ ಅಲಯನ್ಸು. ಸೊ ಈ ಅಲಯನ್ಸ್ ಪ್ರಿಪೋಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೊತ್ತಿಲ್ಲ, ನೀವು ಏನೋ ಹೇಳ್ತಾ ಇದ್ರಿ. ಅಲ್ಲ ಸರ್, ನೀವು ಅಲಯನ್ಸಲ್ಲಿ ಹೋಗ್ತೀರಾ ಹೋಗಲ್ವಾ ಅದು ಒಂದಿದೆ. ಸೊ ಹೋದರೆ ಮುಂದಿನ ದಿನಗಳಲ್ಲಿ ಪವರ್ ಶೇರಿಂಗ್ ಅನ್ನೋದು ಇದ್ದೇ ಇರುತ್ತಲ್ಲ ಸರ್. ಅದರಲ್ಲಿ ಜೆ ಡಿ ಎಸ್ ಯಾವಾಗಲೂ ಅಷ್ಟೇ, ಕಡಿಮೆ ಸೀಟ್ ತೊಗೊಂಡ್ರು ಅವರೇ ಮುಖ್ಯಮಂತ್ರಿ, ಕಡಿಮೆ ಸೀಟ್ ತೊಗೊಂಡ್ರು ಅವರೇ ಪ್ರಮುಖ ಪೋರ್ಟ್ಫೋಲಿಯೋ. ದಟ್ ಈಸ್ ದಿ ಕೆಪಾಸಿಟಿ ಆಫ್ JDS. ನಾವು ನೋಡ್ಕೊಂಡು ಬಂದಿದ್ದೀವಿ. ಆ ನೆಗೋಸಿಯೇಷನ್ ಪವರು ಮತ್ತು ಟೆಕ್ನಿಕ್ಸು ದೇವೇಗೌಡರಿಗೆ, ಕುಮಾರಸ್ವಾಮಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ಥರದ್ದು ಇನ್ನೂ ಏನು ಟಾಕ್ಸ್ ನಡೆದಿಲ್ಲ. ಟೂ ಅರ್ಲಿ ಪ್ರಿಮೆಚೂರ್ ಮೇಡಮ್. ಇದು ಇವೆಲ್ಲ ಯಾವಾಗ ಈ ಟಾಕ್ಸ್ ಉದ್ಭವ ಆಗುತ್ತೆ ಅಂದರೆ, ನನ್ನ ಗಮನದಲ್ಲಿ ಇದ್ದಂಗೆ, ನನಗೆ ಸಣ್ಣ ಪುಟ್ಟ ನಾಲೆಡ್ಜು ಇದು ಇತ್ತೀಚೆಗೆ ಲೋಕಸಭೆ ಟೈಮಲ್ಲೂ ಎಲ್ಲ ಹೋಗಿ ಪಾಲ್ಗೊಂಡಾಗ ನೋಡ್ದಂಗೆ, ಇಟ್ ಕಮ್ಸ್ ಡ್ಯೂರಿಂಗ್ ದ ಎಲೆಕ್ಷನ್ ಅವರ್ಸ್. ವಿಜೇಂದ್ರ ಅವ್ರ ಜೊತೆ ತಮ್ಮ ಒಡನಾಟ ಹೇಗಿದೆ? ತಾವು ಮಾತಾಡ್ತೀರಾ? ಕುತ್ಕೊಂಡು ಮಾತಾಡಿರೋ ಸಿನಾರಿಯೋ ಇದೆಯಾ? ಯಾವಾಗಾದ್ರೂ ಮಾತಾಡಿದ್ದೀರಾ? ಒಂದು ಚುನಾವಣೆಗಳ ರಾಜಕೀಯ, ಮುಂದಿನ ರಾಜಕೀಯ ಪಕ್ಷದ ಎರಡೂ ಅದೊಂದು ರಾಷ್ಟ್ರೀಯ ಪಕ್ಷ, ನಮ್ದೊಂದು ಪ್ರಾದೇಶಿಕ ಪಕ್ಷ. ನಾವಿಬ್ಬರು ಕೂಡ ಒಂದೊಂದು ಪಕ್ಷದಲ್ಲಿ ಪ್ರತಿನಿಧಿಗಳಾಗಿದ್ದೀವಿ. ಹಾಗಾಗಿ ಒಂದು ಏನಂದರೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳಿರಲಿ ಅದನ್ನು ಕೂತು ಮಾಡ್ತಕ್ಕಂಥ ಒಂದು ಸೌಹಾರ್ದತೆ ಅಂತೂ ಇಟ್ಕೊಂಡಿದ್ದೀವಿ. ಮಾತಾಡಿದ್ದೀರಾ ಕುತ್ಕೊಂಡು? ಮಾತಾಡಿದ್ದೀವಿ ಅದರಲ್ಲಿ. ಹೌದಾ? ಸೊ ಮೊನ್ನೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ನಡೀತು. ಪಾರ್ಟಿ ರೆಡಿ ಆಗ್ತಾ ಇದೆ ಸರ್, BJP ಪಾರ್ಟಿ ರೆಡಿ ಆಗ್ತಾ ಇದೆ. ಯಾಕಂದರೆ ಅವತ್ತು ಅದು ಕೇವಲ ಯಡಿಯೂರಪ್ಪನವರ 50 ವರ್ಷದ ಸಾರ್ಥಕ ರಾಜಕೀಯ ಜೀವನದ ಉತ್ಸವವಾಗಿರಲಿಲ್ಲ. ಅದು ಮುಂದಿನ 2028ರ ಚುನಾವಣೆಗೆ ಆಗ್ತಾ ಇರುವಂತಹ ಒಂದು ವೇದಿಕೆ ಆಗಿತ್ತು. ಸೊ ಆ ಥರ ನೀವು ಬೆಳ್ಳಿ ಹಬ್ಬ ಮಾಡ್ಕೊಂಡ್ರಿ, ಅಥವಾ ಜನರೊಂದಿಗೆ ಜನತಾದಳ ಅಂತಂದರೆ, ಬಟ್ ಇಡೀ ರಾಜ್ಯದ ಗಮನ ಸೆಳೆಯುವ ಆ ಒಂದು ಕಿಕ್ ಸ್ಟಾರ್ಟ್ ಕೊಡುವಂತಹ ಕಾರ್ಯಕ್ರಮಗಳು ಏನಾದರೂ? ಅಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಒಬ್ಬ ರಾಜಕೀಯ ಪಕ್ಷದ ಒಬ್ಬ ರಾಜಕೀಯ ನಾಯಕನ ಸಾಧನೆಗಳೇನಿದೆ ಅದು ಒಂದು ರೀತಿ ಶ್ರೀರಕ್ಷೆಯಾಗಿ ಆಯಾ ಪಕ್ಷಗಳಿಗೆ ಉಳಿಯುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ BS ಯಡಿಯೂರಪ್ಪ ಸಾಹೇಬ್ರ ಒಂದು ರೈತ ಪರವಾದಂಥ ಹೋರಾಟಗಳು, ಅವರು ಪ್ರತ್ಯೇಕವಾಗಿ ರೈತರಿಗೆ ಬಡ್ಜೆಟನ್ನು ಮಂಡನೆ ಮಾಡಿದ್ರು. ಇವೆಲ್ಲ ನಾನಾ ವಿಚಾರಗಳನ್ನ ಇಟ್ಕೊಂಡು ಅವರ ಸುದೀರ್ಘವಾದಂಥ ರಾಜಕಾರಣದ ಪಯಣ ಏನಿದೆ ಅದಕ್ಕೆ ಗೌರವ ಸಲ್ಲಿಸಿ ಭಾರತೀಯ ಜನತಾ ಪಾರ್ಟಿಯವರು ಮಾಡಿರ್ತಕ್ಕಂಥ ಜೊತೆಯಲ್ಲಿ ತಮಗೆ ಗೊತ್ತಿದೆ, ಈಗ ನಮ್ಮದು ಕೂಡ ಇತ್ತೀಚೆಗೆ ಬೆಳ್ಳಿ ಹಬ್ಬ ಆಚರಣೆ ಆಯಿತು. ಅದು ಹಾಸನಿಂದ ಪ್ರಾರಂಭ ಆಯಿತು, ಕಿತ್ತೂರು ಕರ್ನಾಟಕಕ್ಕೆ ಹೋಗಿ ತಲುಪಿ ಬೆಂಗಳೂರಿಗೆ ಬಂದಿದ್ದೇವೆ. ಈ ರೀತಿ ನಾನಾ ಜಿಲ್ಲೆಗಳಲ್ಲಿ ಈ ರೀತಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ. ನಡೀತಾ ಹೋಗುತ್ತೆ. ಆಲ್ ರೈಟ್ ಸರ್. ಈಗ ಕುಮಾರಸ್ವಾಮಿ ಅವರು ಇನ್ನೇನು ಚುನಾವಣೆ ಹೊಸ್ತಿಲಲ್ಲಿ ಬರ್ತಾರಾ, ಅಥವಾ ಅದಕ್ಕಿಂತ ಮುಂಚೆ ಬಂದು ಏನಾದರೂ ಒಂದು ಅಲೆ ಎಬ್ಬಿಸ್ತಾರಾ ಸರ್? ಕಾರ್ಯಕರ್ತರಿಗೆ ಆ ಪ್ರಶ್ನೆ ಇದೆ, ಅದಕ್ಕೆ ಕೇಳಿದೆ. ಅವ್ರಿಗೆ ಡೆಲ್ಲಿನಲ್ಲಿ ಜವಾಬ್ದಾರಿ ಹೆಚ್ಚಿದೆ ಮೇಡಮ್. ಅದ್ರ ಮಧ್ಯೆ ಮನಸ್ಸು ಕರ್ನಾಟಕದತ್ತ ಯಾವಾಗಲೂ ಕೂಡ ಸಂಪೂರ್ಣವಾಗಿ ಮನಸ್ಸಿಲಿರುತ್ತೆ. ಹಾಗಾಗಿ ಅವರು ಯಾವ ಸಮಯದಲ್ಲಿ ಅತಿ ಶೀಘ್ರದಲ್ಲಿ ಇದನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ತಗೋಬೇಕು ಡಿಸಿಷನ್. ಸರ್, ತಮ್ಮ ಪತ್ನಿ ಹೆಸರು ರೇವತಿ ಅವರಲ್ಲ? ರೇವತಿ ಅವರು ಚುನಾವಣಾ ಪಾಲಿಟಿಕ್ಸ್ಗೆ ಬರ್ತಾರಾ ಅಥವಾ ಪಾಲಿಟಿಕ್ಸ್ಗೆ ಬರ್ತಾರಾ? ಇವತ್ತು ಗ್ಯಾರಂಟಿ ನ್ಯೂಸ್ ಮೂಲಕ ಹೇಳ್ತಾ ಇದ್ದೀನಿ ಮೇಡಮ್, ಬರ್ಕೊಂಬಿಡಿ ಡೇಟು. ಯಾವ ಕಾರಣಕ್ಕೂ ಬರೋದಿಲ್ಲ. ಇನ್ಫ್ಯಾಕ್ಟ್ ನನ್ನ
ಉಪಚುನಾವಣೆ ಚನ್ನಪಟ್ಟಣ ಟೈಮಲ್ಲೇ ಹ್ಮ್ ಎಲ್ಲರೂ ಆಕೆನ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ರು. ಹ್ಮ್ ನಾನು ಕೂಡ ಅದಾದಮೇಲೆ ಕಡಾಖಂಡಿತ ಅದು ಕರ್ಕೊಂಬಂದಿದ್ದು ಅಂದರೆ ಏನಿಲ್ಲ, ಅಲ್ಲೆಲ್ಲ ಪಾಪ ನಾನು ಓಡಾಡೋಕ್ಕಾಗಿಲ್ಲ ಅಂತ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಹ್ಮ್ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಒಂದಷ್ಟು ಯುವಕರು ಕಾಲೇಜ್ ಬಿಟ್ಟಿತ್ತು ಅಂತ ಹೋಗಿ ಕೇಳಿದ್ಬಿಟ್ರೆ ಅವರು ಪ್ರಾಬ್ಲಿ 2-3 ಅವರ್ಸ್. ಹ್ಮ್ ಅಲ್ಲಿಂದ ನಾನು ನನ್ನ ವೈಫ್ಗೂ ಅಷ್ಟೇ, ಐ ಮೀನ್ ಎಲ್ಲರೂ ರಾಜಕಾರಣ ಮಾಡಲೇಬೇಕು, ರಾಜಕಾರಣ ಅಂತಕ್ಕಂಥದ್ದು ನನಗೇನೋ ಸರಿ ಅನ್ಸೋದಿಲ್ಲ. ಹಾಗಾಗಿ ನನ್ನ ವೈಫ್ದು ಏನು ಇಂಟರ್ಫಿಯರೆನ್ಸು ಇರೋದಿಲ್ಲ, ಸಾರ್ವಜನಿಕವಾಗಿ ನೀವು ಅವ್ರನ್ನೇನು ಅಪೇಕ್ಷೆನೂ ಪಟ್ಕೊಳ್ಳೋ ಅಂಥದ್ದು ಬೇಡ. ಓಕೆ ಸರ್, ನೀವು ತಾಯಿ ಮಗನ ತಂದೆ ಮಗನ? ಏನಿಬ್ರಿಗೂ ಮಗ ಅಲ್ಲ, ಯಾರು ಅಂದ್ರೆ ನಿಮ್ಗೆ ತಂದೆ ಅಂದ್ರೆ ತಾಯಿ ಅಂದ್ರೆ ಜಾಸ್ತಿ ಪ್ರೀತಿನಾ, ತಂದೆ ಅಂದ್ರೆ ಜಾಸ್ತಿ ಪ್ರೀತಿನಾ, ಯಾರ ಜೊತೆಗೆ ಜಾಸ್ತಿ ಒಡನಾಟ? ಸೊ ಆ ಥರ ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕ ಹುಡುಗ ಬಾಲ್ಯದಲ್ಲಿ ಬೆಳಿಬೇಕಾದಾಗ ತಂದೆಯವ್ರ ಮೇಲೆ ಅತಿಯಾದಂಥ ಪ್ರೀತಿ. ಹ್ಮ್ ತಂದೆಯವರು ಆಗ್ತಾನೆ ರಾಜಕಾರಣದಲ್ಲಿ ಇನ್ನೂ ಪುಟ್ಟಿದೆ ಹೇಳ್ತಾ ಇದ್ರು. ಐ ಸ್ಟಿಲ್ ರಿಮೆಂಬರ್, ರಾತ್ರಿ ಎಷ್ಟೊತ್ತೇ ಆದರೂ ಕೂಡ ಹ್ಮ್ ನಮ್ಮ ತಂದೆಯವರು MLS ಜೊತೆ ಕಮಿಟ್ಮೆಂಟ್ಸು ಎಲ್ಲ ಇರೋದೆಲ್ಲ ಹೋಗೋರಲ್ಲ. ಆಗ ಎಷ್ಟೋ ಸಲ ಅವ್ರನ್ನೂ ಜೊತೇಲಿ ನಾನೇ ಮಲಗಿಸ್ಕೊಂಡ್ಬಿಟ್ಟಿರೋದು ಇದೆ. ನಾನು ಮಲಗ್ತಾ ಇರಲಿಲ್ಲ ನಮ್ಮ ತಂದೆಯವ್ರನ್ನ ಬಿಟ್ಟು. ಓ ಆ ಥರ ಅದು ಒಂಥರ ಬಾಂಧವ್ಯನೇ ಬೇರೆ ಇತ್ತು. ಸೊ ಈಗಲೂ ಹಂಗೆ ಕಂಟಿನ್ಯೂ ಆಗಿದೆ. ಅಟ್ ದ ಸೇಮ್ ಟೈಮ್ ಅಫ್ಕೋರ್ಸ್ ಆ ತಾಯಿ ಪ್ರೀತಿ ನಿಮ್ಗೆ ಗೊತ್ತಿದೆ, ಅದು ಯಾವತ್ತೂ ಕೂಡ ನಮ್ಮ ತಾಯಿಯವ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ. ಹ್ಮ್ ಹ್ಮ್ ಬೈತಾರ? ಯಾವತ್ತಾದ್ರೂ ಬೈದಿದಾರ ನಿಮ್ಮನ್ನ? ಗದ್ರದು ಬೈಯೋದು? ಬೈಯೋ ಕಾಲ ಎಲ್ಲ ಹೊಟ್ಟೈತಲ್ಲ ಮೇಡಮ್, ಈಗ ಬೈಸ್ಕೊಳ್ಳೋ ಕಾಲ ಏನಿಲ್ಲ. ನಾವೇ ಎಲ್ಲ ಹ್ಮ್ ಜವಾಬ್ದಾರಿಗಳು ಹೆಚ್ಚಿದೆ, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದ್ರೆ ಈಗೇನಿಲ್ಲ. ಬಟ್ ಅಫ್ಕೋರ್ಸ್ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಡೇಸಲ್ಲಿ ತರಲೆಗಳು ಮಾಡಿದಾಗ ಬೈಸ್ಕೊಂಡಿದ್ದು, ಬುದ್ಧಿ ಹೇಳಿದ್ದೆಲ್ಲ ಉದಾಹರಣೆಗಳು ಉಂಟು. ಬಟ್ ಅದೇ ಹೀಗೆ ದೇವೇಗೌಡ್ರು ಅಂದ್ರೆ ನೀವು ಒಂದು ವಾರಕ್ಕೆ ಒಂದ್ಸರಿ ಆದ್ರೂ ಹೋಗಿ ಭೇಟಿ ಆಗ್ತೀರಾ ದೇವೇಗೌಡ್ರನ್ನ? ಹೇಗೆ? ದೇವೇಗೌಡರು ಕಾಣ್ತಾ ಇರ್ತೀನಿ ಮೇಡಮ್. ಅದೇ ಇತ್ತೀಚೆಗೆ ಸ್ವಲ್ಪ ಸಣ್ಣ ಪುಟ್ಟ ವಯಸ್ಸಿನ ಕಾರಣದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದೆ. ಅಂದರೆ ಯಾವತ್ತೂ ಇಲ್ಲದೆ ಡಯಾಲಿಸಿಸ್ ಆಗ್ತಾ ಇದೆ, ಕಿಡ್ನಿ ಡಯಾಲಿಸಿಸ್. ಆದರೂ ನನಗೆ ನಮ್ಮೆಲ್ರಿಗೂ ಆಶ್ಚರ್ಯ ಏನಂತ ಕರೀತಾರೆ ಆಗ್ತಕ್ಕಂಥದ್ದು. ನಿಮ್ಮನ್ನ? ನಿಖಿಲ್ ಅಂತ ಕರೀತಾರ? ಏನಂತ ಕರೀತಾರೆ? ಅಷ್ಟೇ, ಮಗನೇ ಅಂತಾರೆ. ಹ್ಮ್ ಅದೇ ಇದ್ರ ಡಯಾಲಿಸಿಸ್ ಮಧ್ಯೆನೂ ಕೂಡ ಒಬ್ಬ ಮನುಷ್ಯ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದಾದರೆ ಬಹುಶಃ ನಮಗೂ ನಿಮ್ಗೆ ಗೊತ್ತಿದೆ ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥ ಪೇಷಂಟ್ಗಳು ಅವರ ಮನಸ್ಥಿತಿಗಳು, ಇರಿಟೇಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಬಟ್ ಏನೋ ತಾಯಿ ಚಾಮುಂಡೇಶ್ವರಿ, ಹಾಸನಾಂಬೆ ತಾಯಿಯ ಒಂದು ಅವ್ರು ನಮ್ಮ ಕರ್ನಾಟಕದ ಆಸ್ತಿ, ಅವರನ್ನ ದೇವ್ರು ಇನ್ನೂ ಜಾಸ್ತಿ ಆರೋಗ್ಯ ಕೊಟ್ಟು ಕಾಪಾಡಬೇಕು. ಥ್ಯಾಂಕ್ ಯು. ಸರ್, ಯಾರು ಫೇವ್ರೇಟ್ ಮೊಮ್ಮಕ್ಕಳು ಅವ್ರಿಗೆ? ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ? ದೇವೇಗೌಡರು ಸಾಹೇಬ್ರಿಗ? ಅದು ನನಗೆ ಗೊತ್ತಿಲ್ಲ ಮೇಡಮ್, ನೀವು ಅವ್ರಿಗೆ ಕೇಳಬೇಕಲ್ಲ. ನನಗೆ ಕ್ಯೂರಿಯಾಸಿಟಿ ನಿಮ್ಮ ಬಾಯಿಂದ ಕೇಳಬೇಕು ಅಂತ. ಇಲ್ಲ, ನಾನೇನು ಮೊದಲನೇ ಸ್ಥಾನದಲ್ಲೇನಿರಲಿಲ್ಲ. ಹಿಂಗೂ ಉತ್ತರ ಕೊಡ್ಬೋದು. ಆಲ್ ರೈಟ್, ಓಕೆ. ಎಸ್, ನಿಮಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಷ್ಟಪಡೋ ನಾಯಕ ಯಾರು ಸರ್? ಐ ಮೀನ್ ಬೇರೆ ಪಕ್ಷ ಅಂತ ವಿರೋಧ ಪಡಿಸ್ಬೇಕು ಅಂತ ಏನಿಲ್ಲ, ಅದರ್ವೈಸ್ ಆಲ್ಸೋ. ಈಗ ಉದಾಹರಣೆಗೆ ಈಗ ಮಿನಿಸ್ಟರ್ಸ್ ಅಲ್ಲಿ ನಿಮ್ಗೆ ಅನ್ಸಿದ ಮಟ್ಟಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಯಾರನ್ನ ತಾವು ಇದ್ದುದ್ರಲ್ಲಿ ಬೆಟರ್? ಈಗ ಏನಾಗುತ್ತೆ ಮೇಡಮ್, ಒಂದು ತಾವು ಹೇಳ್ದಂಗೆ ರಾಜಕೀಯವಾಗೇ ಒಂದಷ್ಟು ವಿಚಾರಗಳನ್ನ ನಾವು ವಿರೋಧಿಸ್ಬೋದು ಹೊರತುಪಡಿಸಿ ವೈಯಕ್ತಿಕವಾಗಿ ಇಲ್ಲಿ ವಿರೋಧ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳಾಗಲಿ ಪರಿಸ್ಥಿತಿಗಳಾಗಲಿ ನಿರ್ಮಾಣ ಮಾಡ್ಕೊಳ್ಬಾರ್ದು. ಐ ಆಮ್ ವೆರಿ ಕ್ಲಿಯರ್ ಎಟ್ ಇಟ್. ಪರ್ಸ್ನಲ್ಲಾಗಿ ಯಾರನ್ನೂ ಕೂಡ ಹೇಟ್ರೆಡ್ನೆಸ್ ಪಾಯಿಂಟ್ಗೆ ಹೋಗಬಾರ್ದು. ಬಟ್ ಅದ್ರ ಮಧ್ಯದಲ್ಲಿ ಭಾಳ ಜನ ಇದ್ದಾರೆ. ಐ ಮೀನ್ ಯಾರೋ ಒಬ್ಬರಿಬ್ಬರನ್ನ ಪಿಕ್ ಮಾಡಿ ಹೇಳ್ತಕ್ಕಂಥದ್ದು ಒಂದು ಹೆಸರು ಹೇಳಿ ಸರ್, ನನಗೆ ಕೆಟ್ಟ ಕ್ಯೂರಿಯಾಸಿಟಿ ಇದೆ. ನನಗೇನೋ ಒಬ್ಬರಿಬ್ಬರು ಹೆಸರು ಹೇಳೋದು ಸೂಕ್ತ ಕಾಣೋದಿಲ್ಲ. ಏನು ಸರ್, ಅಪ್ರಿಷಿಯೇಟ್ ಮಾಡೋದಕ್ಕೆ ಒಳ್ಳೆ ಹೃದಯ ಇರಬೇಕಷ್ಟೇ. ಇರೋದ್ರಲ್ಲಿ ಬಹುಶಃ ನನ್ನ ಅನಿಸಿಕೆ ಕೃಷ್ಣ ಬೈರೇಗೌಡರು ಸ್ವಲ್ಪ ರೆವಿನ್ಯೂ ವಿಚಾರವಾಗಿ ಒಂದಷ್ಟು ಸ್ಟೆಪ್ಗಳನ್ನ ಚೆನ್ನಾಗಿ ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನಿಸಿದೆ. ಅದು ಜನಕ್ಕೂ ಅನಿಸಿದೆ. ಅದೇ ನೋಡ್ಬೇಕು ಎಲ್ಲಿಗೆ ಹೋಗ್ಬಿಟ್ಟೆ ಅಂತ. ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರ ಜೊತೆ ಮಾತಾಡಿದ್ದೀರಾ? ಒಂದು 1-to-1 ನನಗೆ ಇಲ್ಲಿವರೆಗೂ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ. ರಿಯಲಿ? ಓ ಮೈ ಗಾಡ್, ನಾನು ಅನ್ಕೊಂಡೆ ಕುಮಾರಸ್ವಾಮಿ ಅವ್ರು ಇರೋದ್ರಿಂದ ನೀವು ಡೆಲ್ಲಿಗೆ ಹೋದಾಗೆಲ್ಲ ಒಂದು ರೌಂಡ್ ಹೋಗಿ ಅಲ್ಲಿ ಅವ್ರನ್ನ ನೋಡಿ ಬರ್ತೀರೇನೋ ಅಂತ ನಾನು. ಮೇಡಮ್, ನಾನು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಅಂದರೆ ತಂದೆಯವರ ಆಡಳಿತದಲ್ಲಿ ನನ್ನ ಹಸ್ತಕ್ಷೇಪ ಯಾವತ್ತೂ ಇರಲಿಲ್ಲ. ಅದೇ ರೀತಿ ಈಗ ಡೆಲ್ಲಿಗೆ ನಮ್ಮ ತಂದೆಯವರು ಹೋದ ನಂತರವೂ ಕೂಡ
ವೆರಿ ರೇರ್ಲಿ ಐ ಗೋ ಟು ಡೆಲ್ಲಿ. ನನ್ನ ಕೆಲಸ ಅದಲ್ಲ. ನನ್ನ ಕೆಲಸ ಇಲ್ಲಿ ಪಕ್ಷ ಸಂಘಟನೆ, ಕಾರ್ಯಕರ್ತರ ಜೊತೆ ಬೆರೆಯೋದು, ಜನರ ಸಂಕಷ್ಟ ಆಲಿಸೋದು, ಪಾರ್ಟಿ ಕಟ್ಟೋದು. ಹಾಗಾಗಿ ನಾನು ಭಾಳ ಕಮ್ಮಿ ಅಲ್ಲಿ ಹೋಗ್ತಕ್ಕಂಥದ್ದು. ತಾವು ಹೇಳ್ದಂಗೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥ ಸಮಯ ಕೇಳಿದ್ರೆ ಬಹುಶಃ ಕೊಡ್ತಾರೆ. ಅದೇ ಮುಂದೊಂದು ದಿನ ಯಾವತ್ತಾದರೂ ಅವ್ರನ್ನ ಭೇಟಿ ಮಾಡ್ತೀನಿ. ನಿಮ್ಮ ಮಗನಿಗೆ ಎಷ್ಟು ವರ್ಷ ಸರ್ ಈಗ? ಮಗನಿಗೆ ಸೆಪ್ಟೆಂಬರ್ ಆದರೆ 5 ತುಂಬುತ್ತೆ ಮೇಡಮ್. 5 ತುಂಬುತ್ತೆ. ಸೊ ಟಿವಿ ಗಿವಿ ನೋಡ್ತಾರಾ ಇದೆಲ್ಲ? ಐ ಮೀನ್ ನೋಡ್ತಾರೆ, ಎಲ್ಲ ಫೋನೇ ನೋಡ್ತಾರಲ್ಲ ಮೇಡಮ್. ಇವತ್ತಿನ ಕಾಲದ ಹುಡುಗರು ಟಿವಿಯಲ್ಲಿ ಐಪ್ಯಾಡು ಫೋನ್ನಲ್ಲೇ ಕೂತ್ಬಿಡ್ತಾರಲ್ಲ. ಬಟ್ ಆದಷ್ಟು ಕಮ್ಮಿ ಮಾಡ್ತೀವಿ. ಬಟ್ ನಾನು ನನ್ನ ಹೆಂಡತಿ ಯಾವಾಗಲೂ ಮಾತಾಡ್ಕೊಳ್ತಾ ಇದ್ವಿ ಮ್ಯಾರೇಜ್ ಆದಾಗ, ಯಾಕೆ ಮಕ್ಕಳಿಗೆ ಫೋನ್ ತೋರಿಸ್ಕೊಂಡು ಊಟ ಮಾಡಿಸ್ತಾರಲ್ಲ ಅಂತ. ಬಟ್ ಮಗು ಹುಟ್ಟಿದ ಮೇಲೆ ಗೊತ್ತಾಯ್ತು ಇದು ಫೋನ್ ತೋರಿಸ್ಲೇಬೇಕು, ಬೇರೆ ದಾರಿ ಇಲ್ಲ, ಇಲ್ಲಾರು ಹೊಟ್ಟೆ ಒಳಗಡೆ ಊಟ ಹೋಗಲ್ಲ ಅಂತ. ಹಂಗಾಗಿ ನೋಡ್ತಾನೆ, ಹಿ ಅಬ್ಸರ್ವ್ಸ್ ಎ ಲಾಟ್. ನಮ್ಮ ಪಾರ್ಟಿ ಕಾರ್ಯಕ್ರಮ ಇದೆಲ್ಲ ನೋಡ್ತಾನೆ. ಅವ್ರ ತಾತನ ಅವ್ರನ್ನೆಲ್ಲ ಕಂಡು ಹಿಡಿತಾರ. ಡೆಫಿನೆಟ್ಲಿ ಈಗಿನ ಕಾಲದ ಜನರೇಷನ್ ಎಲ್ಲ ಸ್ಪೀಡ್ ಇದಾರಲ್ಲ ಮೇಡಮ್, ತುಂಬಾ ಶಾರ್ಪ್ ಇದ್ದಾರೆ. ಈ ವಾಚಸ್ JDS ಅದು ಇದು ಅಂತ ಎಲ್ಲ ಅನ್ನಕ್ಕೆ ಶುರು ಮಾಡ್ತಾನೆ, ನೋಡ್ತಾ ಇರ್ತಾನೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ನಿಖಿಲ್ ಕುಮಾರಸ್ವಾಮಿ ಅವರು. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್. ತಮ್ಮ ಒಂದು ಏನು ದೂರದೃಷ್ಟಿ ಇದೆ ಈ ಕರ್ನಾಟಕ ರಾಜ್ಯದ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ, ಅದೆಲ್ಲ ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಮತ್ತು ಡೆಫಿನೆಟ್ಲಿ ನೀವು ಒಂದು ಮಾತು ನನಗೆ ಈ ಇಡೀ ಇಂಟರ್ವ್ಯೂವಲ್ಲಿ ಇಷ್ಟ ಆಗಿದ್ದು ಏನಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನಿಗೆ ಗೊತ್ತು ಯಾವಾಗ ಗೆಲ್ಲಿಸಬೇಕು ಯಾವಾಗ ಸೋಲಿಸಬೇಕು ಅಂತ. ಆ ಸೋಲನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿನಮ್ರತೆಯಿಂದ ಸ್ವೀಕರಿಸೋದು ಮತ್ತು ಜನ ಕೊಡುವ ಗೆಲುವಿಗಾಗಿ ಹೋರಾಟ ಮಾಡೋದಿದೆಯಲ್ಲ ಸರ್, ಅದು ಉತ್ತಮ ನಾಯಕನ ಲಕ್ಷಣ. ಅದನ್ನು ನಿಮ್ಮಲ್ಲಿ ನಾನು ಇವತ್ತು ನೋಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿಖಿಲ್ ಕುಮಾರಸ್ವಾಮಿ ಅವರ ಸಂದರ್ಶನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.